ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತರೆ ಧರ್ಮಾಧ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಯಥಾ ವ್ಯವಹಿತೋ ವನ್ನಿಃ ದಾರುಷ್ವೇಕಸ್ವಯೋನಿಷು ನಾನೇವ ಭಾತಿ ವಿಶ್ವಾತ್ಮ ಭೂತೇಶ್ಚ ತಥಾ ಪುಮಾನ್. ಶ್ರೀಮದ್ಭಾಗವತದ ದಿವ್ಯವಾದಂತಹ ಉಪಾಖ್ಯಾನವನ್ನು ನಿನ್ನೆಯ ದಿನ ನಾವು ಪ್ರಾರಂಭ ಮಾಡಿದ್ದೇವೆ. ಸೂತರು ಶೌನಕರಿಗೆ ಭಕ್ತಿಯ ಮಹತ್ವವನ್ನು ವರ್ಣಿಸಿದ್ದನ್ನು ಕೇಳಿದ್ದೇವೆ. ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದರ ಮೂಲ ಅದು ಜ್ಞಾನ. ಆ ಜ್ಞಾನಕ್ಕೆ ಶ್ರವಣ ಬೇಕು. ಅದರಲ್ಲಿ ಎಲ್ಲ ಪುರಾಣಗಳ ಸಾರರೂಪವಾದ ಭಾಗವತದ ಶ್ರವಣ ಇದು ಬಹಳ ಮಹತ್ವದ್ದು. ಇದನ್ನು ಕೇಳಿದರೆ ಸಾಕ್ಷಾತ್ ಭಗವಂತ ಆ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ಬಂದು ನಿಲ್ತಾನೆ. ತಾನಾಗಿ ಎಲ್ಲ ಅಮಂಗಳ ಹೃದಯದೊಳಗಿದ್ದಂತಹ ದೋಷಗಳು, ಪಾಪಗಳು, ಕ್ಲೇಶಗಳು ಎಲ್ಲವೂ ನಾಶವಾಗಿ ಭಗವಂತನ ಸಾಕ್ಷಾತ್ಕಾರದಿಂದ ಎಲ್ಲ ರೀತಿಯ ಮಂಗಲ ಇದು ಮನುಷ್ಯನಿಗೆ ಆಗ್ತದೆ. ಹಾಗಾಗಿ ಎಲ್ಲ ನಾವು ಮಾಡುವ ಕರ್ಮಗಳನ್ನು ಭಗವತ್ಪರವಾಗಿ ಮಾಡ್ರಿ. ವಾಸುದೇವ ಪರ ವೇದಾಹ ವಾಸುದೇವ ಪರ ಮಖಾಹ ಅಂತ ಹೇಳ್ತಾ ಭಗವಂತನ ಪರವಾಗಿ ನಮ್ಮ ಎಲ್ಲ ಕರ್ಮಗಳು ಇರಬೇಕು. ಏನು ಮಾಡಿದರೂ ಅದನ್ನು ದೇವರ ಪ್ರೀತಿಗಾಗಿ ಮಾಡಬೇಕು. ಹಂಗೆ ಮಾಡುವಾಗ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅದರಿಂದ ದೇವರ ಪ್ರೀತಿ ಆಗೋದಿಲ್ಲ ಅಂತ ಅನ್ನೋದು ಗೊತ್ತಿರ್ತದೆ. ಹಾಗಾಗಿ ಏನು ಕೆಲಸ ಮಾಡಿದರೂ ಭಗವಂತನ ಪ್ರೀತಿಗಾಗಿ ಅಂತ ಮನಸ್ಸಿನೊಳಗಿಟ್ಟುಕೊಂಡು ಭಗವಂತನಿಗೆ ಅರ್ಪಣೆ ಮಾಡ್ತಾ ಪ್ರತಿಯೊಂದು ಕೆಲಸವನ್ನು ನಾವು ಮಾಡುವಂಥದ್ದಾಗಬೇಕು. ಅಂಥ ಭಗವಂತ ಸೃಷ್ಟಿಯನ್ನು ತಾನು ಮಾಡಿದ 3 ಸೃಷ್ಟಿಯನ್ನು ನಿನ್ನೆ ಕೇಳಿದ್ರಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಒಂದು ತೇಜಸ್ ಸೃಷ್ಟಿ ಅಂದರೆ ಭಗವಂತನ ರೂಪಗಳ ಅವತಾರಗಳ ಸೃಷ್ಟಿ. ಮುಂದೆ ಇನ್ನೊಂದು ಜೀವರ ಸೃಷ್ಟಿ, ಪ್ರತಿಬಿಂಬದ ಸೃಷ್ಟಿ, ಮತ್ತು ಆ ಮಣ್ಣಿನ ಅರ್ಥಾತ್ ಎಲ್ಲ ಜಡ ಪದಾರ್ಥಗಳ ಸೃಷ್ಟಿಯನ್ನು ಭಗವಂತ ಮಾಡಿದ. ತಾನೇ ಎಲ್ಲದರಲ್ಲಿ ಭಗವಂತ ಕಾಣ್ತಾನೆ. ಒಂದೇ ಬೆಂಕಿ ಇರ್ತದೆ. ಒಂದೇ ಬೆಂಕಿಯೇ ಬೇರೆ 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 ಕೆಂಡಗಳಲ್ಲಿ ಬೇರೆ ಬೇರೆ ಬೇರೆಯಾಗಿ ಕಾಣ್ತದೆ. ಆ ಬೆಂಕಿ ಬೇರೆನಾ ವಿಚಾರ ಮಾಡ್ರಿ. ಎಲ್ಲ ಪೂರ್ಣ ಬೆಂಕಿ ಒಂದೇ. ಆದರೆ ಒಂದೊಂದು
ಕಲ್ಲಿದ್ದಿಲಿನಲ್ಲಿ ಒಂದೊಂದು ಬೆಂಕಿ ಬೇರೆ ಕಂಡಂತಾಗ್ತದಷ್ಟೇ. ಅನಲಂಗಾರದೊಳಿತ್ತೋಪಾಧಿಲಿ ಅನಿರುದ್ಧನು ಚೇತನರೊಳಗೆ ಕ್ಷಣ ಬಿಟ್ಟಗಲದೆ ಏಕೋನಾರ ಯಣಶ್ರುತಿ ಪ್ರತಿಪಾದ್ಯನು ಇಹನೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತ ದಾಸರು ಹೇಳಿದಂತೆ, ಅನಲಂಗಾರದೊಳಿತ್ತೋಪಾಧಿಲಿ, ಆ ಅಂಗಾರದಲ್ಲಿ ಅನಲ ಅಂದ್ರೆ ಬೆಂಕಿ ಒಂದೇ ಇದ್ರೂ ಬೇರೆ ಬೇರೆ ಬೇರೆಯಾಗಿ ಹೇಗೆ ಕಾಣಿಸ್ತದೋ ಹಾಗೆ ಭಗವಂತ ಒಬ್ಬನೇ ಎಲ್ಲರೊಳಗಿದ್ದರೂ ಬೇರೆ ಬೇರೆ ರೀತಿಯಲ್ಲಿ ತಾನು ಆಗ್ತಾನೆ. ನಾನೇವ ಭಾತಿ ವಿಶ್ವಾತ್ಮ ಭೂತೇಶ್ಚ ತಥಾ ಪುಮಾನ್ ಅಂತ ಹೇಳ್ತಾ ತನ್ನದೇ ಅವತಾರಗಳಲ್ಲಿಯೂ ಭಗವಂತ ಬೇರೆ ಬೇರೆಯಾಗಿ ಕಾಣ್ತಾನೆ. ಒಮ್ಮೆ ನರಸಿಂಹನಾಗ್ತಾನೆ, ಒಮ್ಮೆ ವರಾಹನಾಗ್ತಾನೆ, ಕೂರ್ಮನಾಗ್ತಾನೆ, ಮತ್ಸ್ಯನಾಗ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಕಂಡರೂ ಅದೇ ಭಗವಂತನೇ, ಅದೇ ಸಚ್ಚಿದಾನಂದ ಮೂರ್ತಿಯೇ ಎಲ್ಲ ಕಡೆಗೆ ಯಾವಾಗಲೂ ತಾನು ಇದ್ದಾನೆ ಅನ್ನೋದನ್ನ ಭಾಗವತ ತಿಳಿಸ್ತಾ, ಅದಕ್ಕಾಗಿ ಭಗವಂತನ ಆದಿಕಾಲದ ರೂಪಗಳ ವರ್ಣನೆಯನ್ನ ಮಾಡ್ತದೆ ಭಾಗವತ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸೃಕ್ಷಯ. ಏನು ಇರಲಿಲ್ಲರಿ ಮೊದಲು. ಪ್ರಳಯದ ನೀರು, ಬ್ರಹ್ಮಾಂಡ ಎಲ್ಲ ಮುಳುಗಿಬಿಟ್ಟಿತ್ತು. ಆ ಮುಳುಗಿದ ಆ ಪ್ರಳಯದ ನೀರಿನೊಳಗೆ ಒಂದು ದೊಡ್ಡ ಆಲದ ಮರ, ಅದರ ಮೇಲೊಂದು ಚಂದಾದ ಎಲೆ. ಆ ಎಲೆಯ ಮೇಲೆ ಭಗವಂತ ಶಿಶುರೂಪವನ್ನ ತಾಳಿ ವಟಸ್ಯ ಪತ್ರಸ್ಯ ಪುಟೇ ಶಯಾನಮಂದಂತೆ ಸಣ್ಣ ಆ ಕೂಸಿನ ಅವತಾರವನ್ನ ತಾನು ತೆಗೆದುಕೊಂಡು ತನ್ನ ಕೈಗಳಿಂದ ತನ್ನ ಕಾಲಿನ ಬೆರಳನ್ನ ತನ್ನ ಬಾಯಿಯಲ್ಲಿಟ್ಟುಕೊಂಡು ಭಗವಂತ ಆನಂದದಿಂದ ಮಲಗಿದಂಥ ಒಂದು ಕಾಲ. ಆ ಕಾಲದೊಳಗೆ ಭಗವಂತ ತನ್ನ ಯೋಗ ನಿದ್ರೆಯನ್ನ ಮುಗಿಸಿಯಾದ ಮೇಲೆ ಸೃಷ್ಟಿಯನ್ನ ಮಾಡಬೇಕು ಅಂತ ಇಚ್ಛೆಯನ್ನ ತಾಳಿದ. ಆವಾಗ ಎಲ್ಲ ಕಡೆಗೆ ಕತ್ಲಿ. ಶ್ರೀದೇವಿ ತಾನು ಪೂರ್ಣ ನೀರಾಗ್ಬಿಟ್ಟಾಳೆ, ಪ್ರಳಯೋದಕವಾಗಿದ್ದಾಳೆ. ಭೂದೇವಿ ಆಲದ ಮರ ಆಗ್ಯಾಳೆ. ದುರ್ಗಾದೇವಿ ಕತ್ತಲಾಗಿ ಎಲ್ಲವನ್ನ ಆವರಿಸಿಬಿಟ್ಟಿದ್ದಾಳೆ. ಇಂಥ ಸಂದರ್ಭದೊಳಗೆ ಭಗವಂತ ತಾನು ಆ ಕತ್ತಲನ್ನ ಕುಡಿದೇನು ಹೊರಬಂದನೋ ಅದಕ್ಕೆ ಮೊದಲನೇ ರೂಪ ಪೌರುಷ ರೂಪ ಅಂತ ಅದಕ್ಕೆ ಕರೆಯೋದು. ತಮಸಾಹ್ಯುಪಗೂಢಸ್ಯ ಯತ್ ತಮಪ್ಪಾನಮೀಶಿತು ಏತತ್ ಪುರುಷ ರೂಪಸ್ಯ ಗ್ರಹಣಂ ಸಮುದೀರ್ಯತೆ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಕೃಷ್ಣ, ರಾಮ ಇತ್ಯಾದಿ ರೂಪಗಳು ಹೆಂಗಿಲ್ಲಿ ಭೂಮಿಗೆ ಬಂದುವೋ ಹಂಗ ಪುರುಷ ರೂಪ ಅನ್ನೋದು ಬಂದಿಲ್ಲ. ಪುರುಷ ರೂಪ ಅಂದ್ರೆ ದೇವರು ಮೊದಲನೇದು ತನ್ನ ಮೂಲ ರೂಪದಲ್ಲಿ ತಾನು ಇನ್ ಸೃಷ್ಟಿ ಮಾಡಬೇಕು ಅಂತ ಎಚ್ಚೆತ್ತು ಕೂತದ್ದು, ಇದು ಪುರುಷ ರೂಪ. ಅಲ್ಲಿಯಿಂದ ಮುಂದೆ ಅನೇಕ ರೂಪಗಳ ಸೃಷ್ಟಿ ಇದು ಆಗ್ತದೆ. ಆದರೆ ಒಂದು ಅರ್ಥ ಮಾಡಿಕೊಳ್ಳಿ, ಶ್ರೀಮದಾಚಾರ್ಯ ಮೊದಲೇ ಹೇಳ್ತಾರೆ, ನತಸ್ಯ ಪ್ರಾಕೃತಾಮೂರ್ತಿ ಮಾಂಸಮೇಧೋಸ್ಥಿ ಸಂಭವ ನ ಯೋಗಿತ್ವಾದ್ ಈಶ್ವರತ್ವಾದ್ ಸತ್ಯರೂಪೋಚ್ಯುತೋ ವಿಭು ಅಂತ ಹೇಳಿದಂತೆ, ನಮಗೆಲ್ಲ ಹೆಂಗ ಪ್ರಾಕೃತಿಕವಾದ ಈ ಪಂಚಭೂತಗಳಿಂದ ಮಾಡಿದಂತಹ ಒಂದು ಈ ದೇಹ ಇದು ಯಾವಾಗಲೂ ಹೋಗೋದು ಉಳಿಯೋದು ಇಂಥದ್ ದೇಹ ಅಲ್ಲ. ಸಾಕ್ಷಾತ್ ಭಗವಂತನ ಆತ್ಮವೇ ಅವನ ದೇಹ. ನಮ್ಮ ಆತ್ಮಕ್ಕೆ ನಾಶ ಇಲ್ಲ. ಆದ್ರೆ ಮೇಲಿನ ಈ ದೇಹ ಇದು ಪ್ರಾಕೃತಿಕ, ಇದು ಬರ್ತದೆ ಹೋಗ್ತದೆ ಎಲ್ಲ ಆಗ್ತದೆ. ಆದ್ರೆ ನಮ್ಮ ಭಗವಂತನ ಆತ್ಮವೇ ಅವನ ದೇಹ, ಅವನ ಗುಣಗಳೇ ಅವನ ದೇಹ. ಹಾಗಾಗಿ ಅದು ಹೋಗುವಂತಹ ಪ್ರಶ್ನೆ ಸರ್ವಥಾ ಇಲ್ಲ. ಎಲ್ಲಾ ಕಾಲಕ್ಕೂ ಕೂಡ ನಿತ್ಯವಾದ ಶಾಶ್ವತವಾದ ದೇಹವನ್ನೇ ಸರ್ವೇ ನಿತ್ಯ ಶಾಶ್ವತಾಶ್ಚ ದೇಹಾಸ್ತಸ್ಯ ಪರಾತ್ಮನಃ ಅಂತ ಆ ಭಗವಂತನ ದೇಹಗಳು ಅಂದ್ರೆ ಎಲ್ಲಾ ಅವತಾರಗಳಲ್ಲಿನ ದೇಹಗಳು ಒಂದೇ, ಅವೆಲ್ಲವೂ ನಿತ್ಯವೇ ಶಾಶ್ವತವೇ ಆಗಿ ಭಗವಂತನ ಅವತಾರಗಳು ಇರ್ತವೆ. ಹಾಗಾಗಿ ಭಗವಂತ ವಿಚಿತ್ರ ಇದ್ದಾನ್ರಿ. ಅವ ಅಣುವಿನೊಳಗೆ ಅಣುವಾಗಿ ಅಷ್ಟು ಸಣ್ಣ ದೇಹನೂ ತಗೊಂಡಿರ್ತಾನೆ, ಮಹತ್ತಿನೊಳಗೆ ಮಹತ್ತಾಗಿ ಅಷ್ಟು ದೊಡ್ಡ ದೇಹ ತಗೊಂಡು ತಾನಿರ್ತಾನೆ. ಕೆಲವೊಮ್ಮೆ ಆವರಣ ಅವನಿಗೆ ನಿಜವಾದ ವರ್ಣ ಇಲ್ಲ, ಆದರೆ ಕೆಲವೊಮ್ಮೆ ಕಪ್ಪು ಕಾಣ್ತಾನೆ, ನೀಲಿ ಕಾಣ್ತಾನೆ, ಕೆಂಪು ಕಾಣ್ತಾನೆ. ಅವರ್ಣ ಸರ್ವತಃ ಪ್ರೋಕ್ತಃ ಶ್ಯಾಮೋ ರಕ್ತಾಂತಲೋಚನ. ಭಗವಂತನ ಐಶ್ವರ್ಯವೇ ಎಷ್ಟು ವಿಚಿತ್ರ ಅಂದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ತಾನು ಕಾಣ್ತಾನೆ. ಆದರೆ ತಾನಿರುವುದು ಮಾತ್ರ ಭಗವಂತ ಅವನು ಅನಾದ್ಯನಂತನಾಗಿ ಗುಣದೇಹನಾಗಿ ತಾನು ಇದ್ದಾನೆ. ಅಂತಹ ಆ ಭಗವಂತ ಪ್ರಳಯ ಕಾಲದಲ್ಲಿ ಮಲಗಿದವ, ಅವನ ನಾಭಿಕಮಲದಿಂದ ಸಾಕ್ಷಾತ್ ಬ್ರಹ್ಮದೇವರು ಮೊದಲಿಗೆ ಹುಟ್ಟುತ್ತಾರೆ. ಆ ಭಗವಂತನ ಮೂಲ ರೂಪದಿಂದಲೇನೆ ಅದರ ಅಂಶಾಂಶಗಳಿಂದ ಮುಂದೆ ಅನೇಕ ರೂಪಗಳು ಹುಟ್ಟಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದು ಯಾವಾಗ? ಸೃಷ್ಟಿಯ ಆದಿಕಾಲದಲ್ಲಿ. ಕೆಲವು ಅವತಾರ ನಿಮಗೆಲ್ಲ ಗೊತ್ತಿದ್ದ ಅವತಾರಗಳು, ಸ್ವಲ್ಪ ಮುಂದೆ ಹೋಗ್ತೇನೆ. ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ. ಭಗವಂತ ತೆಗೆದುಕೊಂಡ ಮೊದಲನೇ ಅವತಾರ ಯಾವುದು ಅಂದ್ರೆ ಸನತ್ ಕುಮಾರ ಅನ್ನುವಂಥ ಅವತಾರ. ಸನತ್ ಕುಮಾರ ಅನ್ನುವ ಅವತಾರದಲ್ಲಿ ಇದು ಮೊದಲನೇ ರೂಪ ಭಗವಂತನದು. ಬ್ರಹ್ಮದೇವರಿಂದ ಹುಟ್ಟಿದಂತಹ 4 ಜನ ಇರ್ತಾರೆ, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ. ಅದರಲ್ಲಿ 3ನೇದವರು ಸನತ್ ಕುಮಾರರು ಅಂತ. ಈ ಸನತ್ ಕುಮಾರ ಇವ ಸಾಕ್ಷಾತ್ ಭಗವಂತ. ಇವ
ದುಶ್ಚರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಅಖಂಡವಾದ ಬ್ರಹ್ಮಚರ್ಯದಲ್ಲೇ ಇದ್ದಂತಹ ಮೊದಲನೆಯ ರೂಪ ಇದು ಸನತ್ ಕುಮಾರ ಅನ್ನೋ ರೂಪ. ಇದನ್ನು ಮೊದಲು ದೇವರು ತೆಗೆದುಕೊಳ್ತಾನಂತೆ. ಎರಡನೇದ್ದು ಭಗವಂತ ತೆಗೆದುಕೊಂಡದ್ದು ವರಾಹ ಅನ್ನುವಂಥ ಅವತಾರ. ನೋಡ್ರಿ, ದಶಾವತಾರಗಳು ಬೇರೆ, ಇಲ್ಲಿ ಕಳಿಸಿದ್ದು ಒಂದಾದ್ಮೇಲೆ ಒಂದು ಅವತಾರಗಳನ್ನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಅಂತ ಇವು ಬೇರೆ. ಮೊದಲು ಸೃಷ್ಟಿಯ ಆದಿಕಾಲದೊಳಗೆ ಭಗವಂತ ಇನ್ನೂ ಬ್ರಹ್ಮಾಂಡ ಸೃಷ್ಟಿಯಾಗೋಕ್ಕಿಂತಲೂ ಮೊದಲೇನೆ ಹೊರಗೆ ತನ್ನ ಅನೇಕ ರೂಪಗಳನ್ನು ತಾಳಿದ್ದಾನೆ. ತನ್ನದೇ ಆದಂತಹ ಅವತಾರಗಳನ್ನು ಅಲ್ಲೇ ತೆಗೆದುಕೊಂಡು ಅವ್ಯಕ್ತವಾಗಿ ಕೂಡಿಸಿಬಿಟ್ಟಾನಲ್ಲೇ. ಅದರೊಳಗೆ ಮೊದಲನೇದ್ದು ಸನತ್ ಕುಮಾರ ರೂಪ, ಎರಡನೇದ್ದು ವರಾಹ ರೂಪ. ಅವಾಗ ಆ ರೂಪಗಳನ್ನು ಭೂಮಿ ಕಳಿಸ್ತಿರ್ತಾನೆ ಯಾವಾಗ ಬೇಕು ಅವಾಗ ಅಂತ. ಮೂರನೇದ್ದು ದೇವರ್ಷಿತ್ವವನ್ನು ಪಡೆದಂತಹ ಮಹಿದಾಸ ಅನ್ನುವಂತಹ ರೂಪ, ಐತರೇಯ ಉಪನಿಷತ್ತನ್ನ ಹೇಳಿದಂತಹ ರೂಪ ಅಂತ ಮೂರನೇ ರೂಪವನ್ನು ಹೇಳ್ತಾರೆ. ನಾಲ್ಕನೇ ರೂಪ ನರನಾರಾಯಣ ಅನ್ನುವಂತಹ ರೂಪ. ಇವತ್ತಿಗೂ ಬದರಿಕಾಶ್ರಮದ ಉತ್ತರ ದಿಕ್ಕಿನಲ್ಲಿ ಹೋದರೆ ಅದೇನು ನಾವಿವತ್ತು ಬದರಿನಾರಾಯಣನನ್ನು ನೋಡ್ತೇವೆ. ಆ ನರನಾರಾಯಣ ಅನ್ನುವಂತಹ ನಿಜವಾದ ರೂಪದಿಂದ ಭಗವಂತ ಇವತ್ತಿಗೂ ಅಲ್ಲಿ ಇದ್ದಾನೆ. ದುಶ್ಚರವಾದಂತಹ ತಪಸ್ಸನ್ನು ತಾನು ಮಾಡ್ತಾ ಇದ್ದಾನೆ. ಅದೇ ನರನಾರಾಯಣರೇ ಅರ್ಜುನ ಮತ್ತು ಕೃಷ್ಣರಾಗಿ ಹುಟ್ಟಿದರು ಅಂತೂ ನಮಗೆ ಮಹಾಭಾರತ ತಿಳಿಸ್ತದೆ. ಈ ಐದನೆಯ ರೂಪ ಕಪಿಲ ಅನ್ನುವಂತಹ ರೂಪ ಸಾಂಖ್ಯ ತತ್ವವನ್ನು ಹೇಳಿದ್ದೀವಿ. ಇದೇ ಭಾಗವತದ 3ನೇ ಸ್ಕಂದದಲ್ಲಿ ನಾವು ಅದನ್ನು ನೋಡ್ತೇವೆ. ಆರನೆಯ ರೂಪ ದತ್ತಾತ್ರೇಯ, ಆತ್ರೇಯ ಅನ್ನುವಂತಹ ದತ್ತ ಅನ್ನುವಂತಹ ಹೆಸರಿನ ಭಗವಂತನ ರೂಪ. ಅದು ಮುಖ್ಯವಾಗಿ ತರ್ಕಶಾಸ್ತ್ರವನ್ನ ಅವತ್ತಿನ ಪ್ರಹ್ಲಾದ, ಅಲರ್ಕ ಮೊದಲಾದಂತಹ ಇವತ್ತೇನು ನಾವು ತರ್ಕ ಲಾಜಿಕ್ಕಿನ ಮೇಲೆ ಎಲ್ಲವನ್ನ ಮಾತಾಡ್ತೀವಿ ನೋಡ್ರಿ. ಇವತ್ತು ಅಡ್ವಾನ್ಸ್ಡ್ ಕಂಪ್ಯೂಟರ್ಸ್ನೊಳಗೂ ಕೂಡ ಲಾಜಿಕ್ ಇರಲಾರದೆ ಕೆಲಸ ನಡೆಯೋದಿಲ್ಲ. ಟೆಕ್ನಾಲಜಿಗೆ ಲಾಜಿಕ್ ಬಹಳ ಮಹತ್ವದ್ದು. ಅಂತಹ ಲಾಜಿಕ್ಕಿನ ಮೂಲ ಅದು ದತ್ತಾತ್ರೇಯ ನಾಮಕ ಪರಮಾತ್ಮ ನೀಡಿದಂತಹ ಬ್ರಹ್ಮತರ್ಕ ಅನ್ನುವಂತಹ ಗ್ರಂಥ. ಆ ತರ್ಕದಿಂದ ಅಲ್ಲಿಂದಲೇ ತರ್ಕ ಇದು ಹುಟ್ಟಿ ಬಂದದ್ದು ಅಂತ ನಾವು ಕೇಳ್ತೇವೆ. ಇದು ಆರನೆಯ ರೂಪ. ಪ್ರಹ್ಲಾದ, ಅಲರ್ಕ, ಕಾರ್ತಿವೀರ್ಯಾರ್ಜುನ ಮೊದಲಾದಂತಹ ತನ್ನ ಶಿಷ್ಯರಿಗೆ ಭಗವಂತ ತರ್ಕ ಉಪದೇಶವನ್ನು ಮಾಡ್ತಾನೆ ದತ್ತಾತ್ರೇಯ ಅನ್ನೋ ರೂಪದಿಂದ. ಇನ್ನು ಏಳನೆಯ ರೂಪ ಯಜ್ಞ ಅನ್ನುವಂತಹದ್ದು. ಆಕೂತಿಯಲ್ಲಿ ಹುಟ್ಟಿದಂತಹ ಈ ಯಜ್ಞನಾಮಕ ಪರಮಾತ್ಮ ಎಲ್ಲ ದೇವತೆಗಳನ್ನು ತಾನು ಹುಟ್ಟಿಸ್ತಾನೆ. ಸ್ವಯಂಭುವ ಮನುವಿಗೆ ರಾಕ್ಷಸರಿಂದ ರಕ್ಷಣೆ ಮಾಡಿದಂತಹ ರೂಪ ಯಜ್ಞ ಅನ್ನುವಂತಹ ರೂಪ. ಅದಾದ ಮೇಲೆ ಅಷ್ಟಮ ರೂಪ ಮೇರುದೇವಿಯಲ್ಲಿ ನಾಭಿರಾಜನಿಂದ ಹುಟ್ಟಿದ ಋಷಭ ಅನ್ನುವಂತಹ ಭಗವಂತನ ರೂಪ. ಅದರದ್ದು ಕಥೆ ಮುಂದೆ ಇದೇ ಭಾಗವತದಲ್ಲಿ ಏನೇ ಬರ್ತದೆ. ಇವತ್ತು ಜೈನ ಮತ ಅಂತೇನಿದೆ, ಆ ಮತಕ್ಕೆ ಮೂಲ ಪುರುಷನಾದಂತಹ ವ್ಯಕ್ತಿ ಈ ಋಷಭನಾಮಕ ಪರಮಾತ್ಮ. ಸರ್ವಾಶ್ರಮ ನಮಸ್ಕೃತಂ ಅಂತ ಅವನಿಗೆ ಕರೆಯೋದುಂಟು. ಇದಾದ ಮೇಲೆ ಪೃಥು ಅನ್ನುವಂತಹ ಭಗವಂತನ ಆ ಪೃಥುರಾಜನಲ್ಲಿ ಆವಿಷ್ಟವಾದ ರೂಪ. ಶ್ರೀಮದಾಚಾರ್ಯ ತಾತ್ಪರ್ಯವನ್ನು ತಂದು ಹೇಳ್ತಾರೆ, ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ. ಉಳಿದೆಲ್ಲ ರೂಪ ಹೆಂಗೆ ದೇವರ ಸಾಕ್ಷಾತ್ ರೂಪಗಳು, ಹಂಗೆ ಪೃಥು ರೂಪ ಅಲ್ಲ. ಪೃಥು ಅನ್ನುವ ರಾಜನೊಳಗೆ ಭಗವಂತನ ಆವೇಶ ಇತ್ತು. ಅದನ್ನು ಭಗವಂತ ತಾನಲ್ಲಿ ಅಭಿವ್ಯಕ್ತ ಮಾಡಿದ ಅಂತ. ಇದಾದ ಮೇಲೆ ಮತ್ಸ್ಯ ರೂಪವನ್ನು ತೆಗೆದುಕೊಂಡು ನಾವ್ಯಾರೋಪ್ಯ ಮಹೀಮಯ್ಯಾಂ ಅಪಾದ್ ವೈವಸ್ವತಂ ಮನು. ಇವತ್ತೇನು ನಾವು ವೈವಸ್ವತ ಮನ್ವಂತರ ಅಂತ ಈ ಮನುವನ್ನೊಳಗಿದ್ದೀವಿ. ಈ ವೈವಸ್ವತ ಮನುವನ್ನ ತಾನು ಪ್ರಳಯೋದಕದಿಂದ ಪಾರು ಮಾಡಿದಂತಹ ಶ್ರೇಷ್ಠವಾದ ಚಾಕ್ಷುಷ ಮನ್ವಂತರದಲ್ಲಿ ತೆಗೆದುಕೊಂಡ ರೂಪ ಅದು ಮತ್ಸ್ಯ ಅನ್ನುವ ರೂಪ. ಮುಂದೆ ದೈತ್ಯರೆಲ್ಲರೂ ಮಂದರಾಚಲವನ್ನು ಮಥನ ಮಾಡುವಾಗ ಆ ಪರ್ವತ ಮುಣುಗುವ ಕಾಲಕ್ಕೆ ಅದನ್ನು ತಾನು ತನ್ನ ಬೆನ್ನ ಮೇಲೆ ಹೊತ್ತಂತಹ 11ನೆಯ ರೂಪ ಅದು ಕಮಠ ರೂಪ, ಅರ್ಥಾತ್ ಕೂರ್ಮ ರೂಪವನ್ನು ಭಗವಂತ ತಾಳಿದ. ಅದಾದ ಮೇಲೆ ಅಮೃತವನ್ನು ತರಲಿಕ್ಕೆ ಧನ್ವಂತರಿ, ಆಮೇಲೆ ಆ ಅಮೃತವನ್ನು ಎಲ್ಲರಿಗೂ ಬಡಿಸಲಿಕ್ಕೆ ಅಂತ 13ನೆಯದ್ದು ಮೋಹಿನಿ ಅನ್ನುವಂತಹ ರೂಪ, 14ನೆಯದ್ದು ನರಸಿಂಹ ಅನ್ನುವಂತಹ ರೂಪವನ್ನು ಭಗವಂತ ಪಡೆದು ದದಾರ ಕರಜೈರೂರ ಏರಕಾನ್ ಕಟಕರ್ದ್ಯಥ ಅಂತ ಹುಲ್ಲನ್ನು ಚಾಪೆ ಮಾಡುವ ಹುಲ್ಲನ್ನು ಹೀಗೆ ಸರಿಸ್ತಿರ್ತಾನಲ್ಲ ಹಾಗೆ ಸರಳವಾಗಿ ಹಿರಣ್ಯಕಶಿಪುವಿನ ಕರಳನ್ನೇ ಬಗೆದಂತಹ ಅವತಾರ ಅದು ನರಸಿಂಹಾವತಾರ. ಅದು 14ನೆಯ ಅವತಾರ. ಪ್ರಾಯ 14ನೆಯದ್ದೇ ಮೂಲ ರೂಪದಿಂದ ಬಂದದ್ದು ನರಸಿಂಹ ರೂಪ ಅನ್ನೋದಕ್ಕೆ ಇವತ್ತು ಮನ್ಯ ಸೂಕ್ತದಲ್ಲೂ 14 ರುಚಗಳನ್ನು ನೋಡಬಹುದು. ಪಂಚದಶಂ ವಾಮನಕಂ. ಇನ್ನು 15ನೆಯ ರೂಪ ವಾಮನ ಅನ್ನುವಂತಹ ರೂಪ. ಬಲಿಯಿಂದ 3 ಪಾದ ಭೂಮಿಯನ್ನ ಪಡೆದಂತಹ ರೂಪ ಅಂತ ನಾವು ಕೇಳ್ತೇವೆ. 16ನೆಯ ಅವತಾರವೇ ಅದು 21 ಸಲ ಭೂಪ್ರದಕ್ಷಿಣೆಯನ್ನ ಮಾಡಿದಂತಹ ಎಲ್ಲಾ ದುಷ್ಟಕ್ಷತ್ರಿಯರ ನಾಶವನ್ನ ಮಾಡಿದಂತಹ ಪರಶುರಾಮ ಅನ್ನುವಂತಹ ಅವತಾರ. ಇನ್ನು 17ನೇ ಅವತಾರ ಸತ್ಯವತಿ ಪರಾಶರರಿಂದ ಸಾಕ್ಷಾತ್ ಭಗವಂತ ಹುಟ್ಟಿದ್ದೇ ವೇದವ್ಯಾಸ ಅನ್ನುವಂತಹ ಇದು ಭಗವಂತನ ಅವತಾರ. ನೀವು ಇಲ್ಲಿ ತಗೊಂಡಾಗ ಅಂದರೆ ಭೂಮಿ ಮೇಲೆ ಅಂತ ತಗೊಂಡಾಗ ಪರಶುರಾಮ ದೇವರಿಗಿಂತಲೂ ಮೊದಲೇ ವೇದವ್ಯಾಸ ದೇವರು ಹುಟ್ಟಿದಂತಹ ಕಥೆಗಳು ಕೆಲವೊಂದು ಸಲ ಇವೆ.
ಇವು ಅಲ್ಲಿ ಸೃಷ್ಟಿಯ ಆದಿಕಾಲದಲ್ಲಿ ನಡೆದಂತಹ ಭಗವಂತನ ರೂಪಗಳು ಅಂತ ನಾವು ತಿಳ್ಕೊಳ್ಬೇಕು. ವೇದವ್ಯಾಸಾವತಾರ ಆಯಿತು. ಇದಾದ ಮೇಲೆ ನರದೇವತ್ವ ಮಾಪನ್ನ ಸುರಕಾರ್ಯ ಚಿಕೀರ್ಷಯ, ರಾಜನಾಗಿ ಸಮುದ್ರ ನಿಗ್ರಹವನ್ನೇ ಮಾಡಿದಂತಹ ಇನ್ನೂ ಅದ್ಭುತವಾದಂತಹ ಅನೇಕ ಪವಾಡಗಳನ್ನು ತೋರಿಸಿದಂತಹ ಸಾಕ್ಷಾತ್ ದಶರಥ ಪುತ್ರನಾದ ಅವತಾರ ಅದು ರಾಮಚಂದ್ರನ ಅವತಾರ. ಅದಾದ ಮೇಲೆ ವಿಂಶತಿತಮೆ 19-20ನೇ ಅವತಾರಗಳು ಯಾವುವು ಅಂದರೆ ಬಲರಾಮ ಮತ್ತು ಕೃಷ್ಣ. ಅದರಲ್ಲಿ ಬಲರಾಮನಲ್ಲಿ ಭಗವಂತನ ಸಂಕರ್ಷಣ ರೂಪದ ಆವೇಶ, ಕೃಷ್ಣ ಮಾತ್ರ ಸಾಕ್ಷಾತ್ ಭಗವಂತನೇ. ಹೀಗೆ ರೂಪಗಳನ್ನು ಭಗವಂತ ತೆಗೆದುಕೊಳ್ತಾನೆ. ಇದಾದ ಮೇಲೆ ಕಲಿಯುಗ ಬರುವ ಸಂದರ್ಭದಲ್ಲಿ ಕೀಕಟ ದೇಶದೊಳಗೆ ಬುದ್ಧ ಅನ್ನುವಂತಹ ಜಿನನ ಮಗನಾಗಿ ಭಗವಂತ ಬುದ್ಧಾವತಾರವನ್ನು ತಾನು ತಾಳ್ತಾನೆ. ಅದಾದ ಮೇಲೆ ದಸ್ಯುಪ್ರಾಯೇಶು ರಾಜಸು, ರಾಜರೆಲ್ಲ ಕೆಟ್ಟು ಕಲಿಯುಗ ಭಾರೀ ಘೋರವಾಗಿ ನಡೆದಾಗ ಕಲಿಯುಗ ಕೃತಯುಗದ ಸಂಧಿಕಾಲದೊಳಗೆ ಭಗವಂತ ವಿಷ್ಣು ಯಶಸ್ಸನ್ನುವ ಋಷಿಯಿಂದ ಕಲ್ಕಿ ಎನ್ನುವಂತಹ ಅವತಾರಗಳನ್ನು ಭಗವಂತ ತಾನು ಪಡಿತಾನೆ. ಯಥಾ ವಿದಾಸಿನ ಕುಲ್ಯ ಸರಸಸ್ಯು ಸಹಸ್ರಶಃ ಅಂತ ನೀವು ನದಿಯ ನೀರನ್ನ ಹೊಲಕ್ಕೆ ಬಿಟ್ರಿ ಅಂದ್ರೆ ಆ ಹೊಲದ ಒಡ್ಡು ಎಷ್ಟಿರ್ತಾವೋ ಅಷ್ಟು ರೀತಿಯೊಳಗೆ ಆ ನದಿ ನೀರು ಎಲ್ಲ ಕಡೆಗೆ ಅದು ತುಂಬ್ತಾ ಹೋಗ್ತದೆ ನೋಡ್ರಿ. ಹಂಗೆ ನಮ್ಮ ಭಗವಂತನದು ಅವತಾರ ಹ್ಯಸಂಖ್ಯೆಯ ಹರೇ ಸತ್ವ ನಿಜರ್ದ್ವಿಜಾಹ, ಅಸಂಖ್ಯವಾದ ಅವತಾರಗಳವ. ಅಲ್ಲಲ್ಲಿ ಆಯಾ ರೂಪಗಳು ಆಯಾ ರೀತಿಯೊಳಗೆ ಅವು ಅಭಿವ್ಯಕ್ತವಾಗಿ ನಮಗೆ ತೋರಿಸ್ತಾವೆ. ಕಲಾಸರ್ವೇ ಹರೇರೇವ ಸ ಪ್ರಜಾಪತಯಸ್ಸಂತಹ. ಇಷ್ಟೇ ಅಲ್ಲ, ಇನ್ನುಳಿದ ಮುಂದಿನ ಏನೆಲ್ಲ ಸೃಷ್ಟಿ, ಋಷಿಗಳು, ಮಾನವರು, ದೇವತೆಗಳು, ಮನುಪುತ್ರರು ಎಲ್ಲರೂ ಕೂಡ ಭಗವಂತನ ಅಂಶ ಭಾವವನ್ನು ಪಡೆದು ಅವರು ಸೃಷ್ಟಿಯಾಗ್ತಾರೆ. ಹೀಗೆ ಭಗವಂತ ತಾನು ತನ್ನ ಸೃಷ್ಟಿಯನ್ನು ಮಾಡಿಕೊಂಡು ಉಳಿದೆಲ್ಲ ಸೃಷ್ಟಿಯ ಪ್ರತಿಯೊಂದು ಅವತಾರದ ಶ್ರವಣದಿಂದ ಒಂದೊಂದು ದುಃಖದ ಹಾನಿ ಆಗ್ತದೆ. ಅನೇಕ ದುಃಖಗಳ ಲೋಪ ಈ ಒಂದು ಅವತಾರಗಳ ಕಥೆಯನ್ನು ಕೇಳುವುದರಿಂದ ಆಗ್ತದೆ ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅತಃಪರಂ ಯದವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟಾಶ್ರತ ವಸ್ತುತ್ವಾತ್ ಸ ಜೀವ ಯತ್ ಪುನರ್ಭವ. ಹೀಗೆ ಭಗವಂತ ಮೊದಲನೆಯದ್ದು ತೇಜಸೃಷ್ಟಿಯನ್ನು ಮಾಡಿದ. ಅದಾದ ಮೇಲೆ ಜೀವನ ಸೃಷ್ಟಿ ಹೆಂಗೆ? ಜೀವ ಇವನು ಅನಾದಿ ಅನಂತನೇ. ಹಾಗೆ ಭಗವಂತ ಎಷ್ಟು ಅನಾದಿಯೋ ಅನಂತನೋ ಅಷ್ಟೇ ಜೀವರು. ಪ್ರತಿಯೊಂದೂ ಜೀವ, ಯಾವ ಜೀವವೂ ಒಂದೇ ಅಲ್ಲ, ಎಲ್ಲ ಜೀವಿಗಳು ಭಿನ್ನ. ನಮ್ಮ ಅನುಭವಕ್ಕೆ ಬರ್ತದಲ್ಲೇನ್ರಿ, ನಾ ಬೇರೆ ನೀ ಬೇರೆ. ಯಾರಲ್ಲಿ ಒಂದು ಅನ್ನೋ ಅನುಭವ ಬಂದದ ಹೇಳ್ರಿ? ಎಲ್ಲವೂ ಬೇರೆ ಬೇರೆಯಾಗಿ ನಮಗೆ ಕಾಣ್ತಾ ಇದೆ, ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇದೆ. ಎಲ್ಲಿ ತನಕ ನಾವಿದನ್ನು ಮೋಹ ಅಂತ ಅನ್ನೋಣ, ಎಲ್ಲಿ ತನಕ ಅಜ್ಞಾನ ಅನ್ನೋಣ? ಸ್ಪಷ್ಟವಾದಂತಹ ಅನುಭವವೇ ಇದ್ದಾಗ ಇದನ್ನು ಮಾಯೆ ಅಂತ ಕರೆಯೋದು ಯಾಕೆ? ಇದು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಭೇದ ಅನ್ನೋದು ಕಾಣ್ತಾ ಇದೆ. ಈ ನಮ್ಮ ಭಿನ್ನವಾದ ಈ ಜೀವರಾಶಿಗಳು ಅನಾದಿ ಕಾಲದಿಂದ ಹೀಗೆ ಭಿನ್ನರಾಗಿಯೇ ಇದ್ದಾರೆ. ಅವರವರ ಕರ್ಮಗಳು ಬೇರೆ, ಅವರವರಿಗೆ ಆ ಫಲಗಳು ಬೇರೆ, ಅವರವರ ಜನ್ಮಗಳು ಬೇರೆ, ಅವರ ಪ್ರಾಸೆಸ್, ಅವರ ಸೃಷ್ಟಿ ಸ್ಥಿತಿ ಪ್ರಳಯ ನಡೆದೇ ನಡೆದಿದೆ. ಇದು ಅನಂತ ಕಾಲದವರೆಗೆ ನಡೀತದೆ. ಒಂದೊಂದು ಜೀವ ತಾನು ತನ್ನ ಸಾಧನವನ್ನು ಮುಗಿಸಿಕೊಂಡ ಹಾಗೆ ಅದು ಮೋಕ್ಷವನ್ನು ಪಡೀತದೆ, ಅಥವಾ ಅಂಧಂತಮಸ್ಸನ್ನು ಪಡೀತದೆ, ಅಥವಾ ಇಲ್ಲಿಯೇ ಸುತ್ತಾಡ್ತಾ ರಾಜಸರು ಉಳಿತಾರೆ. ಅಂತೂ ಅವರವರ ಜೀವಗಳ ಜರ್ನಿ ಇದು ಬಹಳ ಬೇರೆ ಇದೆ. ಇದನ್ನ ಭಗವಂತ ಸೃಷ್ಟಿ ಮಾಡೋದು ಹೇಗೆ ಅಂತಂದ್ರೆ, ಸೃಷ್ಟಿ ಕಾಲದೊಳಗೆ ತಾನೊಂದಿಷ್ಟು ಜೀವರನ್ನ ಅಲ್ಲ, ಒಮ್ಮೆ ಎಲ್ಲ ಜೀವರು ಮುಗಿದು ಬಿಟ್ರೆ ಹೆಂಗ್ರಿ? ಮುಗಿಯಂಗಿಲ್ಲ. ಯಾಕ? ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳ ಒಂದು ಗಣ ಈಗ ಸೃಷ್ಟಿಗೆ ಬಂದದ್ದು ಅನಂತ ಜೀವರಾಶಿಗಳು. ಅನಂತ ಯಾಕ್ರಿ? ನಾವು ಹೇಳ್ತೀವಲ್ಲ ಎಷ್ಟು ಪಾಪ್ಯುಲೇಷನ್ ಅದ ಅಂತ. ಪಾಪ್ಯುಲೇಷನ್ ಎದ್ರದ್ದು ಹೇಳ್ತೀರಿ? ಮನ್ಸಾರ್ದು ಹೇಳ್ತೀರಿ. ವೈರಸ್ ಎಷ್ಟವ ಹೇಳ್ರಿ? ಕೋವಿಡ್ನಾಗ ವೈರಸ್ ಬಂದು ಎಷ್ಟು ಬಂದು ಲೆಕ್ಕದ ನಿಮ್ಗೆ? ಇಲ್ಲ. ಒಂದೊಂದು ವೈರಸ್ ಒಂದೊಂದು ಜೀವಾಣು. ಅದು ಆ ಒಂದು ಜೀವದೊಳಗೆ ಇದ್ದೇ ಇರ್ತದೆ. ಹಂಗೆ ಎಷ್ಟಿರ್ಬೋದು? ಅಸಂಖ್ಯವಾದ ವೈರಸ್ಗಳಿವೆ, ಬ್ಯಾಕ್ಟೀರಿಯಾಗಳಿವೆ, ಪ್ರಾಣಿ, ಪಕ್ಷಿ, ಮನುಷ್ಯ, ಅನಂತ ಇದೆ. ಯಾರೂ ಇದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನಂತವಾದ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳ ಈ ಒಂದು ಗಣ ಈ ಸೃಷ್ಟಿಗೆ ಬಂದದ್ದು. ಹಿಂಗ ಅನಂತ ಗಣಗಳವ. ಅನಂತ ಜೀವರಾಶಿಯ ಒಂದು ಗಣದಂತೆ ಅನಂತ ಗಣಗಳು. ಮುಗಿಬೇಕು ಹೆಂಗ ಸೃಷ್ಟಿ? ಮುಗಿಯೋದಿಲ್ಲ. ಅನಂತ ಕಾಲದವರೆಗೆ ಸೃಷ್ಟಿ ನಡೀತಾ ಇರ್ತದೆ. ಅಲ್ರಿ, ಎಲ್ಲಿದ್ದಾರ್ರಿ ಆ ಜೀವರೆಲ್ಲರೂ? ಇಲ್ಲೇ ಇದ್ದಾರೆ ಅಂದ್ರೆ ಮತ್ತೆ ಯಾಕ್ರಿ ಅವರು ಹೆಂಗಿದ್ದಾರೆ? ಜೀವನಿಗೆ ಎಲ್ಲಿ ತನಕ ದೇಹ ಬರುವುದಿಲ್ಲ ಅಲ್ಲಿ ತನಕ ಅವನಿಗೆ ಸೃಷ್ಟಿ ಇಲ್ಲ. ಅವನು ನಿಶ್ಚೇಷ್ಟನಾಗಿ ಇರ್ತಾನೆ. ಅಂಗುಷ್ಟ ಪರಿಮಾಣ ದೇಶದಲ್ಲಿ ಅನಂತಹ ಜೀವರಾಶಯ ಅಂತ ಬರ್ತದೆ.
ಒಂದು ಹೆಬ್ಬಟ್ಟಿರುವಷ್ಟು ಜಾಗದೊಳಗೆ ಅನಂತ ಜೀವರಾಶಿಗಳು ಇರಬಹುದಂತ. ಅಷ್ಟು ಸೂಕ್ಷ್ಮವಾದಂತಹ ದೇಹ ಇದೆ ಜೀವರಿಗೆ, ಅಷ್ಟು ಸೂಕ್ಷ್ಮ ದೇಹ. ಅಂತಹ ದೇಹ ಎಲ್ಲಿ ತನಕ ಹೊರಗಿನ ಈ ದೇಹವನ್ನು ಪಡ್ಕೊಳ್ಳೋದಿಲ್ವೋ ಜೀವ, ಅಲ್ಲಿ ತನಕ ಅವನಿಗೆ ಸೃಷ್ಟಿ ಇಲ್ಲ. ಹಾಗೆ ಸೃಷ್ಟಿಯಾಗಿ ಬಂದದ್ದು ಈಗ ಒಂದಿಷ್ಟು ಜೀವರಾಶಿಗಳು. ಇವುಗಳ ಸ್ಥಿತಿ ಮುಗೀತು ಅಂತಂತಂದ್ರೆ, ಪ್ರಳಯ ಆಯಿತು ಅಂದ್ರೆ ಮತ್ತೆ ಇನ್ನೊಂದು ಹೊಸ ಗಣ, ಹೊಸ ಗ್ರೂಪು ಈ ಭೂಮಿಗೆ ಬರ್ತದೆ. ಆ ರೀತಿಯಲ್ಲಿ ಮತ್ತೆ ಮತ್ತೆ ಹುಟ್ಟತಕ್ಕಂತಹ ಈ ವ್ಯಕ್ತಿಗೆ ಜೀವ ಅಂತ ಕರೀತಾರೆ. ಸೊ ಜೀವನ ಡೆಫಿನೇಷನ್ ಏನು? ಸ ಜೀವೋ ಯ ಪುನರ್ಭವ ಅಂತ ಭಾಗವತ ಹೇಳಿ. ಯಾವ ಮತ್ತೆ ಮತ್ತೆ ಹುಟ್ಟತಾನಲ್ಲ ಅವನೇ ಜೀವ. ಅದೃಷ್ಟಾಶ್ರಿತ ವಸ್ತುತ್ವ. ಅವನು ದೇವರನ್ನು ನೋಡಿಲ್ಲ, ಅವನು ಶಾಸ್ತ್ರವನ್ನು ತಿಳಿದಿಲ್ಲ, ಅವನು ಮತ್ತೆ ಮತ್ತೆ ಹುಟ್ಟುತ್ತಾ ಇಲ್ಲೇ ಇರ್ತಾನೆ, ಅವನಿಗೆ ಜೀವ ಅಂತ ಕರೀತೇವೆ. ಅಂತಹ ಜೀವ ಏವಂ ಜನ್ಮನಿ ಕರ್ಮಾಣಿ ಹಕರ್ತು ರಜನಸ್ಯ ಚ ವರ್ಣಯಂತೆ ಸ್ಮ ಕವಯಃ ವೇದಗುಷ್ಯಾನಿ ಹೃತ್ಪತೇಹೆ. ಭಗವಂತನ ಇಚ್ಛೆಯಂತೆ ತನ್ನ ಸಾಧನೆಯನ್ನು ತಾನು ಮಾಡಿಕೊಂಡು ಈ ಜೀವ ತನ್ನ ಮೋಕ್ಷವನ್ನು ಪಡೀತಾನೆ. ಹೀಗೆ ಭಗವಂತ ಅವನು ಅಕರ್ತ. ಅವನಿಗೆ ಅಕರ್ತ ಅಂತಾರ್ರಿ. ಅಕರ್ತ ಯಾಕ? ಏನು ಕೆಲಸ ಮಾಡಂಗಿಲ್ಲ ಅದಕ್ಕೆ ಅಲ್ರಿ. ಮತ್ತೆಲ್ಲ ಕೆಲಸ ಅವನೇ ಮಾಡ್ತಾನಂತೀರ, ಅವನಿಗೆ ಅಕರ್ತ ಅಂದ್ಬಿಟ್ರಲ್ಲ ಅಂತಂದ್ರೆ, ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾತ್ ಅಕರ್ತ ಇತಿ ಚ ತಂವಿದು. ಕೆಲಸವನ್ನ ಮಾಡಂಗಿಲ್ಲ ಅನ್ನೋದಕ್ಕೆ ಅಕರ್ತ ಅಲ್ಲ, ಏನು ಮಾಡಿದ್ರೂ ಮಾಡಿದಂಗೆ ಅನ್ಸಂಗಿಲ್ಲ ಅದಕ್ಕೆ ಅಕರ್ತ. ಸರಳ ಮಾಡಿ ಒಗಿತೀನಿ ಅಂತಂತೀರಿ ನೋಡ್ರಿ, ಅದೇನು ಮಾಡ್ದಂಗೆ ಅಲ್ಲ. ಹಂಗ ಅಪ್ರಯತ್ನ ಭಗವಂತ ಏನು ಮಾಡಿದ್ರೂ ಲೀಲಾಜಾಲವಾಗಿ ಮಾಡ್ತಾನೆ, ಸ್ವತಂತ್ರನಾಗಿ ಮಾಡ್ತಾನೆ, ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾನೆ. ಅವನ ಕ್ರಿಯಾ ಕೂಡ ಅವನಿಂದ ಅಭಿನ್ನ. ಈ ಅರ್ಥದಲ್ಲಿ ಇವನು ಅಕರ್ತ, ಅವನೇನು ಮಾಡಿದಂಗೆ ಅಲ್ಲ. ಎಲ್ಲಾನು ಅವನೇ ಮಾಡ್ತಾನೆ ಹೌದು, ಆದರೆ ಏನು ಮಾಡಿದಂಗೂ ಅಲ್ಲ, ಅಕರ್ತ ಅಂತ ಭಗವಂತನಿಗೆ ಈ ಕಾರಣಕ್ಕೆ ಕರೆಯೋದುಂಟು ಅಂತ. ಅಂಥ ಭಗವಂತನಿಂದ ಏನಾಗ್ತದೆ? ಈ ಎಲ್ಲ ಸೃಷ್ಟಿಯೂ ಕೂಡ ಅವನಿಂದ ಆಗ್ತದೆ. ನಾಮಾನಿ ರೂಪಾಣಿ ಮನೋವಚೋಭಿಹಿ ಸಂತನ್ವತೋ ನಟಚರ್ಯಾಮಿ ವಾಜ್ಞ. ಆ ನಟನೆ ಮಾಡುವಂಥವನಿಗೆ ಅವನು ಏನೂ ನನಗೆ ಮುಂದೆ ಗೊತ್ತಿಲ್ಲ ಅಂತ ನಟನೆ ಮಾಡ್ತಿರ್ತಾನೆ. ಮುಂದೇನಾಗ್ತದೋ ಗೊತ್ತಿಲ್ಲ ಅವನಿಗೆ, ಮುಂದಿಂದೆಲ್ಲ ಕಥೆ ಗೊತ್ತಿರ್ತದೆ. ಡೈರೆಕ್ಟರ್ ಹೇಳಿರ್ತಾನೆ ನೀ ಇದ್ರೊಳಗೆ ಸಾಹಿತಿ ಅಂತ ಗೊತ್ತಿರ್ತದೆ ಅವನಿಗೆ ಆ ನಾಟಕದೊಳಗೆ. ಆದರೂ ಅವನು ಏನೋ ಗೊತ್ತಿರ್ಲಾರ್ದಂಗೆ ಮುಂದೆ ಹೋಗ್ತಾ ಇರ್ತಾನಲ್ಲ. ಹಾಗೆ ನಮ್ಮ ಭಗವಂತ ಸರ್ವಜ್ಞನಾದರೂ ಕೂಡ ಏನು ಗೊತ್ತಿಲ್ಲದವರಂತೆ ತಾನು ನಟನೆಯನ್ನ ಆಡ್ತಾ ಈ ಜಗತ್ತಿನೊಳಗೆ ನಮ್ಮ ಜೊತೆಗೆ ಇರ್ತಾನೆ. ಸವೇದ ಧಾತು ಪದವೀಂ ಪದಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೆ ಯೋ ಮಾಯೆಯ ಸಂತತೆಯ ಅನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಹಾಗಾದ್ರೆ ನಾವೇನು ಮಾಡಬೇಕ್ರಿ? ವೇದಗಳಿಂದ ಅಮಾಯಯ, ಯಾವ ಕಪಟತನ ಇರಲಾರ್ದೆ ಸೇವೆಯನ್ನ ಮಾಡ್ತಾ ಆ ಹೃದಯ ಕಮಲದ ಮಧ್ಯದಲ್ಲಿರತಕ್ಕಂಥ ಭಗವಂತನ ಆ ಪಾದ ಸರೋಜ ಗಂಧವನ್ನ ಯಾವಾಗಲೂ ಮಗ್ನರಾಗಿ ಭಜನವನ್ನ ಮಾಡ್ತಾ ಇದ್ವಿ ಅಂದ್ರೆ ಧನ್ಯರಾಗಿ ನಾವು ಹೋಗ್ತೇವೆ ಅಂತನ್ನುವಂತಹ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಈ ಭಾಗವತ ನಮಗೆ ಆ ಇಂತಹ ಶ್ರೇಷ್ಠನಾದ ಭಗವಂತನ ಕಥೆಯನ್ನ ತಾನು ವರ್ಣಿಸ್ತದೆ. ಎಂತಹ ಈ ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರತಂ ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ. ವೇದವ್ಯಾಸದೇವರು ಈ ಭಾಗವತವನ್ನ, ಇಂಥ ಅದ್ಭುತವಾದ ಭಗವಂತನ ಅನೇಕ ಮಹಿಮೆಗಳನ್ನ, ಅವನ ಭಕ್ತರ ಅನೇಕ ಮಹಿಮೆಗಳನ್ನ ವರ್ಣಿಸಲಿಕ್ಕೆ ಈ ಭಾಗವತವನ್ನು ತಾವು ಸ್ವಯಂ ಬರೆದು ಮೊಟ್ಟ ಮೊದಲಿಗೆ ಅವರು ಶುಕಾಚಾರ್ಯರಿಗೆ, ತಮ್ಮ ಮಗನಾದ ವೇದವ್ಯಾಸರ ಮಗನೇ ಶುಕಾಚಾರ್ಯರು, ಆ ತಮ್ಮ ಮಗನಾದ ಶುಕಾಚಾರ್ಯರಿಗೆ ಇದರ ಉಪದೇಶವನ್ನ ಮಾಡಿದರು. ಆ ಉಪದೇಶವನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜ ತಾನು ಗಂಗಾ ನದಿ ದಂಡಿಗೆ ಪ್ರಾಯೋಪವೇಶಕ್ಕೆ, ನಾನು ಆಮರಣ ಅನಶನ ಕೂಡ್ತೀನಿ ಅಂತ, ಯಾವ ಸತ್ಯಾಗ್ರಹ ಮಾಡ್ಲಿಕ್ಕೆ ಕೂತಿದ್ದಿಲ್ಲವ, ತನ್ನ ಉದ್ಧಾರಕ್ಕೆ ತಾನು ಕೂತಿದ್ದ. ಹೀಗಾಗಿ ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಂತಹ ಆ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶ ಮಾಡಿದ್ರು. ಶುಕಾಚಾರ್ಯರು ಪರೀಕ್ಷಿತ್ ರಾಜಗೆ ಹೇಳುವಂತಹ ಸಂದರ್ಭದೊಳಗೆ ನಾ ಅಲ್ಲಿ ಕೂತಿದ್ದೆ, ನಾ ಅಲ್ಲ, ಯಾರು ಹೇಳಿಗತ್ತಾರೆ? ಸೂತಾಚಾರ್ಯರು ನಾನಲ್ಲಿ ಕೂತಿದ್ದೆ, ಅದೇ ಭಾಗವತವನ್ನೇ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಕೇಳ್ರಿ ಅಂತ ಶೌನಕರಿಗೆ ಆ ಭಾಗವತವನ್ನು ತಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆವಾಗ ಶೌನಕರು ಕೇಳಿದ್ರು, ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾಕ್ಯನ ಹೇತುನ, ಯಾವ ಯುಗದೊಳಗಾಯ್ತು ಈ ಕಥೆ, ಎಲ್ಲಿಯಿಂದ ಕೃಷ್ಣ ಹೀಗೆ ಬರಬೇಕಾಯಿತು, ಪರೀಕ್ಷಿತ್ ರಾಜ ತಾನು ಪ್ರಾಯೋಪವೇಶಕ್ಕೆ ಯಾಕೆ ಕೂತ, ಅದನ್ನು ಹೋಗ್ಲಿ ಬಿಡ್ರಿ, ಶುಕಾಚಾರಲ್ಲಿ ಹೆಂಗ್ ಬಂದು ಹೇಳ್ರಿ ಮೊದ್ಲು ಅಂತಂದ್ರಿ ಇವರು. ಯಾಕ? ಏಕಾಂತ ಗತಿ ರುಣ್ಣಿದ್ರಹ ಗೂಢೋ ಮೂಢ ಇವೇಯತೆ. ನಮ್ಮ ಶುಕಾಚಾರ್ಯ ಎಂಥವ್ರು ಅಂತಂದ್ರ ಅವ್ರು ಹೆಂಗಿದ್ದಾರೆ ಅನ್ನೋದು ಹೊರಗಿನವ್ರಿಗೆ ಗೊತ್ತೇ ಇಲ್ಲ. ಹೊರಗೆ ಮೂಢ ಇದ್ದಂಗೆ ಇದ್ರ, ಮೂರ್ಖ ಒಬ್ಬ ಸುಮ್ಮ
ಮನುಷ್ಯ 16 ವರ್ಷದ ಹುಡುಗ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳಾರ್ದೆ ಅಡ್ಡಾಡ್ತಾ ಇದ್ದು. ಸಾಕ್ಷಾತ್ ಒಳಗ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರು, ಶಿವನೇ ಶುಕಾಚಾರ್ಯರಾಗಿ ಬಂದದ್ದು. ಅಂತಹ ರುದ್ರದೇವರು ಆ ಮೂಢರಂತೆ ತಾವು ಯಾವಾಗಲೂ ಹೋಗ್ತಾ ಹೋಗ್ತಾ ಒಂದು ಮನೆ ಮುಂದೆ ನಿಂದ್ರುವುದು, ಭಿಕ್ಷಾಂದೇಹಿ ಅನ್ನೋದು. ಯಾಕ ಅದು ಆ ಒಂದು ಚರ್ಯ ತೋರಿಸ್ಬೇಕು, ಮಧುಕೃತ್ ಪ್ರವೃತ್ತಿ ತೋರಿಸ್ಬೇಕು ಸನ್ಯಾಸಿಗಳು ಅಂತ ಹೇಳಿ ಒಂದು ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅನ್ನೋದು. ತಂದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾ? ಸ ಗೋದೋಹನ ಮಾತ್ರ ಹಿ ಗೃಹೇಶು ಗೃಹಮೇಧಿನ. ಒಂದು ಆಕಳ ಕೆಚ್ಚಲಕ್ಕೆ ಕೈ ಹಾಕಿ ಹಾಲು ಕರಿಬೇಕಾದಾಗ ಹಾಲು ಬಂದು ಪಾತ್ರೆಗೆ ಬೀಳ್ಲಿಕ್ಕೆ ಎಷ್ಟು ಸೆಕೆಂಡ್ ಬೇಕಲ್ಲ, ಅಷ್ಟು ಸೆಕೆಂಡ್ ಒಬ್ಬರು ಮನೆ ಮುಂದೆ ನಿಂತಿದ್ರು ಅಂತೀವ್ರು. ಮುಂದಿನ ಮನೆಗೆ ಹೋಗ್ಬಿಡುದು. ಬರ್ರಿ ಆಚಾರ ಅಂತ ವಾಪಸ್ ಕರೆದ್ರೆ ಇಲ್ಲ, ಮುಂದೆ ಹೋಗ್ಬಿಟ್ಟಿರ್ತಿದ್ರು, ಇಲ್ಲೇ ಇಲ್ಲ. ಹಂಗ ಇಷ್ಟು ಸಣ್ಣ ಸ್ಥಾನದಲ್ಲಿ, ಇಷ್ಟು ಸಣ್ಣ ಸಮಯದಲ್ಲಿ ಒಬ್ಬ ಗೃಹಸ್ಥನ ಮನೆಯ ಮುಂದೆ ನಿಲ್ಲುವಂತಹ ನಮ್ಮ ಶುಕಾಚಾರ್ಯರು 7 ದಿವಸ ಬಂದು ಒಬ್ಬ ರಾಜನ ಮುಂದೆ ಒಂದೇ ಮನೆಯೊಳಗೆ ಕೂತು ಈ ಗ್ರಂಥದ ಉಪದೇಶ ಹೆಂಗ್ ಮಾಡಿದ್ರು, ನಮಗದು ಬಹಳ ಆಶ್ಚರ್ಯ ಆಗ್ಯದ ಅಂತ ಶೌನಕರು ಪ್ರಶ್ನೆಯನ್ನು ಮಾಡಿದರು. ಹೋಗ್ಲಿ, ಪ್ರಾಯೋಪವೇಶಕ್ಕೆ ಯಾಕೆ ಕುಳಿತ ನಮ್ಮ ಪರೀಕ್ಷಿತ? ಶಿವಾಯ ಲೋಕಸ್ಯ ಭವಾಯ ಭೂತಯೇ ಉತ್ತಮ ಶ್ಲೋಕ ಪರಾಯಣ ಜನ ಜೀವಂತಿ ನಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಎಂಥ ಪರೀಕ್ಷಿತ ಮಹಾನುಭಾವ, ಪಾಂಡವರ ಮೊಮ್ಮಗ, ಅಭಿಮನ್ಯುವಿನ ಮಗ ಆತ. ಇವರೆಲ್ಲರೂ ತಮಗಾಗಿ ಜೀವಂತಿರೋರಲ್ಲೇ ಅಲ್ಲ, ಇವರ ಜೀವನವೇ ಇನ್ನೊಬ್ಬರಿಗೆ ಪರೋಪಕಾರವನ್ನ ಮಾಡಲಿಕ್ಕೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ, ಇಡೀ ಲೋಕಕ್ಕೆ ಮಂಗಳವನ್ನ ಮಾಡಲಿಕ್ಕೆ ಯಾವ ಪರೀಕ್ಷಿತ್ ರಾಜನಂತಹ ಮಹಾರಾಜರ ಜನ್ಮ ಆಗ್ಯದ, ಅಂಥವ ತನ್ನ ಜೀವನವನ್ನ ಕಳ್ಕೊಳ್ಳಿಕ್ಕೆ ಪ್ರಾಯೋಪವೇಶಕ್ಕೆ ಯಾಕೆ ಕೂತ? ಅಧಿಕಾರ ಇಲ್ಲ. ಅಂಥ ಮಹಾರಾಜವ, ಪರೋಪಕಾರಕ್ಕಂತ ಜೀವನ ಮಾಡಿದವ, ಅವತಾರವನ್ನು ತಾಳಿದವ. ತಮಗಾಗಿ ಜೀವನವನ್ನ ಮಾಡದಂತಹ ಇಂಥ ಮಹಾನುಭಾವರು ಪ್ರಾಯೋಪವೇಶಕ್ಕೆ ಕೂಡುವಂತಹ ಸಂದರ್ಭ ಯಾಕೆ ಬಂತು? ನಮಗಿದೆಲ್ಲವನ್ನ ಹೇಳ್ರಿ ಅಂತ, ಮತ್ತೆ ಯಾಕೆ ಈ ಭಾಗವತವನ್ನು ಬರೀಬೇಕಾಯಿತು ಅನ್ನೋದನ್ನು ಹೇಳ್ರಿ ಅಂತ ಪ್ರಶ್ನೆಯನ್ನು ಶೌನಕರು ಮಾಡಿದರೆ, ಸೂತ ಉವಾಚ. ದ್ವಾಪರ ಯುಗ ಬಂದಾಗ ಪರಾಶರ ಋಷಿಗಳಿಂದ ಸತ್ಯವತಿಯಲ್ಲಿ ವೇದವ್ಯಾಸ ದೇವರ ಅವತಾರವಾಗ್ತದೆ. ಆ ವೇದವ್ಯಾಸ ದೇವರು ಒಂದು ಸಲ ಸರಸ್ವತಿ ನದಿಯ ದಂಡೆಯೊಳಗ ತಾವು ಕುಳಿತು ವಿವಿಕ್ತರಾಗಿ ಯಾರೂ ಇಲ್ಲದಂತಹ ಸಮಯದೊಳಗ ವಿಚಾರವನ್ನ ಮಾಡ್ತಾ ಇದ್ದಾರೆ. ಯಾರೂ? ವೇದವ್ಯಾಸ ದೇವರು. ಏನು ವಿಚಾರ ಮಾಡಿದ್ರಪ್ಪ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳೆಂಬ 4 ವೇದಗಳನ್ನ ಭಾಗ ಮಾಡಿಕೊಟ್ಟೆ ನಾನು. ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಇತಿಹಾಸ ಪುರಾಣಗಳ ರಚನೆಯನ್ನ ಮಾಡಿದೆ. 17 ಪುರಾಣಗಳನ್ನು ಬರೆದ್ರು. ಮಹಾಭಾರತವೆಂಬ ದೊಡ್ಡ ಇತಿಹಾಸವನ್ನ ಬರೆದ್ರು. ಅದನ್ನ ಎಲ್ಲಾ ಕಡೆಗೆ ಪ್ರಚಾರ ಮಾಡಲಿಕ್ಕೆ ಅಂತ ನಾನು ನನ್ನ ಶಿಷ್ಯರಿಗೆ ಅದರ ಜ್ಞಾನ ಕೊಟ್ಟೆ. ತತ್ರ ಋಗ್ವೇದಧರ ಪೈಲಹ ಸಾಮಗೋ ಜೈಮಿನಿ ಕವಿಹಿ. ನೋಡ್ರಿ, ಭಾಗವತ ಎಲ್ಲರ ಲಿಸ್ಟ್ ಹೇಳ್ತದೆ. ಋಗ್ವೇದವನ್ನು ಹೇಳಲಿಕ್ಕೆ ಪೈಲ ಅನ್ನುವ ಋಷಿಗಳು ಹೋದ್ರು, ಸಾಮವೇದವನ್ನು ಹೇಳಲಿಕ್ಕೆ ಜೈಮಿನಿ ಋಷಿಗಳು ಹೋದ್ರು, ಯಜುರ್ವೇದವನ್ನು ಹೇಳಲಿಕ್ಕೆ ವೈಶಂಪಾಯನ ಋಷಿಗಳು ಹೋದ್ರು, ಅಂಗಿರಸ ಋಷಿಗಳು ಅಥರ್ವ ವೇದವನ್ನು ಹೇಳಲಿಕ್ಕೆ ಹೋದ್ರು, ಸುಮಂತು ಇತಿಹಾಸ ಪುರಾಣಗಳನ್ನು ಹೇಳಲಿಕ್ಕೆ ರೋಮಹರ್ಷಣ ಅನ್ನುವಂಥ ಈ ಸೂತಾಚಾರ್ಯರ ತಂದೆ ಅವರು ಹೋದ್ರು. ಎಲ್ಲವನ್ನೂ ತಾವು ವಿಭಾಗ ಮಾಡಿ ಶಿಷ್ಯ ಪ್ರಶಿಷ್ಯರಿಂದ ಅದನ್ನು ಹೇಳಿಸ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದರು. ಇದಾದ ಮೇಲೂ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ಯಾರಿಗೆ ವೇದಾಧಿಕಾರವಿಲ್ವೋ ಅವರಿಗೂ ಕೂಡ ತತ್ವಜ್ಞಾನವಾಗಬೇಕು ಅನ್ನುವ ಕಳಕಳಿ ನಮ್ಮ ವೇದವ್ಯಾಸ ದೇವರಿಗೆ. ಇವರು ವೇದ ಓದ್ಲಿಕ್ಕೆ ಬರಂಗಿಲ್ರಿ, ಹಂಗಂದ್ರೆ ಇವ್ರಿಗೇನು ಜ್ಞಾನ ಬೇಡ ಅಂತನ್ಲಿಲ್ಲ ನಮ್ಮ ವೇದವ್ಯಾಸ ದೇವರು. ಆ ಎಲ್ಲಾ ವೇದಗಳ ಸಾರವನ್ನ ಹೊತ್ತು ಕಥೆಯ ರೂಪದಲ್ಲಿ ಅತ್ಯಂತ ಅಧಮ ಬುದ್ಧಿ ಇಲ್ಲದಂತಹ ಮಂದ ಅಧಿಕಾರಿಗಳಿದ್ದಾರಲ್ಲ, ಅಂಥವರಿಗೂ ನಮ್ಮ ಎಲ್ಲ ವೇದಜ್ಞಾನ ಆಗಬೇಕು ಅನ್ನುವುದನ್ನು ತಿಳಿಸ್ಲಿಕ್ಕೆ ಮಹಾಭಾರತದ ರಚನೆಯನ್ನು ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ, ಅತ್ಯಂತ ಕೃಪೆಯಿಂದ ಮಹಾಭಾರತದ ರಚನೆಯನ್ನ ಮಾಡಿದರು ಸಾಕ್ಷಾತ್ ವೇದವ್ಯಾಸ ದೇವರು. ಇಷ್ಟು ವೇದ ವಿಭಾಗ ಮಾಡಿ, ಇಷ್ಟೆಲ್ಲ ಮಹಾಭಾರತದ ರಚನೆಯನ್ನ ಮಾಡಿ, ಶಿಷ್ಯರಿಂದ ಇಷ್ಟೆಲ್ಲ ಹೇಳಿಸ್ತಕ್ಕಂತಹ ವೇದವ್ಯಾಸ ದೇವರಿಗೂ ಕೂಡ ನಾತುಷ್ಯತ್ ಹೃದಯಂ ತತಃ, ಯಾಕೋ ಇನ್ನೂ ಮನಸ್ಸು ಸಂತುಷ್ಟ ಆಗಲಿಲ್ಲ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯ ಸ್ತಟೇಶು ಚೌ ವಿತರ್ಕಯನ್ ವಿವಿಕ್ತಸ್ಯ ಇದಂ ನೋವಾಚ ಧರ್ಮವಿತ. ವೇದವ್ಯಾಸ ದೇವರಿಗೆ ಯಾಕೋ ಇದು ಸಾಕು ಅಂತ ಅನಿಸ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಮಾಡ್ಯಾರ, ವೇದಗಳನ್ನು ಬರೆದ್ರು, ಬ್ರಹ್ಮಸೂತ್ರಗಳನ್ನು ಬರೆದ್ರು, ಮಹಾಭಾರತವನ್ನು ಬರೆದ್ರು, ಪುರಾಣಗಳನ್ನು ಬರೆದ್ರು, ಎಲ್ಲ ಬರೆದಾದ ಮ್ಯಾಲೂ ಅವರಿಗೆ ಸಂತೋಷ ಆಗಲಿಲ್ಲ. ಅಲ್ಲ, ಸಂತೋಷ ಆಗಲಿಲ್ಲ ಅಂತನ್ನೋದು ಮತ್ತೆ ದೋಷ ಅಲ್ಲೇನ್ರಿ? ಶ್ರೀಮದಾಚಾರ್ಯ ಬಂದರು, ಅಥೋಷೋ ಅನಲಂ ಬುದ್ಧಿ. ಸಂತೋಷ ಆಗಿಲ್ಲ ಅಂತಂದ್ರೆ ಸಾಕು ಅನಿಸ್ಲಿಲ್ಲ ಅನ್ನೋ ಅರ್ಥದೊಳಗೆ. ಕೆಲವರಿಗೆ ನಾನು ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಅಭಿವ್ಯಕ್ತ ಮಾಡಿದ್ರೆ ನನಗೆ ಸಾಕು ಅನ್ಸಂಗಿಲ್ಲ ಅಂತ ಮಾತು ಬರ್ತದೆ. ಇದು ದೋಷ ಏನು ಗುಣನೋ ವಿಚಾರ ಮಾಡಿ. ಇದು ಗುಣಾನೇ. ಭಗವಂತ
ನನಗೆ ಸಜ್ಜನರ ಮೇಲೆ ಎಷ್ಟು ಕರುಣಾ ತೋರಿಸಿದ್ರು ಸಾಕು ಅನಿಸ್ವಲ್ತು ಅಂತಂದ ಅಷ್ಟೇ. ಇದು ದೋಷ ಅಂತ ತಗೊಳ್ಳಿಕ್ ಬರುವುದಿಲ್ಲ. ಸಾಕು ಅನಿಸ್ಲಾರ್ದು ಕೆಲವೊಂದು ಕಡೆಗೆ ದೋಷ ಅಲ್ಲ, ಅದು ಗುಣ ಅಂತ ಆಗ್ತದೆ. ಭಾಳ ಜಿಲೇಬಿ ಹಾಕಿಸ್ಕೊಳ್ಬೇಕಾದಾಗ ಸಾಕು ಅನಿಸ್ಲಿಲ್ಲ ಅಂದ್ರೆ ದೋಷ ಅಂತ ಅನ್ನೋಣಂತ. ಇದು ಹಂಗಲ್ಲ. ಇದು ಸಜ್ಜನರ ಮೇಲೆ ಕರುಣಾ ಮಾಡುವಾಗ ನನಗೆ ಸಾಕು ಅನಿಸ್ಲಿಲ್ಲ ಅನ್ನೋದು ಇದು ಗುಣ ಅಂತ ಆಗ್ತದೆ. ಹಾಗಾಗಿ ಭಾರತವ್ಯಪದೇಶೇನ ಹಮ್ನಾಯಾರ್ಥ ಪ್ರದರ್ಶಿತ. ನಾನು ಸಾಕಷ್ಟು ವೇದಗಳ ವಿಭಾಗವನ್ನು ಮಾಡಿದೆ. ವ್ರತಗಳನ್ನು ನೋಡಿ ಶ್ರೀ ವೇದವ್ಯಾಸರು ಹೇಳ್ತಾರೆ, ಎಷ್ಟೋ ವ್ರತಗಳನ್ನು ಮಾಡೀನಿ, ಗುರುಗಳ ಪೂಜೆಯನ್ನು ಮಾಡೀನಿ, ಅಗ್ನಿಹೋತ್ರವನ್ನು ಮಾಡೀನಿ, ಎಲ್ಲ ಯಜ್ಞಯಾಗಗಳನ್ನು ಮಾಡೀನಿ, ಭಾರತವನ್ನು ಬರದೇನೆ ಎಲ್ಲ ಬರೆದರೂ ಕೂಡ ಅಸಂಪನ್ನ ಇವಾಭಾತಿ ಬ್ರಹ್ಮವರ್ಚಸ್ಸೆ ಸತ್ತಮಃ. ಬ್ರಹ್ಮವರ್ಚಸ್ವನ್ನ ಪೂರ್ಣವಾಗಿ ನಾನು ಗಳಿಸಿ ಆದ ಮೇಲೂ ಕೂಡ ನನ್ನ ಆತ್ಮ ಯಾಕೋ ಇವತ್ತ ಅಸಂಪನ್ನ ಅಂತ ಅನಿಸ್ತಾ ಇದೆ. ಏನಾಗಿದೆ, ಏನು ಅಪೇಕ್ಷೆ ಇರಬಹುದು, ಯಾಕೆ ನನಗೆ ಪೂರ್ಣತೆ ಅನ್ನಿಸ್ತಾ ಇಲ್ಲ ಅಂತ ವೇದವ್ಯಾಸ ದೇವರು ವಿಚಾರ ಮಾಡ್ತಾ ಕೂತಾಗ ನಾರದರು ಅಲ್ಲಿಗೆ ಬಂದಿದ್ದಾರೆ. ನಾರದರು ಬಂದರೆ ವೇದವ್ಯಾಸ ದೇವರು ಎದ್ದು ನಿಂತು ಸ್ವಾಗತವನ್ನ ಮಾಡಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಬಹಳ ಆದರದಿಂದ ಅವರನ್ನು ಕಾಣ್ತಾರೆ. ಶೋಚಸ್ಯಾತ್ಮನ್ ಆತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಮುಖ ನೋಡೇ ಹೇಳಿಬಿಟ್ರು ನಮ್ಮ ನಾರದರು, ಭಾರಿ ಸೈಕಾಲಜಿಸ್ಟು. ಅವ್ರು ಹೇಳಿದ್ರು, ಸ್ವಾಮಿ ಯಾಕೋ ನಿಮ್ಮ ಮುಖ ನೋಡಿದ್ರೆ ಏನೋ ಒಂದು ಚಿಂತೆ ನಿಮಗೆ ಕಾಡ್ಲಿಗತ್ತದಂತ ನನಗೆ ಅನಿಸ್ತದ. ಏನಾಗ್ಯದ ಹೇಳ್ರಿ, ನೀವು ಮಹಾನುಭಾವರು, ಯಾವ ಗ್ರಂಥ ನೀವು ಬರೆದಿಲ್ಲ ಹೇಳ್ರಿ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬ್ರಹ್ಮಿತಂ. ವೇದಗಳಲ್ಲೂ ಹೇಳದಂತಹ ಅನೇಕ ಧರ್ಮಗಳನ್ನು ಹೇಳಿ ಸಾಕ್ಷಾತ್ ಬ್ರಹ್ಮದೇವರಿಗೆ ಪೂರ್ಣ ತಿಳಿದಿರಬೇಕು, ಇನ್ನೊಬ್ರಿಗೆ ಗೊತ್ತೇ ಆಗಿರಬಾರ್ದು. ಅಂತಹ ಮಹಾಭಾರತವನ್ನು ರಚನಾ ಮಾಡಿ ಎಲ್ಲ ಮಾಡಿ ಮುಗಿಸಿದ ನಿಮ್ಮ ಮನಸ್ಸಿನೊಳಗೆ ಇನ್ನೂ ಚಿಂತೆ ಯಾಕೆ ಕಾಣ್ತಾ ಇದೆ ನನಗೆ? ನಾರದರು ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ವೇದವ್ಯಾಸದೇವರು ಹೇಳಿದ್ರು, ಹೌದಪ್ಪ, ನೀ ಹೇಳಿದ್ದೆಲ್ಲ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೂ ಕೂಡ ನನಗೆ ಇದೇನೋ ಪೂರ್ಣ ಅಂತ ಅನಿಸ್ತಾ ಇಲ್ಲ. ತ್ವಂ ಪರ್ಯಟನ್ ಅರ್ಕ ಇವ ತ್ರಿಲೋಕಿ ಮಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾಬರೇ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷವ. ನೀನು ಸೂರ್ಯ ಹೆಂಗ ಎಲ್ಲಾ ಲೋಕಗಳೊಳಗೆ ಸಂಚಾರ ಮಾಡ್ತಾ ಇರ್ತಾನೋ ಹಂಗ ಪ್ರತಿಯೊಂದು ಲೋಕಕ್ಕೆ ನೀನು ಹೋಗಿ ಹೋಗಿ ಗಾಳಿ ಬೀಸು ಹಂಗ ಎಲ್ಲಾ ಲೋಕದೊಳಗೆ ಬೀಸಿ ಎಲ್ಲಾ ಕಡೆಗೆ ಜ್ಞಾನದ ಸ್ಥಾಪನೆಯನ್ನ ಮಾಡುವಂತಹ ನಾರ ಅಂದ್ರೆ ಜ್ಞಾನ, ಜ್ಞಾನವನ್ನ ಕೊಡುವವರು ನಾರದರು. ಎಲ್ಲ ಕಡೆಗೆ ಹೋಗಿ ಜ್ಞಾನ ಪ್ರಸಾರ ಮಾಡುವಂತಹ ನಿನ್ನ ಶ್ರೇಷ್ಠ ದೇವರ್ಷಿ ನೀನು. ನನಗೇನಾಗ್ಯದಂತನ್ನುವುದನ್ನು ನೀನೇ ಹೇಳು. ನೋಡ್ರಿ, ಇದು ವಿಚಿತ್ರ. ಪೇಷಂಟು ಡಾಕ್ಟ್ರಿಗೆ ಹೋಗಿ ನಮ್ಗೇನಾಗ್ಯದ ಹೇಳ್ರಿ ನೋಡೋಣ, ನೀ ಹೇಳಬೇಕು ಅದನ್ನು. ನೀವ್ಯಾಕೆ ಡಾಕ್ಟರ್, ಮತ್ತೆ ನೀವು ಹೇಳಬೇಕು ನಮಗೇನಾಗ್ಯದಂತ, ನೀನೇ ಹೇಳು ಅಂತ. ಇಲ್ಲಿ ಎರಡು ವಿಚಾರ ಮಾಡ್ರಿ. ಒಂದು, ವೇದವ್ಯಾಸ ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ನಾರದರಿಂದ ಸೇವೆಯ ಅಪೇಕ್ಷೆ ವೇದವ್ಯಾಸ ದೇವರಿಗಿದೆ. ಸೇವೆಯನ್ನ ಮಾಡಲಿ ನಾರದರು, ಸ್ವಲ್ಪ ಕನ್ಸಲ್ಟೇಷನ್ ಫೀಸ್ ಕೊಟ್ಟರು ಚಿಂತೆ ಇಲ್ಲ, ನನಗೇನಾಗ್ಯದ ಅನ್ನೋದನ್ನು ಅವರು ತಿಳಿಸ್ಲಿ ಅಂತನ್ನುವಂತಹ ವಿಚಾರದಿಂದ ನೀವು ಹೇಳ್ರಿ ಅಂತಂದದ್ದು ಒಂದನೇದ್ದು. ಎರಡನೇದ್ದು, ವ್ಯಕ್ತಿ ತಾನು ಎಷ್ಟೇ ವಿಚಾರವಂತನಾಗಿದ್ದರೂ ಕೂಡ, ಎಷ್ಟೇ ತಾನು ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿದ್ರೂ ಕೂಡ, ದೇಶವನ್ನು ಸುತ್ತುವಂತಹ ಬಹಳ ಅನುಭವ ಇದ್ದಂತಹ ವೃದ್ಧರನ್ನ ಕಂಡಾಗ ತಾನು ಇನ್ನೂ ಏನನ್ನು ಮಾಡಬಹುದು ಅಂತನ್ನೋದನ್ನು ಕೇಳ್ಕೋಬೇಕು. ರಾಮಚಂದ್ರ ರಾಮಾಯಣದೊಳಗೆ ಹೇಳ್ತಾರೆ, ತಪೋವೃದ್ಧೈ ಶೀಲವೃದ್ಧೈ ಜ್ಞಾನವೃದ್ಧೈ ಸಮಾಗಮೆ. ವಾಲ್ಮೀಕಿ ರಾಮಾಯಣ ತಿಳಿಸ್ತಾರೆ, ರಾಮನಿಗೆ ಗೊತ್ತಿರಲಾರ್ದು ಏನೇನೇನೇನೇ ಇದ್ದಿದ್ದಿಲ್ಲ. ಆದರೂ ಎಲ್ಲಿ ವೃದ್ಧರಿರ್ತಾರೆ, ಜ್ಞಾನದಿಂದ ವೃದ್ಧರಿರ್ತಾರೆ, ತಪಸ್ಸು ಮಾಡಿ ವೃದ್ಧರಿರ್ತಾರೆ, ವಯಸ್ಸಿನಿಂದ ವೃದ್ಧರಿರ್ತಾರೆ, ಅವರಲ್ಲಿ ಹೋಗಿ ಹೋಗಿ ಮಾತಾಡ್ಸ್ಕೋತ ಕೊಡ್ತಿತ್ತಂತ. ಏನು ಹೆಂಗದ ಜಗತ್ತು, ಹೆಂಗೆ ನಡೀತದ, ಏನದ ರಾಜಧರ್ಮ, ಎಲ್ಲ ಏನು ದೇವರಿಗೆ ಗೊತ್ತಿರಲಿಲ್ಲ, ಏನು ರಾಮದೇವರಿಗೆ ಗೊತ್ತಿತ್ತು, ಆದರೂ ಕೇಳ್ತಿತ್ತು. ಇದು ರಾಮನ ಗುಣ. ಅದೇ ವೇದವ್ಯಾಸರ ಗುಣವೂ ಹೌದು. ನಾರದರು ಬಂದಾಗ ಅವರಿಗೆ ಸೇವೆಯನ್ನ ತಾವು ಅವಕಾಶ ಮಾಡಿಕೊಡ್ಲಿಕ್ಕೆ ಭಗವಂತ ನೀವೇ ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಹೀಗಾಗಿ ನಾವು ಎಷ್ಟೇ ವಿಚಾರವಂತರಾದರೂ ಕೂಡ ವೃದ್ಧರ ಕಡೆಗೆ ಹೋದಾಗ, ಜ್ಞಾನಿಗಳ ಕಡೆಗೆ ಹೋದಾಗ ಮತ್ತಷ್ಟು ವಿಚಾರ ವಿಮರ್ಶೆಯನ್ನ ಮಾಡುವ ಅವಕಾಶವನ್ನ ನಾವಿಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತು ಭಾಗವತ ಒಂದು. ಎರಡನೇದ್ದು ಮುಖ್ಯವಾಗಿ ಚಿಂತೆಯನ್ನ ಯಾವ ವಿಷಯಕ್ಕೆ ಮಾಡಬೇಕು ಅನ್ನೋದನ್ನು ನಮಗೆ ವೇದವ್ಯಾಸದೇವರು ತಿಳಿಸ್ಕೊಟ್ರು. ಯಾಕೆ ಚಿಂತೆ ಆಗಿತ್ತು? ಸಜ್ಜನರಿಗೆ ನನ್ನಿಂದ ಪೂರ್ಣ ಉಪಯೋಗ ಆಗಿಲ್ಲ ಅನ್ನುವ ಚಿಂತೆ ಆಗಿತ್ತು. ಸಜ್ಜನರಿಗೆ ನನ್ನಿಂದ ಪೂರ್ಣ ಉಪಯೋಗ ಆಗಿಲ್ಲ. ಬೇಕಾದ್ರೆ ನಮ್ಮಿಂದ ಏನೂ ಉಪಯೋಗ ಆಗಿರಂಗಿಲ್ಲ, ನಮ್ಗೆ ಎಂದೆಂದೆಂದೆಂದೂ ಚಿಂತೆ ಇರಂಗಿಲ್ಲ. ಆದರೆ ಇರೋದು ಈ ದೇಹ ಪರೋಪಕಾರಾರ್ಥಮಿದಂ ಶರೀರಂ. ಇಡಿಯಾದ ಈ ದೇಹ ಇರುವುದೇ ಪರೋಪಕಾರಕ್ಕಿರ್ತಕ್ಕಂಥ ಈ ಶರೀರವನ್ನು ನಾವು
ಬೇರೆ ಎಲ್ಲದಕ್ಕೂ ಬಳಸ್ತಿರ್ತೀವಿ. ನಮ್ಮ ಭೋಗಕ್ಕೆ, ನಮ್ಮ ಆತ್ಮಾರಾಮಕ್ಕೆ ನಾವು ಬಳಸ್ಕೋತಿರ್ತೀವಿ. ವೇದವ್ಯಾಸ ದೇವರಿಗೆ ಇಷ್ಟೆಲ್ಲ ಪರೋಪಕಾರವನ್ನು ಮಾಡಿದರೂ ಕೂಡ ಪೂರ್ಣ ಅಂತ ಅನಿಸ್ಲಿಲ್ಲ. ದೇವತೆಗಳ ಭಗವಂತನ ಚರ್ಯ ಹಿಂಗಿರ್ತದೆ. ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದವ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ದೇವಾಹ ಖಿನ್ನ ಹೃದಯ, ದೇವತೆಗಳು ಖಿನ್ನ ಮನಸ್ಕರಾದರು. ಯಾಕೆ? ಮಾರ್ಗಾತ್ ಸತಾಂ ಸ್ಖಲತಿ, ಸಜ್ಜನರು ಮಾರ್ಗ ತಪ್ತಾ ಇದ್ದಾರೆ, ನಾವು ಅವ್ರಿಗೆ ಹೆಂಗೆ ಉದ್ಧಾರ ಮಾಡೋಣ. ದೇವತೆಗಳ ಚಿಂತ ಹೆಂಗದ ನೋಡ್ರಿ. ಚಿಂತ ಇಂಥದ್ದಿತ್ತು ಅಂತಂದ್ರೆ ಭಗವಂತ ಒಲಿತಾನೆ. ನಮ್ಮ ಚಿಂತ ಮತ್ತು ನಾಳೆ ಊಟ ಹೆಂಗೆ, ನಾಳೆಗೇನು ಸಾರು ಮಾಡೋಣ, ಟೊಮ್ಯಾಟೋದು ಮಾಡೋಣ, ಹುಣ್ಸೆಹಣ್ಣು ಹಾಕಿ ಮಾಡೋಣ, ಇದೇ ಚಿಂತ ನಾವು ಆಕ್ರಾಂತರಾಗಿದ್ವಿ ಅಂತಂದ್ರೆ ಭಗವಂತ ನಮ್ಮ ಉದ್ಧಾರ ಮಾಡಲಿಕ್ಕೆ ಹೆಂಗೆ ಬರಬೇಕು? ಚಿಂತ ಭಗವಂತನ ವಿಷಯಕ್ಕೆ, ಶಾಸ್ತ್ರದ ವಿಷಯಕ್ಕೆ, ಪುಣ್ಯದ ವಿಷಯಕ್ಕೆ, ಧರ್ಮದ ವಿಷಯಕ್ಕೆ ಇತ್ತು ಅಂತಂದ್ರೆ, ಅದರಲ್ಲಿ ಮಹಾನುಭಾವರಿಗೆ ಮುಂದಿನವರ ಉದ್ಧಾರ ಹೆಂಗ ಅನ್ನೋ ಚಿಂತ ಇತ್ತು ಅಂದ್ರೆ ಅದು ಭೂಷಣ, ಅದು ದೋಷ ಅಲ್ಲ. ವೇದವ್ಯಾಸ ದೇವರ ದೋಷ ಅಲ್ಲದ ಚಿಂತ. ಅವರಿಗೆ ಅಷ್ಟು ಕರುಣ ಅದ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಅದೊಂದು ಗುಣ ಅಂತ ಆಗ್ತದೆ. ಹಾಗಾಗಿ ಅಂಥ ಚಿಂತೆಯನ್ನು ವೇದವ್ಯಾಸ ದೇವರು ಮಾಡಿದ್ದನ್ನು ನಾವು ನೋಡ್ತೇವೆ. ಮಹಾನುಭಾವ ಯಾವ ಲೀಡರ್ ಇರ್ತಾನೆ, ಅವನು ಬಹಳ ದೊಡ್ಡ ಮಟ್ಟಕ್ಕೆ ಇರ್ತಾನೆ, ಅವ ಮುಂದಿನವರನ್ನು ಇನ್ನೂ ಹೆಂಗೆ ಉದ್ಧಾರ ಮಾಡಲಿ ಅನ್ನೋ ಚಿಂತೆಯನ್ನು ತಾನು ಮಾಡ್ತಾ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಥಾ ಧರ್ಮಾದಯೋಚ್ಯರ್ಥ ಮುನಿವರ್ಯ. ಆವಾಗ ನಾರದರು ಅಂತೂ ಮತ್ತೆ ಏನಾಗಿದೆ ಹೇಳ್ರಿ ಅಂತ ಕೇಳಿದ್ರಲ್ಲ, ವೇದವ್ಯಾಸ ದೇವರು ಹೇಳಬೇಕೀಗ. ಏನು ಹೇಳಲಿ? ಭವತಾ ನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನತುಷ್ಯೇತ ಮನ್ಯೇತದ್ ದರ್ಶನಂ ಖಿಲಂ. ಸ್ವಾಮಿ ಎಲ್ಲ ಹೇಳಿರಿ ನೀವು, ಮಹಾಭಾರತದ ಕಥೆ ಹೇಳಿರಿ, ಬೇಕಾದಷ್ಟು ವೇದ ಆಯ್ತು, ಸೂತ್ರಗಳಾಯ್ತು, ಪುರಾಣಗಳನ್ನು ಬೇಕಾದಷ್ಟು ಹೇಳಿದ್ರಿ. ಆದರೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ವರ್ಣನ ಮಾಡಿದರು. ಭಗವಂತನ ಮಹಿಮೆಯನ್ನ ಈ ಮಂದಮತಿಗಳಾದ ಮನುಷ್ಯರಿಗೆ ಪೂರ್ಣ ತಿಳಿಯುವ ಸರಳ ಭಾಷೆಯೊಳಗೆ ನೀವಿನ್ನೂ ಅಂಥ ಗ್ರಂಥ ಬರೆದಿಲ್ಲ. ಅದಕ್ಕೆ ನಿಮಗ ಮನಸ್ಸು ಸಂತೃಪ್ತ ಅಂತ ಅನಿಸ್ವಲ್ತು. ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ನೀವು ಬರೆದದ್ದೆಲ್ಲ ದರ್ಶನ ಭಾಷಾ, ಗುಹ್ಯ ಭಾಷಾ, ಇವೆರಡೂ ಸ್ವಲ್ಪ ಟಫ್ ಭಾಷೆಗಳು. ಮಹಾಭಾರತದೊಳಗ ಸಾಕಷ್ಟು ಭಗವಂತನ ಮಹಿಮಾದ ತಿಳ್ಕೊಳ್ಳಿಕ್ಕಾಗಂಗಿಲ್ಲ, ವೇದಗಳೊಳಗದ ತಿಳ್ಕೊಳ್ಳಿಕ್ಕಾಗಂಗಿಲ್ಲ. ಸರಳವಾಗಿ ಇದು ನೋಡ್ರಿ, ಹಿಂಗೆ ನಮ್ಮ ಭಗವಂತ ಆಡಿದ, ಓಡಿದ, ಮಾಡಿದ ಅಂತ ಹೇಳಿ ಅವನ ಭಕ್ತರು ಹಿಂಗೆ ಮಾಡಿದ್ರು, ಅವ್ರಿಗೆ ಇಂಥ ಫಲ ಸಿಕ್ತು ಅಂತ. ಸಮಾಧಿ ಭಾಷಾ ಅಂದ್ರೆ ಸರಳ ಭಾಷಾ, ಮನುಷ್ಯರಿಗೆ ತಿಳಿಯುವ ಸರಳ ಭಾಷಾದೊಳಗೆ ನೀವು ಇನ್ನೂ ಒಂದು ಗ್ರಂಥ ಬರೆದಿಲ್ಲ ಅಂದದ್ದಕ್ಕೆ ನಿಮ್ಮ ಮನಸ್ಸಿನೊಳಗೆ ಇನ್ನೂ ಏನೋ ಅಪೂರ್ಣತಾ ಅಂತ ಅನ್ನೋದು ಕಾಡ್ತಾ ಇದೆ. ಹಾಗಾಗಿ ಒಂದು ಇಂಥ ಗ್ರಂಥ ಬರೀರಲ್ಲ, ಹೆಜ್ಜೆಗೆ ದೇವ್ರ ಮಹಿಮಾ ಇರ್ಬೇಕು. ಸವಾಗ್ ವಿಸರ್ಗೋ ಜನ ಚಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಸಾಧುಗಳು ಈ ಗ್ರಂಥವನ್ನು ತಾವು ತಗೊಂಡ್ರೆ ಹೆಂಗೆ ಅನಿಸ್ಬೇಕು ಅಂದ್ರೆ, ಒಂದೊಂದು ಶ್ಲೋಕಂದಾಗೂ ಪಾಪಗಳು ಹೋಗ್ಬೇಕು. ಯಾಕಂದ್ರೆ ಒಂದೊಂದು ಶ್ಲೋಕನು ಅದು ಚಂದ ಇರ್ಬೇಕಂತಿಲ್ಲ, ಅದರೊಳಗೆ ಬಹಳ ಅಲಂಕಾರ ಇರ್ಬೇಕಂತಿಲ್ಲ. ಪ್ರತಿಯೊಂದು ಶ್ಲೋಕದೊಳಗೆ ಕೃಷ್ಣನೊಂದು ಹೆಸರು ಇರ್ಬೇಕು. ಆ ಹೆಸರನ್ನ ಅಂದ್ರೆ ಎಲ್ಲ ಪಾಪ ಹೋಗಿರ್ಬೇಕು. ಹೆಜ್ಜೆಗೆ ಕೃಷ್ಣನ ಕಥೆ ಅದರೊಳಗೆ ಸಿಗಬೇಕು. ಅಂಥ ಶ್ರೇಷ್ಠವಾದ ಗ್ರಂಥವನ್ನು ನೀವು ಬರೆದು ಬಿಟ್ರಿ ಅಂದ್ರೆ ಎಲ್ಲರೂ ಯಾರೇ ಇದ್ರ ಅದನ್ನು ಹೇಳ್ತಾರೆ ಸಾಧುಗಳು, ಯಾರಿರ್ಲಿಲ್ಲ ಅಂದ್ರೆ ತಾವೇ ಅದನ್ನು ಪಾರಾಯಣ ಮಾಡ್ತಾರೆ. ಏನು ಇಲ್ಲಿಲ್ಲ ಅಂದ್ರೂ ಕೂಡ ಅದನ್ನ ತಮ್ಮ ಮನಸ್ಸಿನೊಳಗೆ ಹೊತ್ತು ತಿರುಗಾಡ್ತಾರೆ. ಅಂಥ ಒಂದು ಗ್ರಂಥವನ್ನು ನೀವು ಬರೀರಿ. ಯಾಕ? ನೈಷ್ಕರ್ಮ್ಯಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ಬರೀ ಜ್ಞಾನ, ಬಹಳಷ್ಟು ಜ್ಞಾನವನ್ನು ನೀವು ಕೊಟ್ಟಿರಿ, ಇಲ್ಲ ಅಂತಲ್ಲ. ಅಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ. ಆದರೆ ಆ ಜ್ಞಾನ ಭಕ್ತಿ ಒಳಗೆ ಪರ್ಯವಸಾನ ಆಯ್ತಂದ್ರೆ ಅದು ಸಾರ್ಥಕ ಅಂತ ಆಗ್ತದ. ಜ್ಞಾನ ಸಾಕಷ್ಟು ಬಂದದ, ಆದ್ರೆ ಮನಸ್ಸಿನೊಳಗೆ ಭಕ್ತಿ ಹುಟ್ಲಿಕ್ಕೇನು ಕಥಿ ಬೇಕಲ್ಲ, ಅದಿನ್ನ ನಿಮಗೆ ಮನುಷ್ಯರ ಸರಳ ಭಾಷಾದೊಳಗೆ ತಿಳಿಸ್ಲಿಕ್ಕಾಗಿಲ್ಲ ಅನ್ನೋದಕ್ಕೆ ನಿಮ್ಮ ಮನಸ್ಸಿನ್ನೂ ವ್ಯಾಕುಲ ಅದ ಸ್ವಾಮಿ. ಹಾಗಾಗಿ ನೀವು ಭಗವಂತನಲ್ಲಿ ಭಕ್ತಿ ಹುಟ್ಟಿಸುವ, ಹೆಜ್ಜೆಗೆ ಕೃಷ್ಣನ ನಾಮಸ್ಮರಣವಾಗುವ, ಭಗವಂತನ ಮಹಿಮೆಯನ್ನ ಬಹಳ ಮನಸ್ಸಿಗೆ ಮುಟ್ಟುವಷ್ಟು ಸರಳವಾಗಿ ವರ್ಣಿಸುವಂತಹ ಒಂದು ಗ್ರಂಥವನ್ನ ನೀವು ಬರೀರಿ ಎನ್ನುವ ಪ್ರಾರ್ಥನೆಯನ್ನ ನಾರದರು ನಮಗಾಗಿ ವೇದವ್ಯಾಸ ದೇವರಲ್ಲಿ ಅವರು ಮಾಡ್ತಾರೆ. ನವೈ ಜನೋ ಜಾತು ಕಥಂಚನೋ ವ್ರಜೇನ್ ಮುಕುಂದ ಸೇವ್ಯನ್ಯವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾನ್ ಅಂಧ್ಯುಪಗೋಹನಂ ಪುನಃ ವಿಹಾತು ಮಿಚ್ಛೇನ್ನ ರಸಗ್ರಹೀ ಜನಃ. ನಮ್ಮ ಜನರು ಎಷ್ಟೋ ಜನ ರಸಗ್ರಹಿಗಳಿದ್ದಾರೆ ನೋಡ್ರಿ. ವೇದವ್ಯಾಸ ದೇವರ ಮುಂದೆ ನಾರದರು ನಮ್ಮ ಪರವಾಗಿ ಮಾತಾಡ್ತಾರ್ರಿ. ಅವ್ರು ಹೇಳ್ತಾರೆ, ಎಷ್ಟೋ ಜನ ರಸಿಕರಿದ್ದಾರೆ, ಅವರು
ಇಂಥ ಒಂದು ಗ್ರಂಥವನ್ನು ನೀವು ಬರೆದು ಬಿಟ್ರಿ ಅಂತ ತಿಳ್ಕೋರಿ, ಸದಾ ಕೃಷ್ಣನ ಸ್ಮರಣ ಆಗುವಂಥ ಗ್ರಂಥ ಬರೆದ್ರಿ ಅಂದ್ರೆ ಹಿಡ್ಕೊಂಡು ಕೂತವ್ರು ಬಿಡಂಗೇ ಇಲ್ಲ, ಭಾಗವತ ಬಿಡ್ಲಿಕ್ಕೆ ಆಗಂಗಿಲ್ಲ. ಅಂಥ ಭಾರೀ ಜನ ಒಳ್ಳೆಯವರು ಇನ್ನೂ ಭೂಮಿ ಮೇಲಿದ್ದಾರೆ. ನಮ್ಮ ಪರವಾಗಿ ಹೇಳಿದ್ದಿದ್ದು ಭೂಮಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾಹ ಅಂತ ವೇದವ್ಯಾಸ ದೇವರೇ ಶ್ರೀಮದಾಚಾರ್ಯರಿಗೆ ಮುಂದೆ ಹೇಳ್ತಾರಲ್ಲ, ನೀನು ಹೋಗಿ ಎಲ್ಲರೂ ಉದ್ಧಾರ ಮಾಡು ಅಂತ. ಹಂಗೆ ನಾರದರು ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಎಷ್ಟೋ ಒಳ್ಳೆಯ ಜನ ಇನ್ನ ಇದ್ದಾರೆ ಸ್ವಾಮಿ, ಅವರ ಅನುಗ್ರಹಕ್ಕಾಗಿ ಅವರ ಮೇಲೆ ನೀವು ಅನುಗ್ರಹವನ್ನು ಮಾಡಿ ನೀವು ಈ ಕಥೆಗಳನ್ನು ಬರೀರಿ. ಇದಂ ಹಿ ಪುಂಸಸ್ತಪಸ ಶ್ರುತಸ್ಯ ವಾ ಸ್ಪೃಷ್ಟಸ್ಯ ಸೂಕ್ತಸ್ಯ ಚ ಬುದ್ಧ ದತ್ತಯೋಃ ಅವಿಪ್ಲುತೋರ್ಥ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಒಬ್ಬ ಮನುಷ್ಯ ತಾನು ತನ್ನ ಇಡಿಯಾದ ಜೀವನದಲ್ಲಿ ಮಾಡಿದ ಎಲ್ಲ ತಪಸ್ಸು, ಎಲ್ಲ ಶ್ರವಣ, ಎಲ್ಲ ಹೋಮ, ಎಲ್ಲ ಒಳ್ಳೆಯ ಮಾತುಗಳು, ಎಲ್ಲ ದಾನಗಳು, ಎಲ್ಲವನ್ನೂ ಮಾಡಿದ್ದರ ಫಲ ಏನು? ಎಲ್ಲವನ್ನೂ ಮಾಡಿದ್ದರ ಫಲ ಏನಾದರೂ ಜೀವನದೊಳಗದ ಅಂತಂದ್ರ ಅದು ಭಗವಂತನ ಮಹಿಮಾಶ್ರವಣ. ನಾರದರು ಹೇಳುತ್ತಾರೆ, ಮಾಡಿದ ಎಲ್ಲ ಪುಣ್ಯಗಳ ಫಲವಾಗಿ ಬರುವುದು ನಮಗೆ ಯಾವುದು ಅಂದರೆ ಭಗವಂತನ ಮಹಿಮೆಯ ಶ್ರವಣ ಮಾಡುವ, ಭಾಗವತದಂತಹ ಗ್ರಂಥದ ಶ್ರವಣ ಮಾಡುವ ಅವಕಾಶ. ಇದು ಸಿಕ್ಕದಂದ್ರೆ ನಾವು ಹಿಂದೆ ಮಾಡಿದ್ದೆಲ್ಲ ಸಾರ್ಥಕ ಆಗ್ಯದಂತ ಅರ್ಥ. ನಾವು ಏನಾಚಾರ ನಾವು ಬೇಕಾದಷ್ಟು ಮಾಡಿವಿ, ನಿತ್ಯ ಬಂದು ಪುರಾಣಕ್ಕೆ ಕೂತೀವಿ, ಏನ್ರಿ ಆಗ್ಯದ ಮತ್ತು ಅದೇ ಎಲ್ಲ ಆಗ್ಯದ, ಅದಕ್ಕಿಂತ ದೊಡ್ಡದೇನೋ ಆಗೋದು ಬೇಕೇ ಆಗಿಲ್ಲ. ಪುರಾಣ ಏನು ಕೇಳ್ತಿರಲ್ಲ, ಇದೇ ದೊಡ್ಡದು. ಯಾಕಂದ್ರೆ ಮಾಡಿದ ಎಲ್ಲಾ ಪುಣ್ಯಗಳ ಫಲವಾಗಿ ನಮಗೆ ಸಿಗತಕ್ಕಂತಹ ದೊಡ್ಡದಾದ ಭಾಗ್ಯ ಅಂದ್ರೆ ಭಗವಂತನ ಮಹಿಮಾಶ್ರವಣ. ಇದೇ ಆಗಿದೆ. ಇದಾದವರು ಬಹಳ ಪುಣ್ಯವಂತರು ಅಂತ ತಿಳ್ಕೊಳ್ರಿ. ನಿತ್ಯದಲ್ಲಿ ಪಾಠ ಕೇಳ್ತೀರಿ, ನಿತ್ಯದಲ್ಲಿ ಪ್ರವಚನ ಕೇಳ್ತೀರಿ, ನಿತ್ಯದಲ್ಲಿ ಗುರುಗಳ ಭಗವಂತನ ಮಹಿಮಾ ಕೇಳ್ತೀರಿ ಅಂದ್ರೆ ಭಗವಂತ ನಿಮಗೆ ಎಲ್ಲಾ ಭಾಗ್ಯವನ್ನು ಇಟ್ಟಾನಂತ ಅರ್ಥ. ಹಾಗಾಗಿ ಅಂಥದ್ದು ನಾನು ನನ್ನದೇ ಎಕ್ಸಾಂಪಲ್ ತಗೊಂಡು ಬೇಕಾದ್ರೆ ನಿಮಗೆ ಹೇಳ್ತೇನೆ. ನಾರದರಂತಾರೆ, ಹಿಂದಿನ ಜನ್ಮದಲ್ಲಿ ನಾನೊಬ್ಬ ದಾಸಿ ಪುತ್ರನಾಗಿ ಹುಟ್ಟಿದ್ದೆ. ಅಲ್ಲಿ ಅರ್ಭಕ ಸಣ್ಣ ವಯಸ್ಸಿನೊಳಗೆ 5 ವರ್ಷದ ಹುಡುಗ. ಆದರೂ ನನಗೆ ಭಾಳ ಆಟ ಆಡ್ಲಿಕ್ಕೆ ಸೇರ್ತಿರ್ಲಿಲ್ಲ, ಊಟ ಮಾಡಲಿಕ್ಕೆ, ಬರೀ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇದು ಸೇರ್ತಿರ್ಲಿಲ್ಲ. ಭಾಳ ರಿಸರ್ವ್ ಇದ್ದೆ, ಗಂಭೀರ ಇದ್ದೆ. ಯತಿಗಳು ಬಂದಿದ್ರು, ಸಾಕಷ್ಟು ಯತಿಗಳದೊಂದು ಚಾತುರ್ಮಾಸ ನಡೆದಿತ್ತು. ಆ ಸನ್ಯಾಸಿಗಳ ಕಡೆಗೆ ಹೋಗಿ ಆ ಸಾಧುಗಳ ಸೇವೆಯನ್ನು ನಾನು ಮಾಡಿದೆ. ಸಾಧುಗಳ ಸೇವೆಯನ್ನು ಮಾಡೋದಂದ್ರೆ ಹೆಂಗ, ಅವರೆಲ್ಲ ಊಟ ಆದ್ಮೇಲೆ ಅವ್ರ ಎಲೆ ತೆಗೆದು ಅವ್ರು ಕೊಟ್ಟಿದ್ದನ್ನು ಸ್ವಲ್ಪ ಊಟ ಮಾಡ್ತಿದ್ದೆ. ಅವರು ಭಗವಂತನ ಕಥೆ ಹೇಳ್ಕೋತ ಕೂತ್ರ ದೂರದೊಳಗೆ ನಿಂತು ಅದನ್ನ ನಾನು ಶ್ರವಣ ಮಾಡ್ತಿದ್ದೆ. ತಾ ಶ್ರದ್ಧೆಯ ಮೇನುಸವಂ ವಿಷಣ್ವತಃ ಪ್ರಿಯ ಶ್ರವಸ್ಯಂಗ ತದಾಭವನ್ ಮತಿ. ಅವಾಗ ಅವ್ರು ಹೇಳುವಂತಹ ಕಥೆ ಕಿವಿ ಮೇಲೆ ಬಿದ್ದು ಬಿದ್ದು ಭಗವಂತನ ಬಗ್ಗೆ ಸ್ವಲ್ಪ ಜ್ಞಾನ ಆಗ್ಲಿಕ್ಕೆ ಪ್ರಾರಂಭ ಆಯಿತು. 4 ತಿಂಗಳ ಮಹಾನುಭಾವರು ನನ್ನನ್ನ ಅಲ್ಲೇ ಕೂಡಿಸ್ಕೊಂಡು ಸಾಕಷ್ಟು ಕಥೆಗಳನ್ನು ಹೇಳಿದ್ರು. ಹೇಳಿ ಇನ್ನೇನು ಹೋಗಬೇಕು ಅಂತಂದಾಗ ಹತ್ರ ಕರೆದು ತಲೆ ಮೇಲೆ ಕೈ ಇಟ್ಟು 5 ವರ್ಷದ ಹುಡುಗನ ಮೇಲೆ ಅನುಗ್ರಹವನ್ನು ಮಾಡಿ, ನೀ ಈ ರೀತಿ ಭಗವಂತನ ಉಪಾಸನಾ ಮಾಡ್ಕೋತ ಹೋದಿ ಅಂತಂದ್ರೆ ನಿನಗೆ ದೇವರೇ ಸಿಗುತ್ತಾನಪ್ಪ ಅಂತ ಒಂದು ಮಾತು ಹೇಳಿ ಹೋದ್ರು. ಅವ್ರು ಹೇಳಿದ್ರು, ನೀ ಏನೆಲ್ಲ ಕರ್ಮ ಮಾಡ್ತೀ ನೋಡು ಅದನ್ನು ದೇವರಿಗಾಗಿ ಮಾಡು. ಕರ್ಮ ನಿಜವಾಗಿ ನಮಗೆ ಈ ಪ್ರಕೃತಿಯ ಬಂಧನದೊಳಗೆ ಹಾಕ್ತದೆ, ಕರ್ಮದ ಕೆಲಸ ಅದು. ಆದ್ರೆ ಅದೇ ಕರ್ಮ ಭಗವಂತನಿಗೆ ಅರ್ಪಣಾ ಮಾಡಿಬಿಟ್ರಿ ಅಂತಂದ್ರೆ ಅದೇ ನಮಗೆ ಈ ಕರ್ಮದ ಬಂಧನದಿಂದ ಹೊರಗೆ ತರ್ತದೆ. ಎಷ್ಟು ವಿಚಿತ್ರ ಇದು ನೋಡ್ರಿ. ಭಾಗವತ ಹೇಳ್ತದೆ ಇದನ್ನ, ತಯೇ ಆಮಯೋಯಂಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಮಯ ದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ಇವತ್ತು ವ್ಯಾಕ್ಸಿನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅದು ನಮಗೆ ಸೈನ್ಸ್ನೊಳಗೆ. ವ್ಯಾಕ್ಸಿನ್ ಅಂದ್ರೆ ಏನ್ರಿ? ಯಾವ ವೈರಸ್ಸು ನಮ್ಮ ಒಳಗೆ ಹೋಗಿ ರೋಗವನ್ನ ಮಾಡ್ತಾ ಇದೆಯೋ ಅದೇ ವೈರಸ್ಸನ್ನ, ಅದರೊಳಗಿನ ರೋಗೋತ್ಪಾದಕ ಶಕ್ತಿಯನ್ನು ತೆಗೆದು ನಮ್ಮೊಳಗೆ ಇಂಜೆಕ್ಟ್ ಮಾಡ್ತಾರೆ, ಅದೇ ವೈರಸ್ಸೇ ಹಾಕ್ತಾರೆ. ಅದೇ ವೈರಸ್ಸಿನ ಜೊತೆಗೆ ಗುದ್ದಾಡಿ, ಅರ್ಥಾತ್ ನಮ್ಮಲ್ಲಿ ಆಂಟಿಬಾಡೀಸ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಧ್ವಂಸ ಮಾಡಿ ನಮ್ಮನ್ನ ಆರಾಮ್ ಮಾಡ್ತದೆ. ವ್ಯಾಕ್ಸಿನ್ ಅಂದ್ರೆ ಏನು? ಅದೇ ವೈರಸ್ ಹಾಕುವುದು. ಯಾವ ವೈರಸ್ ನಮ್ಮೊಳಗೆ ರೋಗ ಮಾಡ್ಲಿಕ್ಕತ್ತದೋ ಅದೇ ವೈರಸ್ ಅನ್ನ ಅದರೊಳಗಿನ ರೋಗೋತ್ಪಾದಕ ಶಕ್ತಿಯನ್ನು ತೆಗೆದು ಒಳಗೆ ಹಾಕುವುದು. ಇಷ್ಟು ಸರಳಾದಂತಹ ಸೈನ್ಸ್ ಇವತ್ತು ನಡೆದದ. ಇದನ್ನು ನಮ್ಮ ಭಾಗವತ ಎಂದ್ ಹೇಳಿತ್ತು ಅಂದ್ರೆ, ಆಮಯೋಯಂಚ ಭೂತಾನಾಂ ಜಾಯತೆ ಏನ ಸುವ್ರತ. ಎದರಿಂದ ನಿಮಗೆ ರೋಗ ಹುಟ್ಟತದೋ ಅದೇ ಆ ರೋಗವನ್ನ ಅದರಿಂದೇ ತೆಗಿಬೇಕು, ಮುಳ್ಳನ್ನ ಮುಳ್ಳಿಂದೇ ತೆಗಿಬೇಕು. ಅಂದ್ರೆ ಏನ್ ಹೇಳಲಿಕ್ಕೆ ಬಂತು? ಯಾವ ಕರ್ಮ ನಮ್ಮನ್ನ ಪ್ರಕೃತಿಯ ಬಂಧನದೊಳಗೆ ಹಾಕ್ತದೋ ಅದನ್ನೇ ನೀವು ಭಗವಂತನಿಗೆ ಅರ್ಪಣಾ ಮಾಡಿಬಿಟ್ರಿ ಅಂದ್ರೆ ಅದೇ ಕರ್ಮ ನಮಗೆ ಈ ಪ್ರಕೃತಿಯ ಬಂಧನದಿಂದ ಹೊರಗೆ ತರ್ತದೆ. ಇದು ವ್ಯಾಕ್ಸಿನ್ನಿನಂತೆ ಕೆಲಸ ಮಾಡ್ತದೆ ಅಂತ ಸಾಕ್ಷಾತ್ ಭಾಗವತಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಸೈನ್ಸು ಇವತ್ತು ಯಾವುದನ್ನು ತಿಳಿದದೋ 5000 ವರ್ಷಗಳ ಮೊದಲು ನಮ್ಮ ಪೂರ್ವಜರು ಅದನ್ನು ತಿಳಿದಿದ್ರು ಅನ್ನೋದು ನಮಗೆ ಗೊತ್ತಾಗಬೇಕು. ಇರಲಿ, ಅಂತೂ
ಕರ್ಮಗಳನ್ನು ನೀನು ಮಾಡುವಾಗ ನೋಡ್ರಿ, ದಾಸಿಪುತ್ರನನ್ನ ಕರೆದು ಯತಿಗಳು ಸನ್ಯಾಸಿಗಳು, ಯಾರೀ ದಾಸಿಪುತ್ರರು? ನಾರದರು ಹಿಂದಿನ ಜನ್ಮದೊಳಗೆ ತಮ್ಮ ಕಥೆಯಂತ ಹೇಳಿಕತ್ತಾರೆ ವೇದವ್ಯಾಸರ ಮುಂದೆ ನಿಂತು ನಮಗ ಉಪದೇಶವನ್ನು ಮಾಡಿ, ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮ ಸಂಕರ್ಷಣಾಯ ಚ ಅಂತ ಹೇಗೆ ಮೂರ್ತಿಯ ಧ್ಯಾನ ಮಾಡಬೇಕು, ಏನು ಮಂತ್ರ ಹೇಳಬೇಕು, ಹೆಂಗ ಅವನನ್ನ ತೃಪ್ತಿಪಡಿಸ್ಬೇಕು ಅಂತ ಅವರು ನನಗ ಪೂರ್ಣ ಅನುಗ್ರಹ ಮಾಡಿ ಹೇಳಿ ಹೋದ್ರು. ಹೇಳಿದಾಗ ಅದನ್ನೇ ಚಿಂತನೆ ಮಾಡ್ತಾ 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 ನನ್ನ ತಾಯಿ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗ್ತಿದ್ಲು, ಏನೇನೋ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಿದ್ಲು. ಅವಳ ಹಿಂದೆ ಬೆನ್ನು ಹತ್ತಿ ನಾನು ಹೋಗ್ತಿದ್ದೆ. ಹೋಗುವಾಗ ಒಂದ್ಸಲ ದಾರಿ ಒಳಗ ಯಾವುದೋ ಒಂದು ಹೊಲದೊಳಗೆ ಹೊಂಟಾಗ ಅವಳಿಗೆ ಹಾವು ಕಚ್ತು, ಆಕಿನೂ ಕೂಡ ಸತ್ತೋಗ್ಬಿಟ್ಲು. ನಾನು ಒಬ್ಬನೇ ಉಳದೆ. ಬಾಲಕ ಪಂಚಹಾಯನಃ, 5 ವರ್ಷದ ಬಾಲಕ ನಾನು ಒಬ್ಬನೇ ಉಳದೆ. ಖೇಟಾನ್ ಪಟ್ಟಣ ವಾಟಿ ಇಷ್ಟ, ಒಂದೊಂದು ಖೇಟ ಪಟ್ಟಣ ವಾಟಿ ನೋಡ್ರಿ, ಅವಾಗ ಇವೆಲ್ಲ ಇದ್ದು ಬರೆಯ ಮೃಗಗಳಿದ್ದದ್ದಕ್ಕೆ ಖೇಟ ಅಂತಂತಾರೆ. ಪುಷ್ಪಗಳಿದ್ದಂತಹ ಊರಿಗೆ ವಾಟಿ ಅಂತಾರೆ. ಬಹಳ ಮಂದಿ ಇದ್ದಂತಹ ಊರಿಗೆ ಗ್ರಾಮ ಅಂತಾರೆ. ರಾಜ ಇದ್ದಂತಹ ಊರಿಗೆ ಪುರ ಅಂತಂತಾರೆ. ಜಲಸ್ಥ ಅಂದ್ರೆ ಜಲಾಶಯಗಳು ಇವೆಲ್ಲ ಇತ್ತು ಅಂತಂದ್ರೆ ಪಟ್ಟಣ ಅಂತಾರೆ. ಇಷ್ಟೆಲ್ಲ ಕಾನ್ಸೆಪ್ಟ್ ಅವಾಗೇ ಇತ್ತು. ನಾರಾದ್ರೆ ಹೇಳಿಗತ್ತಾರ್ರಿ ಇದನ್ನೆಲ್ಲ, ತಿಳಿತಾ? ಹಿಂಗಾಗಿ ಇಂಥ ಒಂದೊಂದು ಊರು ಕೇರಿ ಒಳಗೆ ನಾನು ಅಡ್ಡಾಡ್ತಾ ಒಬ್ಬನೇ ಹೊಂಟೆ. ಯಾರೋ ಊಟಕ್ಕೆ ಕೊಡ್ತಿದ್ರು, ಏನೋ ಆಗ್ತಿತ್ತು. ಕಡೀಗೆ ಒಂದು ವನದೊಳಗೆ ಯಾವ ಆ ಸನ್ಯಾಸಿಗಳು ನನಗೆ ಬೇಕಾದಷ್ಟು ಜ್ಞಾನೋಪದೇಶ ಮಾಡಿದ್ರೋ ಅವ್ರು ಹೇಳಿದ್ದನ್ನು ನಾನು ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಕೂಡೋಣ ಅಂತ ಒಂದು ಕಡೆಗೆ ಕೂತು ಅದೇ ಭಗವಂತನ ಮೂರ್ತಿಯನ್ನ ಧ್ಯಾನ ಮಾಡ್ತಾ ಇರಬೇಕಾದಾಗ ನನ್ನ ಹೃದಯದೊಳಗೆ ಪ್ರಕಾಶ ಬಂದು ಒಂದು ಕ್ಷಣ ಭಗವಂತ ನನ್ನ ಕಣ್ಮುಂದೆ ಕಂಡುಬಿಟ್ಟ. ಪ್ರತ್ಯಕ್ಷ ಆದ ಭಗವಂತ ಅಂತ ಕಣ್ ತೆಗೆದು ನೋಡಿ ಎಲ್ಲಿದ್ದಾನಂತ ನೋಡ್ಲಿಕ್ಕೆ ಹೋದ್ರೆ ಅಷ್ಟೊತ್ತಿಗೆ ಅಲ್ಲೇ ಅಂತರ್ಧಾನ ಆಗ್ಬಿಟ್ಟಿದ್ದ, ಅದೃಶ್ಯ ಆಗ್ಬಿಟ್ಟಿದ್ದ. ಆನಂದ ಸಂಪ್ಲವೇಲೀನಃ ನಾಪಶ್ಯಮ ಭಯಂ ಮುನೆ. ಇಷ್ಟು ಆನಂದದೊಳಗಿದ್ದೆ, ಅಷ್ಟೇ ಒಂದು ಕ್ಷಣದೊಳಗೆ ದುಃಖ ಆಗ್ಬಿಡುತ್ತು. ಅಳ್ಳಿಗತ್ತೆ ನಾಪಶ್ಯಂ ಅವಿತೃಪ್ತ ಇವಾತುರಃ. ಏನ್ ಸುಂದರ ರೂಪಿತ್ರಿ, ಸಾಕ್ಷಾತ್ ಭಗವಂತ ನನ್ನ ಕಣ್ಣಿಂದ ನೋಡ್ಬಿಟ್ಟಿದ್ದೆ. ಅದನ್ನ ಹೆಂಗಿನ್ನೊಮ್ಮೆ ನೋಡ್ಲಿ ಅಂತ ಒದ್ದಾಡುವಾಗ ಅವಾಗ ನನಗ ಆಕಾಶವಾಣಿ ಆಯಿತು. ಅವಿಪಕ್ವ ಕಷಾಯಾಣಂ ದುರ್ದರ್ಶೋಹಂ ಕುಯೋಗಿನಾಂ. ನೋಡಪ್ಪ, ನೀನು ಬಹಳ ಚಿಕ್ಕ ಹುಡುಗ, ನಿನಗ ಇದು ಎಷ್ಟು ಮಜಾ ಇರ್ತದಂತ ತೋರಿಸ್ಲಿಕ್ಕೆ ಒಂದೇನೋ ಕೊಡ್ತಾರ ನೋಡ್ರಿ, ಹಂಗ ನಿನಗೊಂದು ದರ್ಶನ ಕೊಟ್ಟಿನಷ್ಟೇ. ನಿಂದಿನ್ನೂ ಪಕ್ವ ಆಗಿಲ್ಲ. ನೀನು ಇನ್ನ ಬೇಕಾದಷ್ಟು ತಪಸ್ ಮಾಡ್ಬೇಕು, ಬೇಕಾದಷ್ಟು ವ್ರತ ಆಚರಿಸ್ಬೇಕು. ನಿಂದೆಲ್ಲಾ ಸಾಧನ ತೃಪ್ತ ಆಗಿ ಪೂರ್ಣ ಪಕ್ವ ಆಯ್ತು ಅಂದ್ರೆ ನಾನು ನಿನಗೆ ದರ್ಶನ ಕೊಡ್ತೀನಪ್ಪ ಅಂತ ಭಗವಂತ ಆಕಾಶವಾಣಿ ಮೂಲಕ ಹೇಳಿದ. ಆವಾಗ ನನ್ನ ಮನಸ್ಸು ಶಾಂತ ಆಯಿತು. ನಾಮಾನ್ಯನಂತಸ್ಯ ಗತತ್ರ ಪಪ್ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್. ಭಗವಂತನ ಮಾಡಿದ ಆ ಪವಾಡಗಳನ್ನೇ ಸ್ಮರಣ ಮಾಡ್ತಾ ಅವನ ನಾಮಗಳನ್ನೇ ಹೇಳ್ತಾ ಎಲ್ಲಾ ಕಡೆಗೆ ನಾನು ಅಡ್ಡಾಡ್ತಾ ಸಜ್ಜನರ ಸೇವೆಯನ್ನ ಮಾಡ್ತಾ ಈ ಪಾಂಚಭೌತಿಕ ದೇಹವನ್ನ ಬಿಟ್ರೇನಾದೆ ಮುಂದಿನ ಜನ್ಮದೊಳಗ ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರನಾಗಿ ನಾರದನಾಗಿ ನಾನು ಹುಟ್ಟಿದೆ. ನಾರದರು ತಮ್ಮ ಕಥೆಯನ್ನು ಹೇಳುವಂತಹ ಪ್ರೀತಿಯನ್ನು ನೋಡ್ರಿ. ದಾಸಿ ಪುತ್ರನಾಗಿದ್ದವರು ಕೇವಲ ಮಹಾನುಭಾವರ ಸಾಧುಗಳ ಸೇವೆಯನ್ನ ಮಾಡಿ ಅವರು ಕೊಟ್ಟಂತಹ ಜ್ಞಾನೋಪದೇಶವನ್ನ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಭಗವಂತನ ಧ್ಯಾನ ಮಾಡಿ ಹೆಜ್ಜೆ ಹೆಜ್ಜೆಗೆ ಅವನ ಸ್ಮರಣ ಮಾಡಿ ಸಾಕ್ಷಾತ್ ಬ್ರಹ್ಮದೇವರ ಮಗನಾಗಿ ದೇವತೆಗಳಿಗೂ ಪೂಜ್ಯರಾದ ದೇವರ್ಷಿ ನಾರದರಾಗಿ ಅವರು ಅವತಾರವನ್ನ ಮಾಡಿದರು. ಇಷ್ಟು ನನ್ನ ಸೌಭಾಗ್ಯ ಯಾಕೆ ಸಿಕ್ತು? ಕೇವಲ ಭಗವಂತನ ಸ್ಮರಣವನ್ನ ಧ್ಯಾನವನ್ನ ಸಜ್ಜನರ ಗುರುಗಳ ಸೇವೆಯನ್ನ ನಾನು ಮಾಡಿದ್ದಕ್ಕೆ. ನಾರದನಾಗಿ ಹುಟ್ಟಿದ ಮೇಲೆ ದೇವರೇ ಕೊಟ್ಟಂತಹ ಈ ವೀಣೆಯನ್ನ ಸ್ವರ ಬ್ರಹ್ಮ ವಿಭೂಷಿತ ಮೂರ್ಛಯಿತ್ವ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ಭಗವಂತ ವರ ಕೊಟ್ಟ. ಎಷ್ಟು ಅಡ್ಡಾಡಿದ್ರು ನಿನ್ನ ಕಾಲು ನೋಯಿಸುವುದಿಲ್ಲ, ಹೋದಲ್ಲೆಲ್ಲ ನೀನು ಜ್ಞಾನ ಪ್ರಸಾರ ಮಾಡ್ತೀಯ ಅಂತ ಭಗವಂತ ಹೇಳಿದ್ರೆ ಅವನೇ ಕೊಟ್ಟ ಈ ತ್ರಿತಂತಿಯನ್ನ, 3 ತಂತಿಯ ಈ ವೀಣೆ, ಇದಕ್ಕೆ ಸುಮತಿ ಅಂತ ಹೆಸರು. ಈ ವೀಣೆಯನ್ನೇ ನಾನು ಬಾರಿಸ್ತಾ ಎಲ್ಲ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ಎಲ್ಲ ಕಡೆಗೆ ಭಗವಂತನ ಆ ಮಹಿಮೆಯನ್ನ ನಾನು ಹಾಡ್ತಾ ಇರ್ತೇನೆ. ಆ ಮಹತಿ ಎನ್ನುವಂಥ ವೀಣೆ, ಆ ವೀಣೆಯಿಂದ ಕೇವಲ ಒಂದು ತಾನವನ್ನು ನಾನು ಹೊರಡಿಸಿದರೆ ಎಲ್ಲ ಜನರು ಭಗವಂತನಲ್ಲಿ ಆಕರ್ಷಿತರಾಗಿ ನನ್ನನ್ನೇ ಕೇಳ್ತಾ ಕೂಡುವಂತಹ ವಿಚಿತ್ರವಾದಂಥದ್ದು ಇದಾಗ್ತದೆ. ಹಾಗಾಗಿ ನನ್ನ ಇಡೀ ಕಥೆಯನ್ನು ಸ್ವಾಮಿ ನಿಮಗೆ ಹೇಳೀನಿ. ಸರಳ ಭಾಷೆಯ ಒಳಗೆ ತಿಳಿಸ್ಲಿಕ್ಕತ್ರ ನಮ್ಮ ಮನುಷ್ಯರಿಗೆ ಸ್ವಲ್ಪ ಏನೋ ಅರ್ಥ ಆಗ್ತದೆ. ಅದಕ್ಕೆ ಅಂಥ ಒಂದು ಗ್ರಂಥವನ್ನು ನೀವು ಮಾಡಿಕೊಟ್ರೆ ದೊಡ್ಡ ಉಪಕಾರ ಜಗತ್ತಿನ ಮೇಲೆ ಆಗ್ತದೆ ಅಂತ ನಾರದರು ತಾವು ಪ್ರಾರ್ಥನೆಯನ್ನು ಮಾಡಿದರೆ, ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣ. ಭಗವಂತರಾದ ಬಾದರಾಯಣರು ವೇದವ್ಯಾಸ ದೇವರು ಹೌದಲ್ಲ, ಸರಿಯಾಗಿ ಹೇಳಿದ್ದಾರೆ ನಾರದರು ಅಂತ ಅವರಿಗೆ ಅನುಗ್ರಹ ಮಾಡಿ
ಕಳಿಸಿ ಆ ಸರಸ್ವತಿ ನದಿ ತಟದೊಳಗ ಶಮ್ಯಾಪ್ರಾಸ ಅನ್ನುವಂಥ ಒಂದೂರು, ಆ ಊರಿನೊಳಗೆ ಋಷಿಗಳ ಮಧ್ಯದೊಳಗೆ ಮುನಿಮಂಡಲ ಮಧ್ಯವರ್ತಿನಂ ಅಂತ ಹೇಳಿದಂಗ ವ್ಯಾಸೋ ಬದರೀಷಂಡ ಮಂಡಿತೆ ಆಸೀನೋತ್ರ ಉಪಸ್ಪೃಶ್ಯ ಪ್ರಣಿದಧ್ಯೋ ಮನಶ್ಚಿರಂ. ತಾವು ಆಚಮನವನ್ನು ಮಾಡ್ತಾರೆ. ಆಚಮನ ಮಾಡಿ ಸಂಕಲ್ಪಪೂರ್ವಕವಾಗಿ ಭಕ್ತಿ ಯೋಗವನ್ನೇ ಮನಸ್ಸಿನೊಳಗೆ ಹುಟ್ಟಿಸುವಂತಹ, ಸಾಕ್ಷಾತ್ ಭಗವಂತನನ್ನೇ ಮನಸ್ಸಿನಲ್ಲಿ ತಂದು ನಿಲ್ಲಿಸುವಂತಹ, ಭಗವಂತನನ್ನ ನಮ್ಮ ಮುಂದೆ ಕುಣಿಯುವಂತೆ ಮಾಡುವಂತಹ ಸಂಹಿತಾಂ ಭಾಗವತೀಂ ಕೃತ್ವ ಅನುಕ್ರಮ್ಯ ಚಾತ್ಮಜಂ. ಭಾಗವತವೆಂಬ ಶ್ರೇಷ್ಠವಾದ ಗ್ರಂಥವನ್ನ ತಾವು ರಚನೆಯನ್ನ ಮಾಡಿ ತಮ್ಮ ಮನಸ್ಸಿನೊಳಗೆ ಒಂದು ಕ್ಷಣದೊಳಗೆ ಅದರ ರಚನವನ್ನ ಮಾಡಿ ಎದುರಿಗೆ ಕುಳಿತಂತಹ ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಅದರ ಸಂಪೂರ್ಣವಾದಂತಹ ಆ ಭಾಗವತದ ಉಪದೇಶವನ್ನ ವೇದವ್ಯಾಸ ದೇವರು ಶುಕಂ ಅಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಸನ್ಯಾಸಕ್ಕಂತ ಹೊರಟಂತಹ ನಮ್ಮ ಶುಕಾಚಾರ್ಯರಿಗೆ ಸಂಪೂರ್ಣವಾದಂತಹ ಆ ಭಾಗವತದ ಉಪದೇಶವನ್ನ ಮೊಟ್ಟ ಮೊದಲ ಬಾರಿಗೆ ವೇದವ್ಯಾಸ ದೇವರು ಮಾಡ್ತಾರೆ. ಆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಈ ಒಂದು ಕೃಷ್ಣ ಕಥೆಯನ್ನ ಭಾಗವತವನ್ನ ಅವರು ಹೇಳಿದರು ಅಂತ ನಮಗೆ ತಿಳಿಸ್ತಾರೆ. ಸರಿ, ಯಾಕೆ ಈ ಪ್ರಸಂಗ ಬಂತು? ಭಾಗವತ ಹೇಳುವಂತಹ ಪರೀಕ್ಷಿತನಿಗೆ ಭಾಗವತ ಹೇಳುವ ಪ್ರಸಂಗ ಯಾಕೆ ಬಂತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಕೌರವರ ಪಾಂಡವರ ಯುದ್ಧ, ದೊಡ್ಡ ಯುದ್ಧ, ಕುರುಕ್ಷೇತ್ರದ 18 ದಿವಸದೊಳಗೆ 18 ಅಕ್ಷೌಹಿಣಿಯನ್ನು ನಿರ್ನಾಮ ಮಾಡಿದಂತಹ ದೊಡ್ಡದಾದಂತಹ ಯುದ್ಧ. ವೃಕೋದರಾವಿದ್ಧ ಗದಾಭಿಮರ್ಷ ಭಗ್ನೋರು ದಂಡೇ ಧೃತರಾಷ್ಟ್ರ ಪುತ್ರೆ. ಆ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ವೃಕೋದರನ ಗದೆಯ ಒದೆಯನ್ನ ತಿಂದು ತಾನು ಬಿದ್ದಾಗ ಭರ್ತುಪ್ರಿಯಂ ದ್ರೌಣಿ ರೀತಿ ಸ್ಮ ಪಶ್ಯನ್. ಒದ್ದಾಡ್ತಾ ದುರ್ಯೋಧನ ಬಿದ್ದಾನ, ಪ್ರಾಣ ಕಳ್ಕೊಂಡಿಲ್ಲ. ಅವನ ಅತ್ಯಂತ ಕ್ಲೋಸ್ ಫ್ರೆಂಡ್ ಪಾಪ ಅಶ್ವತ್ಥಾಮ ಹತ್ತಿರ ಬಂದು ಕೇಳಿದ, ಏನ್ ಮಾಡ್ಲಿ ನಿನ್ನ ಸಲುವಾಗಿ? ಪಾಂಡವರು ಮಲಗಿದಾಗ ಅವ್ರು ರುಂಡ ಕಡ್ಕೊಂಡು ತಂದು ನನ್ನ ಮುಂದಿಟ್ಬಿಡು, ನಾನು ಆರಾಮಾಗಿ ಸಾಯ್ತೀನಿ ಅಂದ ಈ ಪ್ರಾಣಿ. ಸಾಯು ಮುಂದೆ ಇಂಥದ್ದೇ ಇಚ್ಛಾ ಮಾಡಿದ ದುರ್ಯೋಧನ. ಹೌದಾ, ಆಗ್ಲಿ ಅಂತ ರಾತ್ರಿಯ ಒಳಗ ಶಿಬಿರವನ್ನು ತಾನು ಹೊಕ್ಕು ಮಲಗಿದಂಥ 5 ಜನ ಪಾಂಡವರ ಮಕ್ಕಳನ್ನ, ಉಪಪಾಂಡವರನ್ನ, ದ್ರೌಪದಿಯಲ್ಲಿ ಯುಧಿಷ್ಠಿರನಿಂದ ಒಬ್ಬ ಮಗ ಹುಟ್ಟಿದ್ದ, ಭೀಮಸೇನ ದೇವರಿಂದ ಒಬ್ಬ ಮಗ ಹುಟ್ಟಿದ್ದ, ಅರ್ಜುನನಿಂದ ಒಬ್ಬ ಮಗ ಹುಟ್ಟಿದ್ದ, ನಕುಲನಿಂದ ಒಬ್ಬವ, ಸಹದೇವನಿಂದ ಒಬ್ಬವ, ಹಿಂಗ 5 ಜನ ಮಕ್ಕಳಿದ್ದು. 5 ಜನರೊಳಗ ಅವರೆಲ್ಲರೂ ಪಾಪ ಮಲಗಿದಾಗ ವಿಜಯೋತ್ಸವವನ್ನ ಮಾಡಿ ನಮ್ಮ ದೊಡ್ಡಪ್ಪ ನಮ್ಮ ಯುಧಿಷ್ಠಿರ ಇನ್ ರಾಜ ಆಗ್ತಾನೆ ಅಂತ ಆನಂದದಿಂದ ಯುದ್ಧದ ಶ್ರಾಂತಿಯನ್ನ ಕಳ್ಕೊಳ್ಳಿಕ್ಕೆ ಅವರೆಲ್ಲರೂ ಮಲಗಿದಾಗ ಈ ಅಶ್ವತ್ಥಾಮ ಒಳಗೊಕ್ಕು ದೃಷ್ಟದ್ಯುಮ್ನನ್ನ ಸಂಹಾರ ಮಾಡಿ ಎಲ್ಲಾ ಉಪಪಾಂಡವರ ರುಂಡವನ್ನೇ ತಾನು ಕಿತ್ತಿ ತಂದ. ತತ್ವನ್ನ ನಡೆದವರು ಶ್ರೀಮದಾಚಾರ್ಯ ಹೇಳ್ತಾರೆ, ಭೀಮಸೇನ್ ದೇವರ ಮಗ ಒಬ್ಬ ಮಾತ್ರ ಇರ್ತಾನ, ಶರ್ವತ್ರಾತ ಅಂತ, ಅವನನ್ನು ಮಾತ್ರ ಕೊಲ್ಲಿಕ್ಕೆ ಆಗುದಿಲ್ಲ, ಅವ ಮೊಟ್ಲೆ ಗಾಯಬಾಗಿ ಹೋಗ್ಬಿಟ್ಟಿರ್ತಾನಂತ, ಅವನು ಬಿಟ್ಟು ಉಳಿದವ್ರದು ಅಂತ ನಾವಿಲ್ಲಿ ತಿಳ್ಕೊಬೇಕು. ಇರ್ಲಿ, ಅವಾಗ ಆ ಉಳಿದ ಎಲ್ಲಾ ಉಪಪಾಂಡವರ ರುಂಡವನ್ನ ತಂದು ದುರ್ಯೋಧನನಿಗೆ ಇಟ್ರ, ಇನ್ನು ನಾನು ಆರಾಮ್ ಸಾಯ್ತೀನಿ. ಯಾಕ? ಏನೂ ವಂಶ ಉಳಿಲಿಲ್ಲ. ಪಾಂಡವ್ರು ಇವ್ರಿಗೆ ವಯಸ್ಸಾಗ್ಯದ, ಇವ್ರು ಹೋದ್ರೆ ಮುಗದೆ ಹೋದ್ ಪಾಂಡವ್ರ ವಂಶ, ನಮ್ದು ಮುಗಿತು ಅವ್ರದ್ದು ಮುಗಿತು. ಎಷ್ಟು ಸಂತೋಷ ನೋಡ್ರಿ, ನಮಗ್ ಚಲೋ ಆಗ್ಲಿ ಬಿಡ್ಲಿ, ಅವ್ರಿಗೆ ಕೆಟ್ಟ ಆತಿಲ್ರಿ, ಸಾಕಲ್ರಿ ಮತ್ತಿನ್ನೇನ್ ಬೇಕು ಅಂತ. ಹಂಗ ನಮ್ ದುರ್ಯೋಧನ ತಾನು ಆ ಎಲ್ಲಾ ಮೃತ ಶಿಶುಗಳ, ಸಣ್ಣ ಹುಡುಗರು ಪಾಪ ಅವರೆಲ್ಲರೂ, ಅಭಿಮನ್ಯುನೇ ಎಲ್ಲಾರ್ಕಿಂತ ದೊಡ್ಡವ, ಅವನು ಮೊದಲೇ ಯುದ್ಧದೊಳಗೆ ಸತ್ತೋಗಿದ್ದ, ಈಗ ಇವರು ಎಲ್ಲರೂ ಸತ್ತೋದ್ರು. ಅವಾಗ ಅವರನ್ನು ನೋಡಿ ತಾನು ಪ್ರಾಣವನ್ನು ಬಿಡ್ತಾನೆ. ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ. ದ್ರೌಪದಿಗೆ ದುಃಖ ಮುಗಿಯವಲ್ತು. ಮಹಾನುಭಾವಳು ವೇದಿ ಮಧ್ಯದಿಂದ ಯಜ್ಞ ಭೂಮಿಯಿಂದ ಎದ್ದು ಬಂದಂಥವಳು, 5 ಜನ ಪತಿಯರನ್ನಾಗಿ ಪಡೆದು ತಾನು ಮಹಾರಾಜ್ಞಿಯಾಗಿ ಸಾಮ್ರಾಜ್ಞಿಯಾಗಿ ಮೆರಿಬೇಕಾದವಳು, ಇನ್ನೇನು ತಾನು ಕೈ ಹಿಡಿದಾಳೆ ತನ್ನ ಪತಿಗಳನ್ನ ಅನ್ನುವಷ್ಟರಲ್ಲಿಯೇನೆ ಅವಳಿಗೆ ವಸ್ತ್ರಾಪಹಾರದ ದುಃಖ ಬಂತು. ಇನ್ನೇನು ವಸ್ತ್ರಾಪಹಾರ ಮುಗದ ಭಗವಂತ ಅಕ್ಷಯ ವಸ್ತ್ರ ಕೊಟ್ಟ ಅನ್ನೋದಕ್ಕೆ ವನವಾಸಕ್ಕೆ ಹೋಗಬೇಕಾಯ್ತು. ವನವಾಸದ ದುಃಖ ಮುಗದಂತ ಅನ್ನೋದಕ್ಕೆ ಯುದ್ಧದ ದುಃಖ ಬಂತು. ಒಟ್ಟಾರೆ ದುಃಖ ಮುಗೀತಾ ಇಲ್ಲ. ಇನ್ನು ಯುದ್ಧನೂ ಮುಗೀತೀನಿ, ಆರಾಮಿರ್ತೀನಿ ಅಂದ್ರ ಹಡೆದ ಆ ತಾಯಿಗೆ ಎಲ್ಲಾ ಮಕ್ಕಳು ಅವಳ ಕಣ್ಣು ಮುಂದೆ ಸತ್ತು. ಅಳತಾಳೆ ದ್ರೌಪದಿ. ಅರ್ಜುನನಿಗೆ ನೋಡ್ಲಿಕ್ಕಾಗಲಿಲ್ಲ. ಗಾಂಡೀವದಿಂದ ಆ ಅಶ್ವತ್ಥಾಮನ ರುಂಡವನ್ನು ತಂದು ನಿನ್ನ ಮುಂದಿಡ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದ ಅರ್ಜುನ ಪ್ರತಿಜ್ಞೆಯನ್ನ ಮಾಡಿ ತಾನು ಹೋಗ್ತಾನೆ. ಹೋಗಬೇಕಾದಾಗ ನನ್ನನ್ನ ಅರ್ಜುನ ಇನ್ನು ಉಳಿಸಂಗಿಲ್ಲ ಅಂತ ಅಂಜಿಕೆಯಿಂದ ಬ್ರಹ್ಮಾಸ್ತ್ರವನ್ನ ತಾನು ಬಿಟ್ಟು ಬಿಡುತ್ತಾನೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅರ್ಜುನ ಬಂದು ಕೃಷ್ಣನಿಗೆ ಕೇಳಿದ, ಸ್ವಾಮಿ ಇದೇನಿದು ದಿವ್ಯವಾದ ಭಯಂಕರವಾದ ಅಸ್ತ್ರ ಅನ್ನಿಸ್ಲಿಕ್ಕತ್ತದೆ, ಏನ್ ಮಾಡ್ಲಿ, ಇದಕ್ಕೆ ಪ್ರತ್ಯುತ್ತರವನ್ನ ನಾನು ಕೊಡಬೇಕು ಅಂದ್ರೆ ಯಾವ ಅಸ್ತ್ರ ಬಿಡ್ಲಿ? ನೈವಾಸವು ವೇದ ಸಂಹಾರಂ ಪ್ರಾಣಪಾದ ಉಪಸ್ಥಿತಿ.
ಪ್ರಾಣಬಾಧ ಬಂದಾಗ ಇವ ಬ್ರಹ್ಮಾಸ್ತ್ರ ಬಿಟ್ಬಿಟ್ಟಾನಪ್ಪ. ಇವನು ದಡ್ಡತನ ಎಷ್ಟದ ಅಶ್ವತ್ಥಾಮಂದಂದ್ರ ಇವನಿಗೆ ಅಸ್ತ್ರ ಬಿಡ್ಲಿಕ್ಕೆ ಅಷ್ಟೇ ಬರ್ತದ, ವಾಪಸ್ ತಗೊಳ್ಳಿಕ್ ಬರಂಗೇ ಇಲ್ಲ. ಹಿಂಗಾಗಿ ಇವಂಗ ವಾಪಸ್ ತಗೋ ಅಂತ ನಾ ಹೇಳಿದ್ರೆ ಉಪಯೋಗ ಇಲ್ಲ, ಇವನಿಗೆ ವಾಪಸ್ ತಗೊಳ್ಳಿಕ್ ಆಗುದಿಲ್ಲ. ಅಬ್ರಹ್ಮಚರ್ಯ, ಇವನ್ ಬ್ರಹ್ಮಚರ್ಯ ಹಾನಿ ಆಗ್ಬಿಟ್ಟದ. ದುರ್ಯೋಧನಿಗೆ ಹೋಗಿ ಮಾತು ಕೊಡಬೇಕಾದಾಗ ನಿನ್ನ ವಂಶ ನಾನು ಮುಂದುವರೆಸ್ತೀನಿ ಅಂದ್ಬಿಟ್ಟಿದ್ದ. ಅದನ್ನ ಅಂದಿದ್ದಕ್ಕೆ ಅವನ್ ಬ್ರಹ್ಮಚರ್ಯ ಹಾನಿಯಾಗಿತ್ತು. ಅದಕ್ಕ ಆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುವ ಶಕ್ತಿ ಹೋಗ್ಬಿಟ್ಟಿತ್ತು ಸಾಕ್ಷಾತ್ ರುದ್ರಾವತಾರಿಗಳಾದ ಅಶ್ವತ್ಥಾಮಾಚಾರ್ಯರಲ್ಲಿ. ಹಾಗಾಗಿ ನೋಡು, ಇದಕ್ಕೆ ನಿನಗೆ ಬೇರೆ ಏನೂ ಇಲ್ಲ. ಬ್ರಾಹ್ಮಾಯ ಸಂದದೆ, ಬ್ರಹ್ಮಾಸ್ತ್ರ ಪ್ರತಿ ಬ್ರಹ್ಮಾಸ್ತ್ರನೇ ಉತ್ತರ. ಅದನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಬಿಟ್ಟು ಬಿಡು ನೀನು ಬ್ರಹ್ಮಾಸ್ತ್ರ ಅಂದ್ಬಿಟ್ಟ ಕೃಷ್ಣ. ಮೊದಲೇ ಹುರುಪಿಗೆ ಅಭಿಷೇಕ ಅರ್ಜುನ್ ಕೇಳ್ತಾನ, ಇನ್ನೊಂದು ಬ್ರಹ್ಮಾಸ್ತ್ರ ಹುಡೇ ಬಿಟ್ಟ. ದೈಹ್ಯಮಾನ ಪ್ರಜಾಸರ್ವ ಸಾಮರ್ಥಕ ಮಮನ್ಸತ. ಪ್ರಳಯ ಕಾಲ ಬಂತೇನೋ ಅಂತ ಎಲ್ಲಾ ಕಡೆಗೆ ಭೂಕಂಪ, ಎಲ್ಲಾ ಕಡೆಗೆ ಉಲ್ಕಾಪಾತ, ಪ್ರಜೆಗಳೆಲ್ಲ ಉದ್ವಿಗ್ನರಾಗಿ ಹೋಗ್ಲಿ ಬಿಟ್ಟು. ಎಲ್ಲರೂ ಉದ್ವಿಗ್ನ ಆಗುವುದನ್ನು ನೋಡಿ ವೇದವ್ಯಾಸ ದೇವರು ಮಧ್ಯದೊಳಗೆ ಪ್ರಕಟ ಆಗಿ, ಅರ್ಜುನ ಎರಡೂ ಬ್ರಹ್ಮಾಸ್ತ್ರ ನೀನೇ ಹಿಂತಕ್ಕೋ, ಅವನಂತೂ ತಕ್ಕೊಳ್ಳಿಕ್ ಆಗುದಿಲ್ಲ, ಎರಡನ್ನು ನೀನೇ ಹಿಂತಕ್ಕೋ. ಎರಡೂ ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ಕೊಲೈಡ್ ಆಯಿತು ಅಂದ್ರೆ ಇಡೀ ಸೃಷ್ಟಿ ಇದು ನಾಶ ಆಗಿ ಹೋಗ್ತದಪ್ಪ, ಸರಿಯಲ್ಲ, ತಕ್ಕೋ ಇದನ್ನ ಅಂತ ಹೇಳಿದ್ರೆ, ತಥಾ ಅಸಾಧ್ಯ ತರಸ ದಾರುಣಂ ಗೌತಮೀ ಸುತಂ. ಆ ಗೌತಮೀ ಸುತನನ್ನ, ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನ ಕೂದಲ ಹಿಡಿದು ಜಗ್ಗಿ ತಂದು ದ್ರೌಪದಿಯ ಪಾದದ ಮುಂದೆ ಒಗೀತಾನೆ ಅಂತ ಕಥಿ ಇಲ್ಲಿ ಬಂತು. ಎಲ್ಲಿ? ಭಾಗವತದೊಳಗೆ ಕಥಿ ಆಗಿದ್ದೇನು ಅಂದ್ರೆ ಇಷ್ಟೆಲ್ಲ ಮಾಡಿದವರು ಭೀಮಸೇನ್ ದೇವರು ಅಂತ. ಈ ಅಶ್ವತ್ಥಾಮನ್ ತಂದ ದ್ರೌಪದಿ ಮುಂದೆ ಒಗೆಯುವ ಸಾಮರ್ಥ್ಯ ಅರ್ಜುನಿಗೆ ಇದ್ದಿದ್ದಿಲ್ಲ, ಅದನ್ನು ಮಾಡಿದವರು ಭೀಮಸೇನ್ ದೇವರು. ಮತ್ತು ಭಾಗವತ್ ಹಿಂಗೆ ಹೇಳ್ಬಿಡ್ತದಲ್ರಿ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ತರ್ತಾರೆ ಏನು ಅಂದ್ರೆ, ಇಷ್ಟೆಲ್ಲ ಹಿಂಗಾಗ್ತದ ಅಂತ ಕನಸನ್ನ ಕಂಡಿರ್ತಾನೆ ಅಶ್ವತ್ಥಾಮ. ಇದು ಕನಸಿನ ಕಥೆ. ನಿಜವಾಗಿ ನಡೆದದ್ದು ಭೀಮಸೇನ್ ದೇವರು ತಂದದ್ದು ಮಹಾಭಾರತದ ಕಥೆಯೇ ನಿಜವಾದ ಕಥೆ. ಅದಕ್ಕೆ ಭಾರತಾರ್ಥ ವಿನಿರ್ಣಯ ಅಂತ ನಿನ್ನೆ ನಾನು ಹೇಳಿದೆ. ಭಾಗವತವನ್ನ ಭಾರತದ ಕಥೆಗೆ ವಿರುದ್ಧ ಆಗದಂಗೆ ನಾವು ಅರ್ಥ ಮಾಡ್ಬೇಕು. ಇಲ್ಲಿ ಅರ್ಜುನ ತಂದು ಹಾಕಿದ ಅಂತದ, ಆದ್ರೆ ನಿಜವಾಗಿ ತಂದು ಹಾಕಿದವರು ಯಾರು? ಭೀಮಸೇನ್ ದೇವರು. ಅಂದ್ಮೇಲೆ ಈ ಕಥೆ ಸುಳ್ಳೇನು? ಸುಳ್ಳಲ್ಲ. ಅಶ್ವತ್ಥಾಮ ತನ್ನ ಕನಸಿನೊಳಗ ದ್ರೌಪದಿ ಮುಂದೆ ಅರ್ಜುನ ತಂದು ಹಾಕಿದ್ದನ್ನು ನೋಡಿರ್ತಾನೆ. ಆ ಕಥೆಯನ್ನು ನಮಗೆ ಇಲ್ಲಿ ಭಾಗವತ ವರ್ಣನೆ ಮಾಡಿದೆ ಅಂತ, ಎರಡೂ ಕಥೆನೂ ನಿರ್ದುಷ್ಟ ಅಂತ ತಿಳ್ಕೊಳ್ಬೇಕು. ಇರ್ಲಿ, ಅಂತೂ ಭೀಮಸೇನ್ ದೇವರು ತಂದು ದ್ರೌಪದಿ ಮುಂದೆ ಅಶ್ವತ್ಥಾಮಾಚಾರನ ಹಾಕ್ತಾರೆ. ಹಾಕಿದಾಗ ಬೈತಾರೆ, ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ. ಯಾವ ಮತ್ತನಿರ್ತಾನ, ಚಂದ ನಶಾದಾಗಿರ್ತಾನ, ಅವನ ಜೊತೆ ಯುದ್ಧ ಆಡಬಾರ್ದು ಅಂತದ. ಯಾವ ಮಲಗಿರ್ತಾನ, ಅವನ ಜೊತೆ ಯುದ್ಧ ಆಡಬಾರ್ದು. ಸ್ತ್ರೀಯ ಜೊತೆಗೆ ಯುದ್ಧ ಆಡಬಾರ್ದು. ಪ್ರಪನ್ನನಾದವನು, ಶರಣಾಗತನಾದವನ ಜೊತೆಗೆ ಯುದ್ಧ ಆಡಬಾರ್ದು. ರಥದೊಳಗೆ ಇರಲಾರ್ದವನ ಜೊತೆಗೆ ಯುದ್ಧ ಆಡಬಾರ್ದು. ಭಯಗೊಂಡವನ ಜೊತೆಗೆ ಯುದ್ಧ ಆಡಬಾರ್ದು. ಇಷ್ಟೆಲ್ಲ ಯುದ್ಧದ ನಿಯಮವ ಒಂದನ್ನೂ ತಾನು ಪರಿಪಾಲನ ಮಾಡದೆ ಮಲಗಿದ ಕೂಸುಗಳನ್ನು ಹೋಗಿ ರುಂಡ ಕೊಯ್ದಿಟ್ಟು ತಂದಾನಿವ. ಇವನ ರುಂಡ ತೆಗೆದಿಡ್ತೀನಿ ನಾನು ಅಂತ ಅರ್ಜುನ ತಾನು ನಿಲ್ತಾನೆ. ನಿವೇದಯತ್ತಂ ಪ್ರಿಯಾಯೇ ಶೋಚಂತ್ಯ ಆತ್ಮಜಾನ್ ಹತಾನ್. ಮಕ್ಕಳನ್ನ ಕಳೆದುಕೊಂಡಂತಹ ತಾಯಿಯ ಮುಂದೆ ಆ ಮಕ್ಕಳ ಅಪರಾಧಿಯಾದ ಅಶ್ವತ್ಥಾಮನನ್ನು ತಂದು ನಿಲ್ಲಿಸಿ ನಾನಿವನನ್ನು ಸಂಹಾರ ಮಾಡ್ತೇನೆ ಅಂತ ಭೀಮಸೇನ ದೇವರು ಮತ್ತ ಅರ್ಜುನ ನಿಂತ್ರ ಏನನ್ನಬೇಕ್ರಿ ಆ ತಾಯಿ? ಮೊದಲು ಕೊಂದು ಹಾಕ್ರಿ ಇವನನ್ನ ಅಂತ. ಇನ್ ಯಾರೇ ಆಗಿದ್ರು ಅಂತಿದ್ರು. ನಮ್ಮ ದ್ರೌಪದಿ ದೇವಿ ಅಂತಾಳ, ಮುಚ್ಚತಾಮೇಶ ನಿತರಾಂ ಬ್ರಾಹ್ಮಣೋ ಗುರುಹು. ಇವ ನಿಮ್ಮ ಗುರು. ನಮ್ಮ ಗುರುಗಳು ದ್ರೋಣಾಚಾರ್ಯರು ಇಲ್ರಿ, ದ್ರೋಣಾಚಾರ್ಯ ಇಲ್ಲಿ ಇವತ್ತ. ಸಯೇಷ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ. ಆತ್ಮ ವೈ ಪುತ್ರನಾಮಾಸಿ ಅಂತ ಹೇಳಿದಂಗ ಗುರುಪುತ್ರರೊಳಗೆ ಗುರುಗಳನ್ನ ಕಾಣುವಂತಹ ಶ್ರೇಷ್ಠವಾದಂತಹ ನಮ್ಮ ಶಾಸ್ತ್ರ ಅದ. ಇವತ್ತಿ ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರೇ ನಿಮ್ಮ ಪಾಲಿಗೆ ಗುರುಗಳಿಲ್ಲ ಇವತ್ತ. ಅಂಥ ಗುರುಗಳ ಸ್ಥಾನದೊಳಗಿರ್ತಕ್ಕಂಥ ಅಶ್ವತ್ಥಾಮನನ್ನ ಕೊಂದು ನೀವು ಯಾಕೆ ಪಾಪ ಕಟ್ಕೋತೀರಿ? ಬೇಡ. ಅಲ್ಲ, ಇವ ನಿನ್ನ ಮಕ್ಕಳನ್ನ ಕೊಂದಾನ್ ದ್ರೌಪದಿ. ಮಾರೋದಿ ದಸ್ಯ ಜನನಿ ಗೌತಮಿ ಪತಿದೇವತ. ಹೌದು ಕೊಂದಾನ, ಆದ್ರೆ ನನ್ನ ಗಂಡಂದ್ರ ಜೀವಂತಿದ್ದಾರ. ಪಾಪ ಕೃಪಿ ಅವಳ ಗಂಡ ದ್ರೋಣಾಚಾರ್ಯರು ಸತ್ತು ಹೋದ್ರು, ಇವನನ್ನು ಕೊಂದು ಬಿಟ್ರಿ ಅಂದ್ರೆ ಗಂಡನೂ ಇಲ್ಲ ಮಕ್ಕಳು ಇಲ್ಲ, ಆಕಿ ಹೆಂಗಿರ್ಬೇಕು ಅಂತ ನೋಡ್ರಿ. ದ್ರೌಪದಿ ತನ್ನ ವಿಚಾರ ಬಿಟ್ಬಿಟ್ಟಾಳ. ಆ ಕೃಪಿ ಆ ಗೌತಮಿಯ ಬಗ್ಗೆ, ದ್ರೋಣಾಚಾರ್ಯರ ಪತ್ನಿಯ ಬಗ್ಗೆ ತಾನು ವಿಚಾರ ಮಾಡಿ ಹೇಳ್ತಾಳ, ಯಥಾಹಂ ವ್ರತವತ್ಸಾರ್ಥ ರೋದಿಮ್ಯ ಶ್ರಮುಖಿ ಮುಹು. ಕಣ್ಣೊಳಗೆ ನೀರು ತೆಗೆದು ನಾನು ಹೆಂಗ ಅಳ್ಕೋತ್ ಕೂತೀನೋ ಹಂಗ ಆ ಗೌತಮಿ ಪಾಪ ಅಳುವುದು ಬೇಡ. ಅವಳು ಇವನೊಬ್ಬನ್ನೇ ಇನ್ನ ಆಧಾರವಾಗಿ ಇಟ್ಕೊಂಡು ಜೀವಂತ ಆಗಿರಬೇಕಾದಾಕಿ. ಅವಳ ಸಲುವಾಗಿ ಆದ್ರೂ ನೀವು ಇವನನ್ನು ಬಿಟ್ಟು ಬಿಡ್ರಿ. ಇವನನ್ನ ಗುರುಗಳು ಅಂತ ನೀವು ಕಾಣಬೇಕಾದವರು, ಇವನನ್ನ ನೀವು ಕೊಲ್ಲುವುದು ಸರಿಯಲ್ಲ. ನಾನಂತೂ ಕೊಲ್ಲಲಿಕ್ಕೆ ಅನುಮತಿಯನ್ನ ಕೊಡುವುದಿಲ್ಲ ಅಂತಂತಾಳೆ ದ್ರೌಪದಿಯ ಔದಾರ್ಯವನ್ನ ಅರ್ಥ ಮಾಡಿಕೊಳ್ಳ್ರಿ. ಒಂದ್ ಸ್ವಲ್ಪ ನಮ್ಮ ಮಗ್ ಯಾರೋ ಏನೋ ಮಾಡ್ಯಾರ ಅಂತಂದ್ರೆ ನಡಿ, ಯಾ ಟೀಚರ್ ಆಕಿ ಬೈದಾಕಿ ನಾ ಬರ್ತೀನಿ, ಆಕಿ ನೋಡ್ಕೋತೀನಿ ಅಂತ. ಯಾವ ಸರ್ ಅವ ಬೈದಾವ, ನಾ ನೋಡ್ಕೋತೀನಿ ಬಾ ಅಂತ
ಯಾರ ಬಗ್ಗೆ ನಾವು ಭಾರಿ ಗೌರವವನ್ನು ಹುಟ್ಟಿಸ್ಬೇಕೋ ಅವರ ವಿಷಯಕ್ಕೆ ನಾವೇ ದ್ವೇಷ ನಮ್ಮ ಮಕ್ಕಳಲ್ಲಿ ಹುಟ್ಟಿಸುವಂತ ವಿಚಿತ್ರವಾದ ಜನಾಂಗ ಎಲ್ಲಿ? ಸಾಕ್ಷಾತ್ ಹೊಡೆಯುವುದು ಬಡಿಯುವುದು ಅಲ್ಲ, ಕೊಂದೇ ಬಿಟ್ಟಂತಹ, ಅದು ಯುದ್ಧದಲ್ಲ, ಮಲಗಿದಾಗ ಕೊಂದಂತಹ, ಮಕ್ಕಳನ್ನೇ ಕೊಂದಂತಹ ಅಪರಾಧಿ ಮುಂದೆ ಬಂದು ನಿಂತಾಗಲೂ ಕೂಡ ಕೇವಲ ಅವನ ತಾಯಿಯ ಬಗ್ಗೆ ವಿಚಾರ ಮಾಡಿ ಅವನನ್ನು ಬಿಟ್ಟು ಬಿಟ್ರಿ ಅಂತ ಹೇಳುವಂತಹ ನಮ್ಮ ದ್ರೌಪದಿಯ ಔದಾರ್ಯೆಯಲ್ಲಿ ಇವತ್ತು ಹೆಣ್ಮಕ್ಳು ಇದನ್ನು ಕಲಿಬೇಕು. ಇದೇ ಸುನೀತಿಯು ಕೂಡ ಮುಂದೆ ಧ್ರುವನ ಕಥೆಯಲ್ಲಿ ಹೇಳೋದು, ಮಾಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೇ ಜನೋ ಯಪ್ಪರ ದುಃಖದಸ್ತತ. ಅವರವರು ಮಾಡಿದಂತಹ ಕರ್ಮ ಅವರಿಗೆ ದುಃಖವನ್ನು ಭಗವಂತ ಕೊಡ್ಲಿಕ್ಕೆ ಇರ್ತಾನೆ, ನಾವ್ಯಾರೂ ಶಿಕ್ಷಾ ಕೊಡುವುದು ಬೇಡ ಅನ್ನುವಂಥ ಮಾತು ಸುನೀತಿಯು ಹೇಳ್ತಾಳೆ. ಅದೇ ಮಾತು ಇವತ್ತು ದ್ರೌಪದಿಯ ಬಾಯಲ್ಲೂ ನಾವು ಕೇಳ್ತೇವೆ. ಹಾಗಾಗಿ ಕೃಷ್ಣ ಬೇಡಪ್ಪ, ಕೊಲ್ಲಿಸ್ಬೇಡ, ಬಿಡಿಸ್ಬಿಡು. ಭೀಮಸೇನ್ ದೇವರು ಬಂದರು, ನಾ ಅಂತೂ ಕೊಲ್ಲಾಮ ಅಂದ್ರು ಅವರು. ನೀ ಬೇಕಾದ್ ಮಾತಾಡಿದ್ರು, ಅವರು ಬಹಳ ಪ್ರಾಕ್ಟಿಕಲ್ಲು. ದ್ರೌಪದಿ ಹೇಳಿದ್ದೆಲ್ಲ ಸರಿ, ಆದ್ರೆ ಇವ ಮಾಡಿದ ತಪ್ಪಿಗೆ ಧರ್ಮ್ಯಂ ನ್ಯಾಯಂ ಸಕರುಣ, ನಿನ್ನ ಕರುಣ ನಿನ್ನ ಔದಾರ್ಯ ಎಲ್ಲ ಒಪ್ತೀನಿ, ನ್ಯಾಯ ಅಲ್ಲ, ಅವನು ಕೊಲ್ಲುವುದೇ ಸರಿ. ಭೀಮಸೇನ್ ದೇವರು ಬಂದು ಹೇಳ್ಬಿಟ್ರು. ಕಡೆ ಕೇಸ್ ಕೃಷ್ಣನ ಕಡೆಗೆ ಹೋತು, ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಅವನೇ. ಕೃಷ್ಣ ಮತ್ತು ದ್ರೌಪದಿ ಹಿಂಗೆ ಹೇಳಿಗತ್ತಾಳ, ನಮ್ಮ ಅಣ್ಣ ಹಿಂಗೆ ಹೇಳಿಗತ್ತಾನ. ಅರ್ಜುನ್ ಪಾಪ ಬೆಪ್ಪಾಗಿ ನಿಂತು ಬಿಟ್ಟ, ಏನು ಮಾಡಲಿ ಹೇಳು ಮಾರಾಯ ಅಂತ. ನೋಡು, ನಂದೇ ಎರಡು, ಭೀಮ ಹೇಳಿದ್ದು ನಂದೇ ಆಜ್ಞಾ, ದ್ರೌಪದಿ ಹೇಳಿದ್ದು ನಂದೇ ಮಾತು, ನನಗೆ ಎರಡೂ ಕೂಡ ಸರಿ, ಎರಡೂ ಸರಿ ಆಗೋ ಹಂಗೆ ನೀ ಮಾಡು ಅಂದ್ಬಿಟ್ಟು ಅರ್ಜುನ್. ಕೃಷ್ಣ ಮತ್ತಷ್ಟು ಅರ್ಜುನ ತಲೆ ಕೆಡ್ತು, ಏನು ಮಾಡಲಿ? ಮಣಿಂಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜ. ಅವನ ಕೂದಲವನ್ನು ಕತ್ತರಿಸಿ ಅವನ ಆ ಒಂದು ಮಣಿ ಇರ್ತದೆ, ಆ ಮಣಿ ಇದ್ದದ್ದಕ್ಕೆ ಅವನಿಗೆ ಎಷ್ಟು ತೇಜಸ್ಸು, ಅವನಿಗೆ ಹಸಿವಿ ನೀರಡಿಕೆ ಏನೂ ಆಗ್ತಿರಂಗಿಲ್ಲ. ಅಂಥ ದಿವ್ಯವಾದ ಮಣಿ ಹುಟ್ಟಿದಾಗೇನೆ ಅಶ್ವತ್ಥಾಮಾಚಾರ್ಯರ ಹಣಿ ಮೇಲೆ ಇರ್ತದೆ. ಆ ಹಣೆಯ ಮಣೆಯನ್ನು ಕಿತ್ತಿ ಅವನು ಸತ್ತಂತೆ, ಅವನನ್ನು ಸಾಯಿಸ್ಲೂ ಇಲ್ಲ, ಆದರೆ ಅವನು ಹಾಗೆ ಬಿಡ್ಲೂ ಇಲ್ಲ. ಶಪ್ತವಾದ ಜೀವನವನ್ನು, ಕರ್ಸ್ಡ್ ಲೈಫನ್ನು ಅವನು ನಡೆಸೋ ಹಂಗೆ ಅವನನ್ನು ಪೂರ್ಣ ವಿರೂಪ ಮಾಡಿ ಇಟ್ಟು ಬಿಡ್ತಾನೆ ಯಾರು? ನಮ್ಮ ಅರ್ಜುನ. ಆವಾಗ ಪುತ್ರ ಶೋಕಾತುರ ಸರ್ವೇ ಪಾಂಡವ ಸಹ ಕೃಷ್ಣಯ. ಮಕ್ಕಳ ಕಳೆದುಕೊಂಡಂತಹ ಬಹಳ ದುಃಖದೊಳಗೆ ಎಲ್ಲ ಪಾಂಡವರು, ಯುದ್ಧ ಗೆದ್ದದ್ದೊಂದು ಕಡೆಗಾದ್ರೆ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಾರೆ. ಬಹಳ ದುಃಖದೊಳಗೆಲ್ಲರೂ ಅಡ್ಡಾಡಬೇಕಾದಾಗ ಅವರೆಲ್ಲರೂ ಗಂಗಾ ನದಿಗೆ ಬಂದು ಅವರ ಕುರಿತಾಗಿ ತರ್ಪಣವನ್ನು ಬಿಡ್ತಾರೆ. ಅವರಿಗೆ ಅವರ ಎಳ್ಳು ನೀರನ್ನು ಅವರ ಹೆಸರಿನಿಂದ ಬಿಡ್ತಾರೆ. ಸಮಾಸಾದ್ಯಾದ್ಯಾಪಿ ಸ್ಫುಟ ಪುಲಕ ಸಾಂದ್ರ ಸಗರಜಾಹ ಅಂತ ಗಂಗಾಲಹರಿ ಹೇಳುವಂತೆ, ಯಾವ ನೀರನ್ನು ಬಿಟ್ಟರೆ ಇವತ್ತಿಗೂ ಆ ಸಗರನ ಮಕ್ಕಳು 60,000 ಜನ ತಮ್ಮ ಬೂದಿ ಮೇಲೆ ಹಾಯ್ದು ಹೋದಂಥ ಗಂಗಾ ನೆನೆಸಿದ್ರೆ ಇವತ್ತಿಗೂ ಅವರಿಗೆ ರೋಮಪುಳಕ ರೋಮಾಂಚನ ಆಗ್ತದಂತ ಗಂಗಾ ನದಿಯ ಮುಂದೆ ಹೋಗಿ ನಿಂತು ಇವರು ಅವರಿಗೆ ತಿಲಾಂಜಲಿಯನ್ನ ಎಲ್ಲರೂ ಕೊಡ್ತಾ ಇದ್ದಾರೆ. ಆವಾಗ ಧೃತರಾಷ್ಟ್ರ ಇದ್ದ, ಗಾಂಧಾರಿ ಇದ್ದ, ಎಲ್ಲರೂ ಅಳ್ತಾ ಇದ್ದಾರೆ. ಅಳುವಾಗ ಅವರೆಲ್ಲರನ್ನ ಪೂರ್ಣ ಸಮಾಧಾನ ಮಾಡಿ, ತದ್ಯಶ ಪಾವನಂ ದೀಕ್ಷು ಶತಮನ್ಯೋರಿವಾತನೋ, ಇಂದ್ರನಂಥ ಕೀರ್ತಿ ನಮ್ಮ ಯುಧಿಷ್ಠಿರನಿಗೆ ಬರಬೇಕು ಅಂತ ಕೃಷ್ಣ ಪರಮಾತ್ಮ 3 ಅಶ್ವಮೇಧ ಯಾಗಗಳನ್ನು ಒಬ್ಬೊಬ್ಬ ಪಾಂಡವರಿಂದ ಮಾಡಿಸ್ತಾನೆ. ಯುಧಿಷ್ಠಿರ 3, ಭೀಮಸೇನ್ ದೇವರು 3, ಅರ್ಜುನ 3, 15 ಅಶ್ವಮೇಧಗಳ ಯಾಗ ನಡೀತದೆ ಪಾಂಡವರಿಂದ. ಒಬ್ಬೊಬ್ಬರಿಂದಲೂ 3 ಅಶ್ವಮೇಧ ಯಾಗವನ್ನ ಕೃಷ್ಣ ಪರಮಾತ್ಮ ತಾನು ಮಾಡಿಸ್ತಾ ಇದ್ದಾನೆ. ಇನ್ನೇನು ಎಲ್ಲ ಆಯಿತು, ನಾ ಇನ್ನ ಎಲ್ಲಾರ್ದು ಅಶ್ವಮೇಧನೂ ಮುಗೀತಪ್ಪ, ಎಲ್ಲ ಆಯಿತು, ನಾ ಇನ್ನು ಮತ್ತೆ ಬಹಳ ದಿವಸ ಆಯ್ತು ಕುರುಕ್ಷೇತ್ರ ಹಸ್ತಿನಾಪುರ ಇಲ್ಲೇ ಇದ್ದೀನಿ, ದ್ವಾರಕಾಕ್ಕೆ ನಮ್ಮ ಮಂದಿ ಕಾಯ್ಲಿಗತ್ತದ, ಒಂದು ಸ್ವಲ್ಪ ನಾ ಹೋಗಿ ಬರ್ತೀನಿ ಅಂತ ಇನ್ನೇನು ಕೃಷ್ಣ ಹೋಗಬೇಕನ್ನುವಷ್ಟರೊಳಗೆ ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ ಅಳತಾ ಅಳತಾ ಓಡಿ ಕೃಷ್ಣನ ಪಾದಕ್ಕೆ ಬಂದು ತಾನು ಬೀಳ್ತಾನೆ. ಏನಾಯಿತು? ಪಾಹಿ ಪಾಹಿ ಮಹಾಯೋಗಿ ಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಭಗವಂತ, ನಿನ್ನನ್ನು ಬಿಟ್ಟರೆ ನನಗೆ ಈ ಕಷ್ಟದಿಂದ ಪಾರು ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ, ನೀನೇ ಅಭಯ ಕೊಡಬೇಕು, ನೀನೇ ನನಗೆ ಪಾರು ಮಾಡಬೇಕು ಅಂತ ಪಾದಕ್ಕೆ ಬಂದು ಬಿದ್ಲು ಉತ್ತರಾದೇವಿ, ಅಭಿಮನ್ಯುವಿನ ಹೆಂಡತಿ. ಯಾಕೆ? ಏನಾಯಿತು? ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಅಶ್ವತ್ಥಾಮಾಚಾರ್ಯರು ನೀವು ಇಷ್ಟೆಲ್ಲ ಶಿಕ್ಷಾ ಕೊಟ್ಟ ಮೇಲೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಕೃಷ್ಣ. ಎಲ್ಲ ಮಕ್ಕಳು ಸತ್ರು ಅಂತ ತಿಳ್ಕೊಂಡು ದುರ್ಯೋಧನ ಪ್ರಾಣ ಬಿಟ್ಟರು ಕೂಡ ನನ್ನ ಗರ್ಭದೊಳಗೆ ಒಂದು ಕುಡಿ ಕೊನೆಗೆ ಉಳಿದದ. ಸಂತಾನ ಬೀಜಂ ಕುರು ಪಾಂಡವಾನಾಂ. ಕೌರವರು ಪಾಂಡವರು ಎಲ್ಲಾರ್ದು ಒಂದೇ ಒಂದು ವಾರಿಸ್, ಒಂದೇ ಒಂದು ಉತ್ತರಾಧಿಕಾರಿ, ಅದು ಉತ್ತರ ಗರ್ಭದೊಳಗಿತ್ತು. ಹಾಗಾಗಿ ಉತ್ತರಾಧಿಕಾರಿ ವಂಶ. ಅಂತಹ ಆ ಉತ್ತರೆಯ ಗರ್ಭದೊಳಗಿರ್ತಕ್ಕಂತಹ ಒಂದು ಶಿಶುವನ್ನ ಪೂರ್ಣ ನಿರ್ನಾಮ ಮಾಡ್ತೀನಿ ಅಂತ ನನ್ನ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾರೆ ಈ ಅಶ್ವತ್ಥಾಮಾಚಾರ್ಯರು. ನೋಡ್ರಿ, ಇಲ್ಲಿಗೆ ಮುಗಿದಿರಲಿಲ್ಲ. ಅಶ್ವತ್ಥಾಮಾಚಾರ್ಯರು ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಹೆಂಗ್ ಉಳಿಬೇಕು ಪಾಪವು?
ಗರ್ಭವನ್ನು ಬೆನ್ನಹತ್ತಿ ಬರ್ತಾ ಇದೆ. ಗರ್ಭದಿಂದ ತೊಡೆಯ ಕಡೆಗೆ ಕೂಸನ್ನು ಸರಿಸ್ಕೊಳ್ತಾಳೆ. ಏನು ಅವತ್ತಿನ ಹೆಣ್ಮಕ್ಕಳ ವಿಚಿತ್ರವಾದ ಶಕ್ತಿ! ತೊಡೆಯೊಳಗೆ ಆ ಕೂಸನ್ನು ತಾನಿಟ್ಟುಕೊಂಡು ಓಡಿ 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 ಬರ್ತಾ ಇದ್ದಾಳೆ. ಕೃಷ್ಣನಿದ್ದಲ್ಲಿಗೆ ಬಂದು ಬೀಳ್ತಾಳೆ. ಭಗವಂತ ಹೆಂಗಾದ್ರೂ ರಕ್ಷಣೆ ಮಾಡೋ, ಇದೊಂದು ಬೀಜ ಉಳಿದತ್ತು ನಮ್ಮ ಇಡೀ ವಂಶಕ್ಕೆ ಅಂತಂದ್ರೆ ಆಡ್ತಿನ್ ತಡಿಯ ಅಶ್ವತ್ಥಾಮನ್ನ ಅಂತ ತನ್ನ ಚಕ್ರ, ತನ್ನ ಗದೆಯನ್ನು ಹಿಡಿದುಕೊಂಡು ಭಗವಂತ ಆ ಉತ್ತರಾದೇವಿ ಗರ್ಭವನ್ನು ಪ್ರವೇಶ ಮಾಡಿ, ಗರ್ಭ ಪ್ರವೇಶ ಮಾಡಿ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ಯಥಾದ್ವಿಭು 5 ಬಾಣಗಳು ಬಿಟ್ಟಿರ್ತಾರೆ ಅವರು. 5 ಬಾಣಗಳನ್ನು ತನ್ನ ಸುದರ್ಶನದಿಂದ ಕತ್ತರಿಸಿ ಪಾಂಡವರ ಮೇಲೆ ಬಿಟ್ಟಿರ್ತಾರೆ. ಆ 5 ಬಾಣಗಳನ್ನು ಕತ್ತರಿಸಿ 6ನೇ ಬಾಣ ಉತ್ತರಾದೇವಿ ಗರ್ಭದ ಮೇಲೆ ಬರುವುದನ್ನ ಗರ್ಭದ ಒಳಗೆ ಪ್ರವೇಶ ಮಾಡಿ ಸ್ವಮಾಯೆಯ ಆವರಣೋದ್ಗರ್ಭಂ ವೈರಾಟ್ಯ ಕುರಿತಂತವೆ. ಆ ಪರೀಕ್ಷಿತ ಒಳಗಿದ್ದ ಶಿಶು ಅವನನ್ನು ಉಳಿಸ್ಬೇಕು ಅಂತ ಭಗವಂತ ತಾನೇ ಗದಾಪಾಣಿಯಾಗಿ ಆ ಗರ್ಭದ ಮುಂದೆ ಅಡ್ಡಾಡ್ಕೋತ ತಾನು ನಿಲ್ತಾನೆ. ಆವಾಗ ಏನಾಯ್ತು? ಕೂಸು ಒಳಗಿದ್ದಂತಹ ಆ ದೇವ ಯಾರು ಇವನು ವಿಚಿತ್ರ, ನನ್ನ ತಾಯಿ ಗರ್ಭದೊಳಗೆ ಬಂದಲ್ಲ ಅಂತ ಹಿಂಗೆ ನೋಡ್ಲಿಕ್ಕತ್ತು. ಅವ ಈ ಕಡೆ ಹೋದ್ರೆ ಈ ಕಡೆ ಮಾಡಿತ್ತು, ಆ ಕಡೆ ಹೋದ್ರೆ ಆ ಕಡೆ ಮಾಡಿತ್ತು. ಸೂತ್ತಲ ಅಡ್ಡಾಡುವಂತ ನಮ್ಮ ಭಗವಂತನನ್ನು ಕಣ್ಣು ತೆಗೆದು ಒಳಗೆ ನೋಡ್ತಿತ್ತಂತ. ಗರ್ಭ ಬೈಬರ್ತೆ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನಿಗಳು ಯಾರು ಅಂತಂದ್ರೆ ಪರೀಕ್ಷಿತರು. ಯಾಕೆಂದ್ರೆ ಒಳಗಿದ್ದಾಗೆ ಎಲ್ಲ ಕಡೆಗೆ ಅಡ್ಡಾಡುವ ಪರಿತಃ ಈಕ್ಷತೆ, ಸುತ್ತುವ ಭಗವಂತನನ್ನ ತಾನು ನೋಡಿದಾದ್ದರಿಂದ ಅವನಿಗೆ ಪರೀಕ್ಷಿತ ಅನ್ನುವಂತಹ ಹೆಸರು ಬಂತು. ಹಾಗಾಗಿ ಅಂತಹ ಭಗವಂತ ಒಳಗಿದ್ದ ಪರೀಕ್ಷಿತನನ್ನ ಅಲ್ಲಿ ರಕ್ಷಣೆಯನ್ನು ತಾನು ಮಾಡ್ತಾನೆ. ಕೂಸು ಹುಟ್ಟಿದ ಮೇಲೆ ಆವಾಗಲೂ ಬ್ರಹ್ಮಾಸ್ತ್ರ ಬಂದು ಬಡೀತು. ಆ ಶಿಶು ಸತ್ತಂಥದ್ರ ಮೇಲೆ ಎದಿ ಮೇಲೆ ಕೈ ಇಟ್ಟು ಮತ್ತೆ ಭಗವಂತ ಆ ಪರೀಕ್ಷಿತ ರಾಜರನ್ನ ಬದುಕಿಸಿದ. ಅಂಥ ದಿವ್ಯವಾದಂತಹ ಶಕ್ತಿ, ಅಂಥ ದಿವ್ಯವಾದ ಜನ್ಮ ನಮ್ಮ ಪರೀಕ್ಷಿತ ರಾಜರದು. ಅಭಿಮನ್ಯುವಿನ ಮಕ್ಕಳಿವರು ಅಂತ ಹೇಳಿದರು. ಇಷ್ಟೆಲ್ಲ ಆದಮೇಲೆ ಕೂಸು ಹುಟ್ಟಿತು, ಇನ್ನು ನಾನು ಹೊರಡ್ತೀನಿ ಅಂತ ಕೃಷ್ಣ ಒಟ್ಟು ಅವಂಗೇನೋ ದ್ವಾರಕಕ್ಕೆ ಹೋಗ್ಬೇಕು. ಬರ್ತಾಳು ಸೋದರತ್ತೆ, ಯಾರು? ನಮ್ಮ ಕುಂತಿದೇವಿ. ನಮಸ್ತೆ ಪುರುಷಂತ್ವಾದ್ಯಮೀಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಭಗವಂತ ಹೋಗ್ಲಿಗತ್ತಿ, ನನಗೊಂದು ಅನುಗ್ರಹ ಮಾಡಬಹುದು. ಏನು? ಯಾವಾಗ ನನ್ನ ಜೊತೆಗೆ ಇದ್ದಿ ಗೊತ್ತೇನೆ? ಯಾವಾಗ? ವಿಷಾನ್ಮಹಾಗ್ನೇ ಪುರುಷಾದಂಶನಾದ ಸತ್ಸಭಾಯಾವನವಾಸ ಕೃಚ್ಛ್ರತಃ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ಯಾವಾಗ ನಮ್ಮ ಭೀಮನಿಗೆ ವಿಷ ಹಾಕಿದ್ರು, ನೀ ಬಂದು ರಕ್ಷಣಾ ಮಾಡಿದ್ವಿ. ಮಹಾ ಅಗ್ನಿ ಒಳಗೆ ನಮ್ಮನ್ನು ಲಾಕ್ಷಾಗ್ರಹದೊಳಗೆ ಹಾಕಿ ಸುಡ್ಲಿಕ್ಕೆ ನೋಡಿದ್ವಿ, ಅವಾಗ ಬಂದು ರಕ್ಷಣಾ ಮಾಡಿದ್ವಿ. ಎಂಥೆಂತಹ ಪುರುಷರು ಬಂದು ನಮ್ಮನ್ನ ಬಡಿಲಿಕ್ಕೆ ನೋಡಿದ್ರು, ರಕ್ಷಣಾ ಮಾಡಿದ್ವಿ. ಅಸತ್ ಸಭಾದೊಳಗೆ ನನ್ನ ಸೊಸೆಯ ಮಾನವನ್ನ ಅಪಹಾರ ಮಾಡ್ಲಿಕ್ಕೆ ನೋಡಿದ್ರು, ಬಂದು ರಕ್ಷಣಾ ಮಾಡಿದ್ವಿ. ಯುದ್ಧದೊಳಗೆ ಮಹಾ ಅಸ್ತ್ರಗಳನ್ನು ಬಿಟ್ರೆ ನನ್ನ 5 ಮಕ್ಕಳನ್ನ ರಕ್ಷಣಾ ಮಾಡಿದ್ವಿ. ಭಗವಂತ ಯಾವಾಗ ವಿಪತ್ತು ಬಂದಾವ ಬಂದು ನೀ ನಮ್ಮನ್ನು ರಕ್ಷಣಾ ಮಾಡ್ಲಿಕ್ಕಿದ್ದಿ. ಈಗ ನಾವೆಲ್ಲ ಆರಾಮಿದ್ದೀವಿ ಅನ್ನೋದಕ್ಕೆ ನನಗೆ ಬಿಟ್ಟು ಹೊಂಟಿ, ಹೌದಲ್ಲೋ? ವಿಪದಸ್ಸಂತು ನ ಶಶ್ವತ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ಕುಂತಿದೇವಿ ಪ್ರಾರ್ಥನಾ ಮಾಡಿಲ್ಲಂತ, ಯಾವಾಗ ವಿಪತ್ತದ ಆವಾಗ ನಾನು ನಿನ್ನನ್ನು ಸ್ಮರಣೆ ಮಾಡೀನಿ ಭಗವಂತ. ಆವಾಗೆಲ್ಲ ಬಂದು ನಮ್ಮನ್ನು ರಕ್ಷಣಾ ಮಾಡಿ. ವಿಪತ್ತಿದ್ದಾಗ ನೀ ನಮ್ಮ ಜೊತೆಗಿರ್ತಿ ಅನ್ನೋದೇ ಖರೆ ಆಯ್ತಂದ್ರ ನಮಗೆ ಜೀವನ ಪರ್ಯಂತ ವಿಪತ್ತೇ ಇರಲಿ, ನೀ ನನ್ನ ಜೊತೆಗಿರೋದು ಬಹಳ ಮಹತ್ವದ್ದು. ನೋಡಿ, ಕುಂತಿದೇವಿ ಏನ್ ಕಷ್ಟ ಕಂಡಿಲ್ಲ ವಿಚಾರ ಮಾಡ್ರಿ. ಅಂತೂ ಇಂತೂ ಕುಂತಿ ಮಕ್ಳಿಗೆ ಸುಖ ಇಲ್ಲ ಅಂತ ಕನ್ನಡದಾಗ ಒಂದು ಗಾದಿ ಮಾತದರಿ. ಕುಂತಿ ಮಕ್ಳಿಗೆ ಸುಖ ಕಾಣಂಗಿಲ್ಲ ಅವರು ಅಂತ. ಎಲ್ಲವನ್ನೂ ಕಷ್ಟವನ್ನು ಕಂಡಂತ ನಮ್ಮ ಕುಂತಿದೇವಿ ಕೊನೆಗೆ ಹೇಳ್ತಾಳೆ, ಭಗವಂತ ನನಗೆ ಏನ್ರೆ ಕೊಡೋದಿತ್ತು ಅಂದ್ರ ವಿಪದಸ್ಸಂತು ನ ಶಾಶ್ವತ, ಶಾಶ್ವತವಾಗಿ ನನಗೆ ಕಷ್ಟವನ್ನು ಕೊಡು. ಯಾಕ? ಭವತೋ ದರ್ಶನಂ ಯತ್ಸ್ಯಾತ್. ಆ ಕಷ್ಟ ಪಾರ್ ಮಾಡ್ಲಿಕ್ಕೆ ಮತ್ತೆ ನೀನೇ ಬರ್ತಿ, ಕೃಷ್ಣ ನನ್ನ ಜೊತೆ ಇರ್ತಾನ. ಅವಾಗ ನಾನು ನಿನ್ನನ್ನು ನೋಡ್ತೀನಿ. ಅಪುನರ್ಭವ ದರ್ಶನಂ. ನಿನ್ನ ನೋಡಿ 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 ಸಂಸಾರವನ್ನು ಕಳೆದುಕೊಳ್ಳುವಂತಹ ನಿನ್ನ ಆ ಮೂರ್ತಿಯನ್ನು ನೋಡಿ ನಾನು ತೃಪ್ತಿ ಪಡೋದಾದ್ರೆ ನನಗೆ ವಿಪತ್ತಿರಲಿ ಅಂತ ಬಯಸ್ತಾಳೆ ಮಹಾನುಭಾವಳಾದಂತಹ ಕುಂತಿದೇವಿ. ಇಷ್ಟು ಸಾಮಾನ್ಯವಾದ ಅರ್ಥ ಇಲ್ಲ. ವಿಪದಃ ಸಂತು. ವಿ ಅನ್ನೋದಕ್ಕೆ ಭಗವಂತ ಅವನ ಪದಃ, ಆ ವಿಷ್ಣು ಪದದ ದರ್ಶನ ನನಗೆ ಯಾವಾಗಲೂ ಆಗಲಿ ಅಂತ ಅವಳ ದರ್ಶನ ಅವಳು ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು. ಇದಕ್ಕೆ ಇನ್ನೂ ಬಹಳಷ್ಟು ಅರ್ಥ ಇವೆ, ಇರಲಿ. ಅಂತೂ ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಭಗವಂತ ನನಗೆ ಅನುಗ್ರಹವನ್ನು ಮಾಡು. ನಿನ್ನನ್ನ ಏನೋ ಸರಳ ಒಬ್ಬ ಸೋದರಳೆಯ ಅಂತ ತಿಳ್ಕೊಂಡು ಎಂತೆಂಥ ವರ್ತನವನ್ನು ನಿನ್ನ ಜೊತೆಗೆ ನಾನು ಮಾಡಿಬಿಟ್ಟೀನಿ. ಅದೇನು ನಿನ್ನ ನಿಜವಾದ ಸ್ವರೂಪ? ಆ ಯಶೋಧಾದೇವಿ ಏನೋ ಕೋಲ್ ತಗೊಂಡು ಬೆನ್ನು ಹತ್ತಿದ್ಲಂತ. ಗೋಪ್ಯಾದದೆ ತ್ವಯಿ ಕೃತಾಗಸಿ ದಾಮತಾವತ್ ಯಾತೇ ದಶಾಶ್ರುಕುಲ
ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಯ ಭಾವನೆಯ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀಪ್ರತಿಭಿಯಂ ಬಿಭೇತಿ. ಯಾವನನ್ನ ನೋಡಿದ್ರೆ ಭಯಾನೇ ಭಯ ಪಟ್ಟೋಡಿ ಹೋಗ್ತದ ಅಂತ ನೀನು ಅಕಿ ಏನೋ ಕೋಲ್ ಹಿಡಿದು ತಾನು ನಿಂತಾಗ, ನಿನ್ನ ಹೊಟ್ಟಿ ಮೇಲೆ ಹಗ್ಗ ತಾನು ಕಟ್ಟಿದಾಗ, ಆ ಒರಳಿ ಕಟ್ಟಿ ನೀನು ಹೊಡಿಬೇಕು ಅಂತ ನಿಂತಾಗ ಆ ನಿನ್ನ ಕಾಡಿಗೆ ಹಚ್ಚಿದ ಕಣ್ಣನ್ನು ಮುಚ್ಚಿ ಚಂದಾಗಿ ಅಂಜಿ ಅಳಕಿತ್ ನೀ ನಿಂತೆಲ್ಲ, ಅದು ನಮ್ಮ ನಿನಾತನ ಎಷ್ಟು ಮೋಹಗೊಳಿಸ್ತದಂದ್ರೆ, ಪಾಪ ಸಣ್ಣ ಹುಡುಗರಿ ಅನ್ಸ್ತಿತ್ತು, ಹಿಂಗೇ ಮಾತಾಡ್ಕೋತ ನನ್ನ ಬುದ್ಧಿ ಕೂಡ್ತದ ಭಗವಂತ, ಇದೆಲ್ಲ ನಿನ್ನ ನಟನ ಅಂತ ನನಗಿನ್ ಯಾವಾಗ ತಿಳಿಯೋದು. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶ ಸ್ಮರಂತಿ ನಂದಂತಿ ತವೇಹಿತಂ ಜನಃ. ಇಲ್ಲಿ ಜನರು ನಿನ್ನ ಬಗ್ಗೆ ಶ್ರವಣ ಮಾಡಿ, ಗಾನ ಮಾಡಿ, ನಿನ್ನ ಸ್ತೋತ್ರ ಮಾಡಿ, ಸ್ಮರಣ ಮಾಡಿ ಮೋಕ್ಷಕ್ಕೆ ಹೊಂಟಾರ. ಅಂಥದ್ದು ನಾನು ಇಷ್ಟು ವಯಸ್ಸಾದರೂ ಕೂಡ ನಿನ್ನ ಒಂದು ನಾಮಸ್ಮರಣ ಮಾಡಲಾರ್ದೇನೆ ನಾನು ಭಾಳ ನಮ್ಮ ಪ್ರೀತಿಯ ಸೋದರಳಿಯ, ನಮ್ಮ ಬಂಧು, ನಮ್ಮ ಬಾಂಧವ ಹಿಂಗೆ ಅನ್ಕೋತ್ ನಾ ಕೂತ್ಬಿಟ್ಟಿನಿ. ಇಮೇ ಜನಪದ ಸುವೃದ್ಧ ಸುಪಕ್ವ ಉಷಧಿ ವಿರುಧಾಹ. ನಮ್ಮನ್ನು ಬಿಟ್ಬಿಡು ನೀನು. ನೋಡ್ರಿ, ಕೃಷ್ಣ ಹಸ್ತಿನಾಪುರದೊಳಗೆ ಅಡ್ಡಾಡ್ಲಿಗತ್ನಂದ್ರ ನದಿ ಕೃಷ್ಣ ಬಂದಲ್ಲಿ ತಾನೇ ಉಕ್ಕಿ ಉಕ್ಕಿ ಬರ್ತಿತ್ತಂತ. ಕೃಷ್ಣ ಹೊಂಟ ಅಂದ್ರೆ ನದಿ ಉಕ್ಕಿ ಬರುವುದು. ಗಿಡಗಳು ಸಮಯ ಇರಲಾರ್ದೆ, ಋತು ಇರಲಾರ್ದೆ ಹೂ ಬಿಡ್ತಿತ್ತು ಅಂತ. ಹೂ ಬಿಟ್ಟು ಕೃಷ್ಣನ ಮೇಲೆ ಅದನ್ನು ಬೆಳೆಸೋದು. ಹಿಂಗೆ ಸುಮ್ ಕೃಷ್ಣ ಹೊಂಟ್ರೆ ಬೆಳೆಸೋದು. ನದಿ ಗಿಡ ನಿನ್ನನ್ನು ತಿಳ್ಕೊಂಡು ಎಷ್ಟು ಸ್ಮರಣ ಮಾಡ್ಲಿಗತ್ತಾವ, ನಿನ್ನ ಸೇವಾ ಮಾಡ್ಲಿಗತ್ತಾವ. ನಾವಿನ್ನೂ ಮಾಡುವಲ್ಲಿ ಭಗವಂತ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವ ನಿದ್ರು ರಾಜನ್ಯ ವಂಶ ದಹನಾಮರ ವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರತ್ಯ ಹರಾವತಾರ ಯೋಗೇಶ್ವರಾಖಿಲ ಗುರು ಭಗವನ್ ನಮಸ್ತೆ. ಯೋಗೇಶ್ವರನಾಗಿ ಅಖಿಲರಿಗೆ ಗುರುವಾಗಿ ಎಲ್ಲಾ ಕಾಲಕ್ಕೆ ನೀನು ಸಾಕ್ಷಾತ್ ಭಗವಂತನಾಗಿ ನಮ್ಮ ಜೊತೆಗೆ ಇದ್ದಿ. ಆದರೆ ನಾವು ಮಾತ್ರ ಸಾಮಾನ್ಯ ಒಬ್ಬ ನಮ್ಮ ಬಂಧು ಅಂತ ತಿಳ್ಕೊಂಡು ನಿಮ್ಮನ್ನು ನೋಡಿದ್ವಿ. ಈ ಬುದ್ಧಿ ನನಗೆ ಹೋಗಬೇಕು ಭಗವಂತ. ನೇಯಂ ಶೋಭಿಷ್ಯತೆ ತತ್ರ ಯಥೇದಾನಿಂಗದಾಧರ. ಎಷ್ಟು ದಿವಸ ನಿನ್ನ ಪಾದದಿಂದ ಅಂಕಿತವಾಗಿ ನಮ್ಮ ಈ ಹಸ್ತಿನಾಪುರ ಇದು ಶೋಭಿಸ್ತಾ ಇತ್ತು. ಇವತ್ತು ನೀ ಹೋದಿ ಅಂದ್ರೆ ಇದರ ಶೋಭಾನೇ ಹೊರಟು ಹೋಗ್ತದೆ. ಭಗವಂತ ದಯವಿಟ್ಟೆಲ್ಲೂ ಹೋಗಬೇಡ. ಹೋಗುವುದಾದ್ರೆ ನೀ ಭಗವಂತ ಅನ್ನೋ ಬುದ್ಧಿ ನನ್ನ ತಲೆಯೊಳಗೆ ಸ್ಥಿರ ಮಾಡಿ ನೀ ಹೋಗ್ತಿದ್ರು ಹೋಗು ಅಂತ ಕುಂತಿದೇವಿ ಪ್ರಾರ್ಥನೆಯನ್ನು ಮಾಡಿದ್ರೆ, ಮಂದಂ ಜಹಾಸ ವೈಕುಂಠ. ಮಂದಹಾಸ. ನಮ್ಮ ಕೃಷ್ಣನ ಉತ್ತರ ಭಾಳ ಇರಂಗಿಲ್ಲ. ಸ್ಮಿತಮನ ಕುಲಮುತ್ತರ ಮಾತನೋತ್. ಬೇಕಾದಷ್ಟು ಮಂದಿ ಬೇಕಾದ ಕೇಳಿದ್ರಂತ. ನಮ್ಮ ಶ್ರೀಮದಾಚಾರ್ಯ ಅವಂದು ಹೆಸರು ವಾಸುದೇವನೇ ಇತ್ತವಾಗ. ಹಿಂಗಾಗಿ ಸ್ಮಿತಮನ ಕುಲಮುತ್ತರ ಸ್ಮಿತಂ ಉತ್ತರ ಮಾತನೋ. ನಕ್ಕ ಮುಂದೆ ಹೋಗ್ಬಿಟ್ಟು ಏನು ಮಾತಾಡ್ಲಿಲ್ಲ ನಮ್ಮ ಕೃಷ್ಣ. ಸುಮ್ಮ ನಕ್ಕ, ಪಾಪ ಭಾಳ ಚಂದಗೆ ಹೇಳಿದ್ಲು ಹೆಣ್ಮಗಳು ಅಂತ ಹೇಳಿ ನಕ್ಕ ಮುಂದೆ ಹೊಂಟ. ಆಹ ರಾಜ ಧರ್ಮಸುತಃ ಚಿಂತಯನ್ ಸುಹೃದಾಂಬಧಂ. ಆವಾಗ ಮಂದಿ ಎಲ್ಲ ಬಂತಂತ. ಇಲ್ಲ ಈಕೆ ಏನೋ ಪಾಪ ಕೇಳಿದ್ಲು ಆಗ್ಲಮ್ಮ ಅಂತ ಆಶೀರ್ವಾದ ಮಾಡಿದ. ಮತ್ತು ಸುಮ್ಮ ಹೊಂಟ ಅಂತಂದ್ರೆ ಹಂಗೆ ತಿಳ್ಕೊಬೇಡ, ನಿಜವಾಗಿ ಆಶೀರ್ವಾದ ಮಾಡಿ ಮುಂದೆ ಹೊಂಟ. ಮಂದಿ ಬಂತ ಹೇಳ್ತು, ಒಂದು ಸಮಸ್ಯೆ ಆಗ್ಯದ. ಏನು ಸಮಸ್ಯೆ ಅಪ್ಪ? ಮುಗಿದಿತ್ತೆಲ್ಲ ಅಂತ ನಾ ತಿಳ್ಕೊಂಡ್ರೆ ಮತ್ತೇನಾಯ್ತು? ಕೆಲವರಿಗೆ ಕಷ್ಟ ಬರೋಕ್ಕಿಂತ ಮೊದಲು ಸ್ವಲ್ಪ ಲೆಸ್ ಕಾನ್ಫಿಡೆನ್ಸು, ಸ್ವಲ್ಪ ತ್ರಾಸ, ಚಿಂತೆ ಇವೆಲ್ಲ ಇರ್ತವೆ. ಕೆಲವರಿಗೆ ಕೆಲಸ ಆದ್ಮೇಲೆ ಅವೆಲ್ಲ ಚಾಲು ಆಗ್ತವೆ. ಆಗ್ಬಿಟ್ಟಿರ್ತದೆ. ಪರೀಕ್ಷಾಕ್ಕಿಂತ ಮೊದಲು ಕೆಲವರಿಗೆ ಚಿಂತೆ ಇರ್ತದೆ. ಇನ್ನು ಕೆಲವರಿಗೆ ಪರೀಕ್ಷಾ ಮುಗಿದು ಹೋಗಿರ್ತದೆ. ಅದು ಆಮೇಲೆ ಚಿಂತೆ ಚಾಲು ಆಗ್ತದೆ. ಅಲ್ಲ ಮತ್ತೆ ನಿಂಗೆ ಬರಲಿಲ್ಲ ಅಂತಂದ್ರೆ ಏನು ಮಾಡೋದು? ಹಂಗೆ ಇಲ್ಲಿ ನಮ್ಗೊಂದು ಸಮಸ್ಯೆ ಆಗ್ಯದ. ಏನು? ನಾ ಇವ್ರನ್ನೆಲ್ಲ ಹ್ಯಾಂಗೆ ಕೊಲ್ಲಿ? ಭೀಷ್ಮ ದ್ರೋಣ ಪ್ರಮುಖತಃ. ಭೀಷ್ಮಾಚಾರ್ಯರು ಪಾಪ ನನ್ನ ತೊಡಿ ಮೇಲೆ ಕೂಡ ಶಾಡಿಸಿದವರು, ದ್ರೋಣಾಚಾರ್ಯ ನನಗೆಲ್ಲ ಕಲಿಸಿದವರು, ಕೃಪಾಚಾರ್ಯ ಇಂತಿಂಥ ಮಹಾನುಭಾವರು, ನನ್ನ ಕಕ್ಕಕ್ಕನ ಮಕ್ಕಳು ಎಲ್ಲರೂ ಮುಂದೆ ನಿಂತಾರ. ಹ್ಯಾಂಗ್ ಕೊಲ್ಲಿ ಅಂತ ಒಬ್ಬನಿಗೆ ಯಾವನಿಗೋ ಏನೋ ಆಗಿತ್ತು ನೋಡ್ರಿ. ಯಾರಿಗೆ ಹೇಳ್ರಿ? ಅರ್ಜುನಗ. ಯಾವಾಗಾಗಿತ್ತು? ಯುದ್ಧಕ್ಕಿಂತ ಮೊದಲು. ಪಾಪ ಭಾಳ ಮನಸ್ಸಿನೊಳಗೆ ಎಲ್ಲ ಪಶ್ಚಾತ್ತಾಪ ಮೂಡಿಬಿಟ್ಟಿತ್ತು. ಕೃಷ್ಣ ಆವಾಗೇನೋ ಎಲ್ಲ ಕಳೆದು ಅವನಿಗೆ ಭಗವದ್ಗೀತಾ ಉಪದೇಶ ಮಾಡಿ ಅಂತೂ ಯುದ್ಧ ಆಡಿಸಿ ಎಲ್ಲ ಮಾಡಿಸಿ ಮುಗಿಸಿ ಈಗ ಆ ರೋಗ ಇನ್ನೊಬ್ಬರಿಗೆ ಬಡ್ಕೊಂಡದ ಅಂತ. ಯಾರಿಗೆ? ನಮ್ಮ ಯುಧಿಷ್ಠಿರ ಮಹಾರಾಜರಿಗೆ ಬಡ್ಕೊಂಡ್ಬಿಟ್ಟಿತ್ತು. ಅವ ಎರಡೂ ಕೈ ತಲೆ ಹಚ್ಕೊಂಡು ಕೊಟ್ಬಿಟ್ಟು, ಬಾಲದ್ವಿಜ ಸುಹೃನ್ಮಿತ್ರ ಪಿತೃ ಭ್ರಾತೃ ಗುರುದ್ರೋಹ ದ್ರೋಹಿ. ನಾನು ಗುರುದ್ರೋಹಿ, ನಾನು ಬಾಲದ್ರೋಹಿ, ಬ್ರಾಹ್ಮಣದ್ರೋಹಿ, ಪಿತೃದ್ರೋಹಿ, ಭ್ರಾತೃದ್ರೋಹಿ, ಅಕ್ಷೌಹಿಣಿಗಳನ್ನ ಕೊಂದವ ನಾನು ತಂತಾನೆ ಬೈಕೊಳಿಗತ್ಬಿಟ್ಟ. ಯಾರು? ಯುಧಿಷ್ಠಿರ. ನೈನೋ ರಾಜ್ಞ ಪ್ರಜಾಭರ್ತು ಧರ್ಮೋ ಯುದ್ಧೇ ವಧೋದ್ವಿಷಾಂ ಇತಿ ಮೇ ನತು ಬೋಧಾಯ ಕಲ್ಪತೆ ಶಾಶ್ವತಂ ವಚಃ. ತನ್ನ ಸಲುವಾಗಿ ಇಷ್ಟು ಘೋರ ಯುದ್ಧ ಮಾಡಿ ಎಲ್ಲ ಸಾವಿಗೆ ಕಾರಣನಾದ ಇವನೇ. ಇಷ್ಟು ಸ್ತ್ರೀಯರು ಇವತ್ತು ಹತಬಂಧುಗಳಾಗಿ ತಮ್ಮ ಗಂಡಂದ್ರನ್ನು ಕಳ್ಕೊಳ್ಳಿಕ್ಕೆ
ಕಾರಣಾದಾಮ್ಯವನೇ ಯಥಾ ಪಂಕೇನ ಪಂಕಾಂಬ ಸುರಯಾವ ಸುರ. ಅಲ್ಲೋ ಅಶ್ವಮೇಧ ಯಾಕೆ ಮಾಡಿಯಲ್ಲೋ, ಎಲ್ಲ ಹೋಗ್ಯದಲ್ಲೋ. ಹೇ ರಾಡಿಲೇ ತೊಳಿಲಿಕ್ಕೆ ಬರ್ತದೇನ್ರಿ ಕೇಳ್ತಾನೆ ನೀವು. ಇದಿಷ್ಟಿರ ರಾಡಿ ಹತ್ಕೊಂಡ್ಬಿಟ್ಟದ್ರಿ, ತೊಳ್ಕೊಳ್ಲಿಕ್ಕೆ ಆಗಂಗಿಲ್ಲ. ನನ್ನ ಪಾಪ ಹೋಗಂಗಿಲ್ರಿ, ನನ್ನ ಪಾಪ ಹೋಗಂಗಿಲ್ಲ. ಇತಿ ಭೀತ ಪ್ರಜಾ, ಭೀತನಾಗಿ ಕೂತ್ಬಿಟ್ಟು ನಾ ರಾಜ್ಯ ಆಳಂಗಿಲ್ಲ. ಅವ ಅರ್ಜುನದ ಪಾಪ ಯುದ್ಧಕ್ಕಿಂತ ಮೊದಲು ಬಂದಿತ್ರಿ, ಅದೊಂದು ಪರಿಹಾರ ಮಾಡಿದ್ದ ದೇವ್ರು. ಇವ್ನು ಈಗ ಬಂದ್ಬಿಡ್ತಿದ್ವು. ದೇವರಂದ ನನ್ನ ಪಾಳಿ ಮುಗದದ, ನಾ ಏನು ಹೇಳಂಗಿಲ್ಲ ಇವ್ನು ಬೇರೆಯವ್ರ ಕಡೆಯಿಂದ ಹೇಳಿಸಿದ್ರಾತು. ಅಲ್ಲೋ ನೀ ಯಾರ ಸಲುವಾಗಿ ಇಷ್ಟ ಭೀಷ್ಮಾಚಾರ್ಯ ರೀ, ದ್ರೋಣಾಚಾರ್ಯ ಅಂತೂ ಇಲ್ಲ, ಮತ್ತೇನು ಮಾಡಿ ಭೀಷ್ಮಾಚಾರ್ಯ ಇದ್ದಾರೆ ನಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ನನಗಂತ. ಭೀಷ್ಮಾಚಾರ್ಯ ಪಾಪ ಬಿದ್ದಿದ್ರಲ್ಲ ಎಲ್ಲೇ ಕುರುಕ್ಷೇತ್ರದ ಮಧ್ಯದೊಳಗೆ ಪಾಪ ಶರಾಸನದ ಮೇಲೆ ತಾವು ಮಲಗಿಬಿಟ್ಟಿದ್ರು. ಅವ್ರ ಕಡೆನೇ ಕರ್ಕೊಂಡು ಹೋಗ್ತೀನಿ, ನೀನು ಮಾಡಿದ್ದ ನ್ಯಾಯನೋ ಅನ್ಯಾಯನೋ ಅವರೇ ಹೇಳಿ, ಯುದ್ಧ ಸರಿನೋ ತಪ್ಪು ಅವ್ರು ಹೇಳಿ, ಬಾ ನಿನ್ಗೆ ಅವ್ರ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕೃಷ್ಣ ಒಂದು ದೊಡ್ಡ ಸೈನ್ಯ ಕರ್ಕೊಂಡು ಹೊಂಟ್ಬಿಟ್ಟ. ಎಲ್ಲರೂ ಹೊಂಟ್ರು. ಎಲ್ಲರೂ ಅನ್ಲಿಕ್ಕೇನ್ರಿ, ತತ್ರ ಬ್ರಹ್ಮರ್ಷಯ ಸರ್ವೇ ದೇವರ್ಷಯಶ್ಚ ಸತ್ತಮ ರಾಜರ್ಷಯಶ್ಚ ತತ್ರಾಸಂ ದ್ರಷ್ಟುಂ ಭರತ ಪುಂಗವಂ. ಎಲ್ಲ ದೇವತೆಗಳು ಬಂದರು, ನಾರದರು ಬಂದರು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಬಂದರು. ಪಾಂಡವರ ಕೌರವರ ಪಿತಾಮಹರಾದ ಭೀಷ್ಮಾಚಾರ್ಯರು ಅಲ್ಲಿ ಶರಪಂಜರದ ಮೇಲೆ ಮಲಗಿಬಿಟ್ಟ. ಪರ್ವತೋ ನಾರದೋ ಧೌಮ್ಯ ಭಗವಾನ್ ಬಾದರಾಯಣ, ಸಾಕ್ಷಾತ್ ವೇದವ್ಯಾಸ ದೇವರು ಬಂದ್ರಂತ, ಪರಶುರಾಮ್ ದೇವರು ಬಂದರು. ಕೃಷ್ಣ ಎಲ್ಲ ಪಾಂಡವರನ್ನ, ಎಲ್ಲ ದ್ರೌಪದಿಯನ್ನ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಎಲ್ಲರನ್ನು ಕರೆದುಕೊಂಡು ಭಗವಂತ ಅಲ್ಲಿ ಬಂದವ್ರು ಎಲ್ಲರೂ ಅವ್ರ ಕಾಲು ಮುಟ್ಟಿದ್ರು. ಕೃಷ್ಣ ತಾನೂ ಮುಟ್ಟಿದ. ಏ ಮಾರಾಯ ಅಂದ್ರು. ಬೇಡ ಎಷ್ಟು ದಿವಸ ಇದು ಸಾಕಾಗ್ಯದ ನಿನ್ನ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಂಡು, ಬೇಡ ಅಂದ್ರು. ಭಗವಂತ ಅವರೊಳಗಿದ್ದಂತಹ ತನ್ನ ರೂಪವನ್ನೇ ತಾನು ಚಿಂತನವನ್ನು ಮಾಡಿದ. ಅವಾಗ ಭೀಷ್ಮಾಚಾರ್ಯ ಇವ ಏನೋ ಪ್ರಶ್ನೆ ಕೇಳೇ ಇಲ್ಲ. ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೋಯಂ ಧರ್ಮನಂದನ, ಮಹಾ ಕಷ್ಟ ಮಹಾ ಅನ್ಯಾಯ ಅಂದ್ಬಿಟ್ರು. ಇವು ಮೊದಲೇ ಮನಸ್ಪೂರ್ಣ ಇಷ್ಟಾಗಿತ್ತು, ಮತ್ತೆಷ್ಟು ಕುಸಿದು ಬಿಟ್ಟು. ನೋಡ್ರಿ ಅನ್ಯಾಯ ಅನ್ಲಿಗತ್ತಾರ. ನಾ ಮಾಡಿದ್ದ ಅನ್ಯಾಯ ಅಂತ ಹೇಳಿ, ನೀ ಮಾಡಿದ್ದಲ್ಲೋ ನಿನ್ನ ಜೊತೆಗೆ ಆಗಿದ್ದ ಅನ್ಯಾಯ ಅಂತ ಹೇಳಿಗತ್ತೀನಿ ನಾನು ಅಂತ ಭೀಷ್ಮಾಚಾರ್ಯ ಹೇಳಿದ್ರು. ಮತ್ತೆ ಸರ್ವಂ ಕಾಲಕೃತಂ ಮೊನ್ನೆ ಏನು ಎಲ್ಲೋ ಪಾಪ ತಾ ರಾಜ ಆಗಬೇಕಾಗಿದ್ದ ನಿಮ್ಮಪ್ಪ ಪಾಂಡುರಾಜ ಈ ಕುರುಡ ಧೃತರಾಷ್ಟ್ರನ ಕೈಯಾಗ ಕೊಟ್ಟು ಅಣ್ಣ ಅನ್ಕೋತ ಪ್ರೀತಿ ಇಟ್ಟು ಪಾಪ ತಾ ಸಾಧನ ಮಾಡಬೇಕು ಅಂತ ಹಿಮಾಲಯಕ್ಕೆ ಹೋದ್ರ, ಆ ಹಿಮಾಲಯದೊಳಗೆ ಮಾದ್ರಿ ಕುಂತಿ ಜೊತೆಗೆ ತಾನು ಸಂಸಾರ ಮಾಡಬೇಕಾದಾಗ ಅಲ್ಲೇ ಪಾಪ ಸತ್ತು ಹೋದ. ನಿಮ್ಮಂಥ 5 ಮಕ್ಕಳನ್ನು ಕಳ್ಕೊಂಡು ಆ ಅನಾಥಳಾದ ಹೆಣ್ಣುಮಗಳು ಹೆಂಗೆ ನಿಮ್ಮನ್ನು ಬೆಳೆಸಿದ್ಲು, ಹೆಂಗೆ ತಾನು ಕಷ್ಟಪಟ್ಲು. ಏಷವೈ ಭಗವಾನ್ ಸಾಕ್ಷಾತ್ ಯೋ ನಾರಾಯಣ ಸ್ಪುಮಾನ್. ಏನು ನಿಮಗೆ ಬೆಂಕಿ ಇಡ್ಲಿಕ್ಕೆ ನೋಡ್ಯಾರ, ನಿಮ್ಮನ್ನು ವಿಷ ಹಾಕ್ಲಿಕ್ಕೆ ನೋಡ್ಯಾರ, ಎಷ್ಟು ಅನ್ಯಾಯ ನಿಮ್ಮ ಜೊತೆಗೆ ಆಗ್ಯದು. ನೀನು ಸಾಕ್ಷಾತ್ ಧರ್ಮಸುತ, ಸಾಕ್ಷಾತ್ ಗದಾಪಾಣಿಯಾದ ಭೀಮ, ಗಾಂಡೀವಧಾರಿಯಾದಂತಹ ಅರ್ಜುನ, ಎಲ್ಲ ಬಿಟ್ಟು ಬಿಡ್ರಿ. ಏಷವೈ ಭಗವಾನ್ ಸಾಕ್ಷಾತ್ ಯೋ ನಾರಾಯಣ ಪುಮಾನ್. ನೀವೇನು ನಮ್ಮ ಸೋದರ ಮಾವನ ಮಗ ಅಂತ ಅನ್ಕೋತ ಕೂತೀರಿ, ಎಲ್ಲಿ ಸೋದರ ಮಾವನ ಮಗ, ಎಲ್ಲರ ಅಪ್ಪನಾದಂತಹ ಸಾಕ್ಷಾತ್ ನಾರಾಯಣ ಇದ್ದಾನಲ್ಲೇ. ಯಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುರತ್ತಮಂ. ಏನೇನ್ ಮಾಡಿಸಿಲ್ ನೀವು ಅವನ ಕಡೆಗೆ? ಅಕರೋ ಸಚಿವಂ ದೂತಂ ಸೌಹೃದಾದತ ಸಾರಥಿಂ. ಸಚಿವನನ್ನು ಮಾಡ್ಕೊಂಡ್ರಿ, ದೂತ ಆಗಿ ಕಳಿಸಿದ್ರಿ, ಸಾರಥಿಯನ್ನು ಕೂಡ ಮಾಡ್ಕೊಂಡ್ಬಿಟ್ರಿ. ಎಲ್ಲಾನು ಮಾಡಿದ್ರಲ್ಲ. ಏಕಾಂತ ಭಕ್ತರೊಳಗೆ ಇವತ್ತಿಗೂ ಪ್ರೀತಿ ಕಳ್ಕೊಳ್ಳಾರ್ದೆ ನಿಮ್ಮ ಜೊತೆಗೆ ಆ ಕೃಷ್ಣನೇ ಇದ್ದಾನೆ. ಇಷ್ಟಿದ್ರೂ ಕೂಡ ಎಂಥ ಅನ್ಯಾಯ ಆಯ್ತಪ್ಪ. ನಿಮಗೇ ಸೇರಬೇಕಾದ ರಾಜ್ಯವನ್ನ ನೀವು ಎಷ್ಟು ಕಷ್ಟದಿಂದ ಪಡೆಯೋದಾಯ್ತಲ್ಲೋ ಯುಧಿಷ್ಠಿರ. ನೋಡ್ರಿ, ಅವ್ರು ಇವನ್ ಸಲ ಪಾಪ ಮಾತಾಡ್ಲಿಕ್ಕತ್ತಾರ. ನೀವು ಮಾಡಿದ್ದು ಯಾವುದೂ ಅನ್ಯಾಯ ಅಲ್ಲಪ್ಪ. ದೊಡ್ಡ ಯುದ್ಧ ಆಡಿರಿ, ಬಹಳ ದೊಡ್ಡ ಧರ್ಮ ಯುದ್ಧವನ್ನೇ ನೀವು ಆಡಿರಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ. ಈ ಕ್ಷೇತ್ರವೇ ಧರ್ಮಕ್ಷೇತ್ರ. ಇದರೊಳಗಾಗಿದ್ದೆಲ್ಲ ಧರ್ಮಯುದ್ಧ. ಏನೂ ಅಧರ್ಮ ನಿಮ್ಮಿಂದ ನಡೆದಿಲ್ಲ. ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಸಮಾಧಾನವನ್ನು ಮಾಡ್ತಾರೆ. ನೋಡು, ನಮ್ಮ ಕೃಷ್ಣನ ಕರುಣಾ ನೋಡು. ಕೃಷ್ಣ ಹೇಳಿದ್ದನ್ನು ನಂಬಲ್ಲೆಲ್ಲೋ ಬೈದು ಬಿಡ್ತಾರ ಅವ್ರು ಕಡೆಗೆ. ಕೃಷ್ಣ ಹೇಳಿದ್ದನ್ದರೆ ನಂಬಬೇಕು ನೀನು. ಯಾವ ಕೃಷ್ಣ ಅವ? ಸದೇವ ದೇವೋ ಭಗವನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನ ಹಾಸಾರುಣ ಲೋಚನೋಲ್ಲಸನ್ ಮುಖಾಂಬುಜೋ ಧ್ಯಾನ ಪತಶ್ಚತುರ್ಭುಜ. ಧ್ಯಾನವನ್ನ ಮಾಡುವಂಥವರ ಮನಸ್ಸಿನೊಳಗೆ ತಾನು ಬಂದು ಕೊನೆಯ ಕಾಲಕ್ಕೆ ಅನುಗ್ರಹ ಮಾಡುವಂತಹ ಕೃಷ್ಣ ಇವತ್ತು ನಾನು ದೇಹವನ್ನ ಬಿಡ್ತೀನಿ ಅಂತ ಗೊತ್ತಾಗಿದ್ದಕ್ಕೆ ತಾನೇ ನನ್ನ ಮುಂದೆ ಬಂದು ನಿಂತಾನೆ. ಇಷ್ಟು ನನ್ನ ಭಕ್ತಿಗೆ ತಾನು ಮೆಚ್ಚಿ ದಾನ ಧರ್ಮಾನ್ ನನ್ನಿಂದ ನಿನಗೆ ಉಪದೇಶ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದಾನೆ. ತಾನೇನು ಮಾಡ್ಲಿಕ್ಕೆ ಕಡಿಮೆ ಇದ್ದಾನೇನು? ತಾನೇ ಎಲ್ಲ ಮಾಡ್ಲಿಕ್ಕೆ ಸಮರ್ಥ ಇದ್ದಾನೆ. ನನ್ನಿಂದ ಮಾಡಿಸ್ಬೇಕು, ನನ್ನಿಂದ ಆ ಎಲ್ಲ ಪುಣ್ಯ ಬರೆಸ್ಬೇಕು.
ನನ್ನ ಬಾಯಿಯಿಂದ ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಸಹಸ್ರನಾಮವನ್ನು ಹೇಳಿಸ್ಬೇಕು. ಅನುಶಾಸನ ಪರ್ವ, ಶಾಂತಿ ಪರ್ವಗಳ ಉಪದೇಶವನ್ನ ನನ್ನಂತಹ ಶರಪಂಜರ ಮೇಲೆ ಮಲಗಿದ ವೃದ್ಧನಿಂದ ಮಾಡಿಸ್ಬೇಕನ್ನೋ ಕರುಣಾದಿಂದ ಕೃಷ್ಣ ಇವತ್ತು ನಮಗೆ ನಿನ್ ಮುಂದೆ ಕರ್ಕೊಂಡು ಬಂದಾನಪ್ಪ, ನಿನಗೆಲ್ಲವನ್ನು ಹೇಳ್ತೀನಿ ಕೇಳು ಅಂತ ರಾಜಧರ್ಮಗಳನ್ನ, ಸ್ತ್ರೀ ಧರ್ಮಗಳನ್ನ, ಮೋಕ್ಷ ಧರ್ಮಗಳನ್ನ, ಭಗವದ್ ಧರ್ಮಗಳನ್ನ ಎಲ್ಲವನ್ನೂ ಕೂಡ ಸಾಕ್ಷಾತ್ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಾರೆ. ಉಪದೇಶ ಮಾಡಿದರೆ ಛಂದಮುತ್ತೇ ವಾಂಛಿತಸ್ತು ಉತ್ತರಾಯಣ. ಉತ್ತರಾಯಣ ಬರಲಿಕ್ಕಂತ ಕಾಯ್ಲಿಗತ್ತಾರ ಮಹಾನ್ ಭಾವರು. ಯಾವಾಗೋ ಯುದ್ಧ ಆಗ್ಯದ, ಮಲಗ್ಯಾರ. ದಕ್ಷಿಣಾಯನದೊಳಗೆ ಮಾರ್ಗಶೀರ್ಷದೊಳಗೆ ಯುದ್ಧ ಆಗಿತ್ತು. ಉತ್ತರಾಯಣ ಬರಲಿ, ಪೌಷ ಮಾರ್ಗ ಬರಲಿ ಅಂತ ಕಾಯ್ಲಿಗತ್ತಿದ್ರು. ಮಾಘ ಅಷ್ಟಮಿ ಹೊರೋಗಿದ್ದು. ಹೀಗಾಗಿ ಉತ್ತರಾಯಣವನ್ನು ಕಾಯ್ತಾ ಕಾಯ್ತಾ ತಾವು ಎಲ್ಲ ಉಪದೇಶ ಮಾಡಿ ಮುಗಿಸಿದ ಮೇಲೆ ತಮ್ಮ ಕಾಲ ಬಂತು ಅಂತ ಗೊತ್ತಾಗಿದೆ. ತಾವು ಇಚ್ಛಾಮೃತ್ಯು ಅವತ್ತವರು ಇಚ್ಛಾ ಮಾಡಿದ್ರು, ನನ್ನ ಮರಣ ಅವತ್ತಾಗಬೇಕು ಅಂತ. ಆ ಇಚ್ಛಾಮೃತ್ಯು ವರವನ್ನು ಪಡೆದಂತಹ ಭೀಷ್ಮಾಚಾರ್ಯರು ಎದುರಿಗಿದ್ದಂತಹ ಕೃಷ್ಣನನ್ನು ನೋಡಿ ಸಾಕ್ಷಾತ್ ಭಗವಂತನನ್ನು ಎದುರಿಗಿಟ್ಟುಕೊಂಡು ಸ್ತೋತ್ರವನ್ನು ಮಾಡ್ತಾರೆ. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್ ಕಚಲುಲಿತ ಶ್ರಮವಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈರ್ ವಿಭಿದ್ಯಮಾನ ತ್ವಚಿ ವಿರಸತ್ ಕವಚೇಸ್ತು ಕೃಷ್ಣ ಆತ್ಮ. ಆನಿ, ಆ ಕುದುರಿ ಅವುಗಳಿಗೆ ಉಣಿಸ್ಬೇಕು, ತಿನ್ನಿಸ್ಬೇಕು ಅಂತ ತಾನೇ ಆ ಕುದುರೆಯ ಆಹಾರ ತನ್ನ ಬೆನ್ನಿನ ಮೇಲೆ ಇಟ್ಕೊಂಡು ಬಂದು ಬಹಳ ಶ್ರಮ ಆಯಿತು ಅಂತ ಬೆವರನ್ನು ಹಿಂಗ ಮಾಡ್ಕೋತ ಯಾವ ಭಗವಂತ ಅಪ್ರಾಕೃತ ದೇಹ ಸರ್ವಶಕ್ತ ಅಂಥವ ನಾನು ಹೊಡೆದಂತಹ ಕೆಲವು ಬಾಣಗಳಿಗೆ ಏನೋ ತನಗ ನಟ್ಟದ ಅಂತ ರಕ್ತ ಬಂದಂಗೆ ಬೇರೆ ತೋರಿಸಿ ಏನು ಮೋಹ ಸೃಷ್ಟಿ ಮಾಡಿದ್ದ ಆ ಯುದ್ಧದೊಳಗೆ ನಮ್ಮ ಭಗವಂತ. ಆಹಾ ಕೃಷ್ಣ, ನನ್ನ ಆತ್ಮದೊಳಗೆ ಇವತ್ತು ಬಂದು ನೀವು ವಾಸ ಮಾಡಿ, ನಾನಿವತ್ತು ಪ್ರಾಣವನ್ನು ಬಿಡ್ತಾ ಇದ್ದೀನಿ. ವ್ಯವಸಿತ ಪ್ರಥನಾ ಮುಖಂ ನಿರೀಕ್ಷ ಸ್ವಜನ ವಧಾದ್ ವಿಮುಖಸ್ಯ ದೋಷಬುದ್ಧ್ಯ ಕುಮತಿ ಮಹರದ್ ಆತ್ಮವಿದ್ಯೆಯಾಯಶ್ಚರಣರತಿ. ನಮ್ಮವರು ಅಂತ ತಿಳ್ಕೊಂಡು ಗಾಂಡೀವವನ್ನ ಬಿಟ್ಟು ಅರ್ಜುನ ಯುದ್ಧ ವಾಳ್ಲೆ ಅಂತ ಕೂತ್ರ ಅವನೊಳಗೆ ಹುರಿದುಂಬಿಸಿ ಅವನಿಗೆ ನಿಜವಾದ ಜ್ಞಾನವನ್ನ ನೀಡಿ ಯುದ್ಧವನ್ನ ಮಾಡಿಸಿದಂಥ ನಮ್ಮ ಕೃಷ್ಣ ಎದುರಿಗೆ ಇದ್ದಾನೆ ನೋಡು. ಸ್ವನಿಯಮ ಅಪಹಾಯ ಮತ್ ಪ್ರತಿಜ್ಞಾಮೃತಂ ಅಧಿಕರ್ತು ಅವಪ್ಲುತೋ ರಥಸ್ಥಃ. ನಾ ಪ್ರತಿಜ್ಞಾ ಮಾಡಿದ್ದೆ, ಏನು? ಕೃಷ್ಣನ್ ಪ್ರತಿಜ್ಞಾ ಮುರಿಸ್ತೀನಿ ಅಂತಂದಿದ್ದೆ. ಕೃಷ್ಣ ಯುದ್ಧಕ್ಕಿಂತ ಮೊದಲು ಪ್ರತಿಜ್ಞೆ ಮಾಡಿದ್ದ, ನಾನು ಒಟ್ಟಾರೆ ಯುದ್ಧದೊಳಗ ಒಂದು ಆಯುಧ ಎತ್ತಂಗಿಲ್ಲ ಅಂತಂದಿದ್ದ. ಯಾರ ಮೇಲೂ ಆಯುಧ ಎತ್ತಂಗಿಲ್ಲ, ಶಸ್ತ್ರ ಎತ್ತಂಗಿಲ್ಲ ಅಂತ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ರು. ನಾ ಕೃಷ್ಣನ್ ಕಡೆಯಿಂದ ಒಂದು ಆಯುಧ ಎತ್ತಸೇ ತೀರಿಸ್ತೀನಿ ಅಂತ. ನಮ್ಮ ಕೃಷ್ಣ ಸರ್ವಶಕ್ತ, ಭಕ್ತರ ಮೇಲಿನ ಕರುಣಾದಿಂದ ತನ್ನ ಮಾತು ಸುಳ್ಳಾದ್ರೂ ಚಿಂತಿಲ್ಲ, ನನ್ನ ಭಕ್ತನ ಮಾತು ಸತ್ಯ ಆಗ್ಲಿ ಅಂತ ಅವತ್ತ ಅರ್ಜುನಗ ನಾ ಹೊಡೆದದ್ದನ್ನ, ರಥವನ್ನ ಕೆಳಗೆ ಬೀಳಿಸಿದ್ದನ್ನ ನೋಡಿ ಮೈ ಮ್ಯಾಲಿನ ಉತ್ತರೀಯ ಹೋದದ್ದು ಚಿಂತಿರ್ಲಾರ್ದೇನೆ ಆ ಕೆಳಗಿನ ಗಾಲಿ ತಗೊಂಡು ಎತ್ತಿ ನನಗೆ ಹೊಡಿಲಿಕ್ಕಂತ ಬಂದ. ನನಗೆ ಹೊಡಿಲಿಲ್ಲ, ಆದ್ರೆ ನನ್ನ ಆ ಮಾತು ಪ್ರತಿಜ್ಞಾ ಸತ್ಯ ಮಾಡಲಿಕ್ಕೆ ತನ್ನ ಪ್ರತಿಜ್ಞಾನ ಮುರ್ಕೊಂಡಂತಹ ಭಕ್ತಾಪರಾಧ ಸಹಿಷ್ಣು ಭಕ್ತ ಕೃಪಾಳು ಈ ಕೃಷ್ಣ ನನ್ನ ಮುಂದಿದ್ದಾನೆ. ವಿಜಯ ರಥ ಕುಟುಂಬ ಆತ್ತ ತೋತ್ರೆ, ಕೈಯೊಳಗೆ ಹಗ್ಗ ಹಿಡ್ಕೊಂಡು ಕುದುರೆ ನಡೆಸ್ಕೋತ ಯಾವ ಇಡೀ ಜಗತ್ತಿಗೆ ಸಾರಥಿಯಾಗಿ ನಮ್ಮ ಜೀವನದ ಸಾರಥಿಯಾಗಿ ತಾನಿದ್ದವ ಅಂಥದ್ದು ಅರ್ಜುನನ ಸಾರಥಿಯಾಗಿ ಈ ಕೃಷ್ಣ ನಿಂತಾನ. ಇದೆಲ್ಲ ನಾ ಹೇಳ್ತಾ ಇರೋದೇನ್ರಿ, ಭೀಷ್ಮಸ್ತವ ರಾಜ ಅಂತ ಭೀಷ್ಮಾಚಾರ್ಯರು ಭಗವಂತನನ್ನು ಕುರಿತು ಮಾಡಿದಂತಹ ದಿವ್ಯವಾದಂತಹ ಸ್ತೋತ್ರ. ಆ ಸ್ತೋತ್ರವನ್ನ ಸಾಕ್ಷಾತ್ ಕೃಷ್ಣನನ್ನ ಮುಂದೆ ನಿಲ್ಲಿಸಿಕೊಂಡು ವೇದವ್ಯಾಸ ದೇವರು, ಪರಶುರಾಮ ದೇವರು, ಕೃಷ್ಣ ಮೂರು ರೂಪದಿಂದ ಭಗವಂತ ಎದುರಿಗೆ ಇದ್ದಾಗ ಅವನನ್ನೇ ಸ್ಮರಣ ಮಾಡ್ತಾ, ಅವನ ಮುಖಕಮಲವನ್ನೇ ನೋಡ್ತಾ, ನನ್ನ ಕೊನೆಯ ಕಾಲಕ್ಕೆ ನಿನ್ನ ಸ್ಮರಣ ಬರಲಿ ಭಗವಂತ ಅಂತ ಪೂರ್ಣ ತಾವು ತನ್ಮಯರಾಗಿ ಕೊನೆಯ ಆ ಕ್ಷಣವನ್ನ ಭಗವಂತನ ಧ್ಯಾನ ಮಾಡ್ತಾ ಅವರು ತಮ್ಮ ಕಣ್ಣನ್ನ ಮುಚ್ಚಿ ಯೋಗ ಧ್ಯಾನದಲ್ಲಿ ತಮ್ಮ ಪ್ರಾಣತ್ಯಾಗವನ್ನ ಅವರು ಮಾಡ್ತಾರೆ. ಕೊನೆ ಕ್ಷಣಕ್ಕೆ ವಿಸ್ಮೃತಿ ಬಂತು, ಯಾಕಂದ್ರೆ ಅವ್ರದ್ದಿನ್ನೂ ಮೋಕ್ಷ ಆಗೋದಿರಲಿಲ್ಲ. ವಸು ಅವತಾರದೊಳಗೆ ತಮ್ಮ ಮೂಲ ರೂಪದೊಳಗೆ ಅವ್ರು ಹೋಗೋದಿತ್ತು. ಅಂತೂ ಭಗವಂತನನ್ನು ಸ್ತೋತ್ರ ಮಾಡ್ತಾ ಅವತ್ತ ಅಂತಶ್ವಾಸ ಉಪಾರಮತ, ತಮ್ಮ ಶ್ವಾಸವನ್ನು ನಿರೋಧ ಮಾಡಿ ಅವರ ದೇಹತ್ಯಾಗವನ್ನು ಮಾಡ್ತಾರೆ. ತತ್ರ ದುಂದುಭಯೋ ನೇತುಹೋ ದೇವಗಂಧರ್ವನಾದಿತಾ. ಮ್ಯಾಲಿಂದ ದೇವತೆಗಳು, ಗಂಧರ್ವರು ಇಂಥ ಭೀಷ್ಮರು ದೇವವ್ರತ ಇಷ್ಟು ಅದ್ಭುತವಾದಂತಹ ಸಮಗ್ರವಾದ ತಮ್ಮ 825 ವರ್ಷವನ್ನು ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ತೆಗೆದಂತಹ ನಿರ್ವ್ಯಾಜವಾದಂತಹ ಕರುಣೆ ಉಳ್ಳಂತಹ ಭೀಷ್ಮರಂತಹ ದೊಡ್ಡ ಜೀವ ಇವತ್ತು ಭೂಮಿಯನ್ನು ಬಿಡ್ತಾದ ಅಂತ ಹೇಳಿ ಮ್ಯಾಲಿನಿಂದ ಪುಷ್ಪವೃಷ್ಟಿಯನ್ನು ಮಾಡಿ ದುಂದುಬಿಗಳನ್ನು ಅಲ್ಲಿ ಬಾರಿಸ್ತಾರಂತೆ. ಎಲ್ಲರೂ ಕೂಡ ಅವರ ಕುರಿತಾದ ಆ ಸಂಪರೇತ ಕರ್ಮಗಳನ್ನ ರಾಜ ಯುಧಿಷ್ಠಿರ ತಾನೇ ಮಾಡ್ತಾನೆ. ಧೃತರಾಷ್ಟ್ರ ಬಹಳ ಅಳತಾ ಇದ್ದಾನೆ. ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಎಲ್ಲರಿಗೂ ಕೂಡ ಸಮಾಧಾನ ಮಾಡಿ ಯುಧಿಷ್ಠಿರ ಅವರಿಂದ ಧರ್ಮವನ್ನು ಪಡೆದು ತಾನು ಧರ್ಮವನ್ನ
ಆಚರಿಸ್ತಾ ರಾಜ್ಯ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ರಾಜ್ಯವನ್ನ ಪಾಲನೆ ಮಾಡಬೇಕಾದಾಗ ಹೆಂಗಿತ್ತು ರಾಜ್ಯ? ಕಾಮಂಬ ವರ್ಷ ಪರ್ಜನ್ಯ ಸರ್ವಕಾಮ ಧುಗಾಮಹಿ. ಏನು ಬೀಜ ಹಾಕ್ತೀರಿ ಅದು ಬೆಳಿ ಬರೇಬೇಕಂತ, ಒಂದು ಬೆಳಿ ನಾಶ ಆಗಂಗಿಲ್ಲ ಭೂಮಿ, ಹಂಗಾಗಿತ್ತಂತೆ. ಯಾವಾಗ ಯುಧಿಷ್ಠಿರ ರಾಜ್ಯ ಆಳ್ಬೇಕಾದಾಗ ಸರಿಯಾದ ಕಾಲಕ್ಕೆ ಮಳೆ ಹಾಕುದು, ಬೆಳಿ ಬರಬೇಕು. ಗೋಗಳು ಕೆಚ್ಚಲಿನ ಕರೆದಾಗ ಹಾಲು ಕೊಡುವುದಲ್ಲ, ಸುಮ್ಮ ರೋಡ್ ಮೇಲೆ ಹೊಂಟಾಗ ಹಾಲು ಸುರಿಸ್ತಿದ್ವು ಅಂತ. ಅಷ್ಟು ಹಾಲಿನ ಸಮೃದ್ಧಿ, ಅಷ್ಟು ಬೆಳೆಯ ಸಮೃದ್ಧಿ. ನದ್ಯ ಸಮುದ್ರ ಗಿರಯ ಎಲ್ಲ ಕಡೆಗೆ ಫಲಂತಿ ಔಷಧಯ ಸರ್ವಾಹ ಕಾಮನ್ವರ್ತು ತಸ್ಯಹಿ. ಋತುಗಳೆಲ್ಲ ಸರಿಯಾಗಿ ನಡಿಬೇಕು. ಯಾರಿಗೂ ಒಬ್ಬರಿಗೂ ಆಧಿ ಇಲ್ಲ, ವ್ಯಾಧಿ ಇಲ್ಲ, ಕ್ಲೇಶ ಇಲ್ಲ. ಎಲ್ಲರೂ ಅಜಾತ ಶತ್ರುಗಳು. ರಾಜನಂತೆ ಎಲ್ಲರೂ ಧರ್ಮಪರಾಯಣರು. ಎಲ್ಲರೂ ಒಬ್ಬರನ್ನೊಬ್ರು ಭಾರಿ ಪ್ರೀತಿಯಿಂದ ನೋಡ್ಕೊಳ್ಳೋರು. ಯಾರ ಮನೆಗೂ ಬಾಗಿಲ ಇರಲಿಲ್ಲ. ಯಾಕ? ಕಳ್ಳತನನೇ ಆಗ್ತಿರ್ಲಿಲ್ಲ. ಕಳ್ಳತನ ಆದ್ರೆ ಬಾಗಿಲು ಬೇಕಲ್ಲ, ಬಾಗಿಲೇ ಇರಲಿಲ್ಲ. ಅಷ್ಟೊಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ. ಇವತ್ತು ಮನಿ ಮಂದಿ ಮೇಲೆ ವಿಶ್ವಾಸ ಇರಂಗಿಲ್ಲ. ಆರುರೋಹ ರಥಂ ಕೈಶ್ಚಿತ ಪರಿಶ್ವಕ್ತೋ ಅಭಿವಾದಿತ. ಎಲ್ಲರೂ ಅದ್ಭುತವಾದಂತಹ ಆ ಸುಂದರವಾದ ರಾಜ್ಯವನ್ನ ಅನುಭವಿಸ್ತಾ ಇರತಕ್ಕಂತಹ ಸಂದರ್ಭದೊಳಗ ಕೃಷ್ಣಂದ ಇನ್ನೂ ನಾನು ಹೋಗ್ಲಿಲ್ಲ ಅಂದ್ರೆ ದ್ವಾರಕಾದೊಳಗ ನನ್ನ ಕೈ ತಗೋತಾರ ಮಂದಿ, ನಾ ಇನ್ನು ಬರ್ತೀನಿ, ನಿಮ್ಮ ರಾಜ್ಯ ಸ್ಥಾಪನಾ ಆತು, ಎಲ್ಲ ಆತು, ನಾ ಇನ್ನು ಬರಲ್ಲ. ಕೃಷ್ಣ ಹೊಂಟ್ರ ಎಲ್ಲರೂ ಮೇಲ್ ನಿಂತು ಕುಸುಮ ವೃಷ್ಟಿಯನ್ನ ತಾವು ಮಾಡ್ತಾ ಇದ್ದಾರೆ. ಗುಡಾಕೇಶ ಅರ್ಜುನ ಬಂದು ರತ್ನದಂಡವನ್ನು ಹಿಡ್ಕೊಂಡು ನಿಲ್ತಾನೆ. ಆವಾಗಲೂ ಎಲ್ಲಾ ಸ್ತ್ರೀಯರು ಪಾಪ ಅಡ್ಡಗಟ್ಟಿ ಭಗವಂತನಿಗೆ ನಿಂತು, ಭಗವಂತ ಏನ್ ಪುಣ್ಯ ಮಾಡ್ಯಾರೋ ಆ ದ್ವಾರಕಾ ಜನರು, ಏನು ಆ ಅಧರ್ಮದಿಂದ ಎಲ್ಲಾ ಕಡೆಗೆ ತಮಸ್ಸು ಜಾಸ್ತಿ ಆದಾಗ ನೀನು ಬಂದು ಎಲ್ಲ ಕಡೆಗೆ ಧರ್ಮವನ್ನ, ಸತ್ಯವನ್ನ, ದಯೆಯನ್ನ, ಯಶವನ್ನ ಎಲ್ಲ ಕಡೆಗೆ ನೀನು ಸ್ಥಾಪನ ಮಾಡಿದಿ. ಯುಗ ಯುಗದೊಳಗೆ ಸ್ಥಾಪನಾ ಮಾಡ್ತಿ. ಆ ದ್ರೌಪದಿ, ಆ ರುಕ್ಮಿಣಿ ಎಷ್ಟು ಪುಣ್ಯ ಮಾಡಾಳೆ, ಸತ್ಯಭಾಮ, ಆ ನಿನ್ನ 16,108 ಜನ, ಆ ನಿನ್ನ ತಂದೆ ತಾಯಿಯಾದಂತಹ ದೇವಕಿ ವಸುದೇವರು ಏನು ಪುಣ್ಯ ಮಾಡ್ಯಾರ ಭಗವಂತ ಅಂತ ಪ್ರೀತಿಯಿಂದ ಅವನಿಗೆ ತಾವೇ ಮೇಲೇರಿ ಅವನಿಗೆ ಪುಷ್ಪವೃಷ್ಟಿಯನ್ನ ಹಸ್ತಿನಾಪುರದ ಎಲ್ಲ ಜನರು ಕೂಡ ಮಾಡ್ತಾ ಇದ್ದಾರೆ. ಮಾಡುವಾಗ ಭಗವಂತ ಕುರುಜಾಂಗಲ, ಪಾಂಚಾಲ, ಯಮುನಾ ನದಿ ದಾಟಿದ, ಕುರುಕ್ಷೇತ್ರ ದಾಟಿದ, ಮತ್ಸ್ಯಾನ್ ಸರಸ್ವತಿ ನದಿ ಕಡೆಗೆ ಬಂದ, ಸೌವೀರದ ಕಡೆಗೆ ಬಂದ, ಸಿಂಧು ನದಿ ಕಡೆಗೆ ಬಂದ. ಅಲ್ಲಿಂದ ತಾನು ತನ್ನ ದ್ವಾರಕಾ ಪ್ರವೇಶವನ್ನ ಭಗವಂತ ಮಾಡ್ತಾ ಇದ್ದಾನೆ. ಬಂದ್ರೆ ಎಲ್ಲರೂ ಅವನಿಗೆ ಪೂರ್ಣ ಸ್ವಾಗತವನ್ನ ತಾವು ಮಾಡ್ತಾ ಇದ್ದಾರೆ. ಎಲ್ಲ ಮನೆಗೆ ತೋರಣಗಳನ್ನು ಕಟ್ಟ್ಯಾರೆ. ಕೃಷ್ಣ ಬಂದಾನಂತ ಹೇಳಿ ಎಲ್ಲರೂ ಓಡಿ, ಅಕ್ರೂರ, ಉಗ್ರಸೇನ, ಬಲರಾಮ, ಪ್ರದ್ಯುಮ್ನ, ಚಾರುದೇಶ್ನ, ಸಾಂಬ ಎಲ್ಲರೂ ಓಡೋಡಿ ತಾವು ಬರ್ತಾ ಇದ್ದಾರೆ. ದೃಶಪ್ರಿಯೋ ಧಾಮಂಗ ಮಚ್ಯುತಂ. ನಿತ್ಯದಲ್ಲಿ ನಿರೀಕ್ಷೆ ಮಾಡರು. ದ್ವಾರಕಾದ ಜನರಿಗೆ ನಿತ್ಯ ಕೃಷ್ಣನ್ ನೋಡುವಂತಹ ಸೌಭಾಗ್ಯ ಅಂತ. ಇವತ್ತು ಎಷ್ಟೋ ದಿವಸ ಹೋಗ್ಬಿಟ್ಟಿದ್ದ ಭಗವಂತ, ಅವರೆಲ್ಲರೂ ಅನ್ಲಿಕತ್ತಾರಂತ. ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತಾಂ. ಒಂದೊಂದು ತ್ರುಟಿ ಅಂದ್ರೆ ಒಂದು ಕ್ಷಣ, ಒಂದೊಂದು ಕ್ಷಣ ಯುಗ ಆದಂಗೆ ಆಗಿತ್ತಂತ. ಕೇಳಲಿಕ್ಕೆ ನಮಗೆ ನಿನ್ನನ್ನು ನೋಡ್ಲಾರ್ದೇನೆ ಭಗವಂತ ಎಷ್ಟು ವರ್ಷ ಆಯ್ತು, ಬೇಡ ಹಿಂಗ್ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ತಾವು ಅಲ್ಲೇ ಏರ್ ನಿಂತು ಎಲ್ಲಾ ಹೆಣ್ಮಕ್ಳು ಅಟ್ಟದ ಮೇಲೆ ನಿಂತು ಭಗವಂತನಿಗೆ ಪುಷ್ಪವೃಷ್ಟಿ. ಅಲ್ಲಿ ಹಸ್ತಿನಾಪುರದಿಂದ ಹೋಗಬೇಕಾದಾಗ ಪುಷ್ಪವೃಷ್ಟಿ, ಇಲ್ಲಿ ದ್ವಾರಕಾ ಪ್ರವೇಶ ಮಾಡಬೇಕಾದಾಗ ಪುಷ್ಪವೃಷ್ಟಿ. ನಮ್ಮ ಭಗವಂತನ ವೈಭವ ಹಿಂಗದ. ಪ್ರವಿಷ್ಟಸ್ತು ಗೃಹಂ ಪಿತ್ರೋ ಪರಿಶ್ವಕ್ತಸ್ವ ಮಾತೃಭಿಹಿ. ಆ ತಾಯಂದ್ರನ್ನ, ದೇವಕಿ, ಯಶೋಧ ದೇವಕಿಯನ್ನ, ಇನ್ನು ಅನೇಕ ಜನ ಸ್ತ್ರೀಯರನ್ನ ತಾನು ಅವರ ತೊಡಿ ಮೇಲೆ ಕೂಡಿಸ್ಕೋತಾರಂತೆ. ನೋಡಿ, ಕೃಷ್ಣ ಇಷ್ಟು ದೊಡ್ಡ ಮಾದ್ರು ತಾಯಿ ಪ್ರೀತಿ ಕಡಿಮೆ ಆಗಿದ್ದಿಲ್ಲ. ಹಿಂಗಾಗಿ ತೊಡಿ ಮೇಲೆ ಕೂಡಿಸ್ಕೊಂಡು ಅವನನ್ನು ಮುದ್ದಾಡ್ತಾರೆ. ವಸುದೇವ ಬಂದು ಅವನ ಕೈ ಕುಲುಕ್ತಾನೆ. ಭಗವಂತ ದೂರದೊಳಗೇನೆ ಎಲ್ಲ ಪ್ರವೇಶ ಮಾಡಿದ್ನಲ್ಲ, ಅವಾಗ ದ್ವಾರಕಾ ಪ್ರವೇಶ ಮಾಡಿದಾಗ ಎಲ್ಲರಿಗೂ ಭಗವಂತ ಕಾಣಿಸಿದ್ನಂತ. ಹೆಂಗ? ತನ್ನ ಹೈಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟು. ಶ್ರೀಮದಾಚಾರ್ಯ ಮಾಡ್ಕೊಂಡಿದ್ದನ್ನು ಸುಮ್ಮನೆ ವಿಷಯದಾಗ ಕೇಳ್ತೀವಿ ನೋಡಿ. ಕೆಲವರಿಗೆ ಕೈ ಕುಲುಕಿದ, ಬರ್ರಿ ಅಂತ ಕೆಲವ್ರನ್ನ ಅಪ್ಕೊಂಡ, ಕೆಲವರಿಗೆ ಹೆಂಗೆ ಕೈ ಮಾಡಿಬಿಟ್ಟ. ಇಷ್ಟೇ ನಿಮಗೆ, ಇದಕ್ಕಿಂತ ಹೆಚ್ಚಿಂದೇನಿಲ್ಲ. ಹೋಗ್ಬಿಟ್ರೆ ಆ ಕಡೆ ಹೋಗ್ಬಿಟ್ಟು. ಕೆಲವರು ದೂರದೊಳಗೆ ನಮಸ್ಕಾರ ಮಾಡ್ಬಿಡುದು ಭಾಳ ಚಲೋ, ಅಲ್ಲೇ ಹೋಗ್ಬಿಟ್ಟು. ಅಂದ್ರೆ ಭಕ್ತರೊಳಗೆ ತಾರತಮ್ಯ ಇದೆ. ಭಕ್ತರೊಳಗೆ ತಾರತಮ್ಯ. ಎಲ್ಲಾರನ್ನೂ ಭಗವಂತ ಅಪ್ಕೋಬೇಕಂತಿಲ್ಲ, ಎಲ್ಲಾರ್ದು ಕೈ ಕುಲುಕ್ಬೇಕಂತಿಲ್ಲ. ಆದ್ರೆ ಎಂಥ ಕೊನೆ ವ್ಯಕ್ತಿನೇ ಇದ್ರೂ ಭಗವಂತ ಅವನನ್ನು ನೋಡಿ ಉದ್ಧಾರ ಮಾಡ್ತಾನೆ ಅನ್ನೋದ್ರೊಳಗೆ ಏನು ಸಂದೇಹ. ಆಶ್ವಪಾಕೇಭ್ಯ ನಮಗೆ ಭಾಗವತ್ ತಿಳಿಸ್ತದೆ. ನಾಯಿಯನ್ನ ಕೊಂದು ತಿನ್ನುವಂತಹ ಅತಿ ಕುತ್ಸಿತ ಕರ್ಮಗಳನ್ನ ಮಾಡುವ ವ್ಯಕ್ತಿಗೂ ಭಗವಂತ ಅವತ್ತು ಕಾಣಿಸಿದ್ನಂತ. ಅವ ಭಕ್ತಿ ಇದ್ದದ್ದಕ್ಕೆ ಯಾರನ್ನೂ ಬಿಟ್ಟಿದ್ದಿಲ್ಲ. ಎಲ್ಲರಿಗೂ ತಾರತಮ್ಯೋಪೇತವಾಗಿ ಅವ್ರಿಗೆ ಕೊಡಬೇಕಾದಂತಹ ಮರ್ಯಾದೆಯನ್ನು ಕೊಟ್ಕೋತ ಬಂದು ತನ್ನ ತಾಯಿಯ ತೊಡಿ ಮೇಲೆ ತಾನು ಕೂತು ಅವಳನ್ನ
ಅವಳಿಂದ ತಾನು ಮುದ್ದಾಡ್ತಾ ಇದ್ದಾಳವಳು. ಆವಾಗ ಭಗವಂತ ಎಲ್ಲ ಹೆಂಗಾಯಿತು ಅಂತನ್ನೋದನ್ನು ಅಲ್ಲಿ ಎಲ್ಲ ಸುದ್ದಿಯನ್ನು ತಾನು ತಂದು ತಾಯಿಗೆ ಹೇಳ್ತಾ ಇದ್ದಾನೆ. ಆವಾಗ ಆ ಪರೀಕ್ಷಿತ ಆ ಕಡೆಗೆ ತಾನು ಹುಟ್ಟುತ್ತಾ ಇದ್ದಾನೆ. ಇಷ್ಟು ಪರೀಕ್ಷಿತ ಯಾಕೆ ಹುಟ್ಟಿದ ಅನ್ನೋ ಕಥೆ. ಇನ್ನು ಯಾಕಿಮ ಗಂಗಾ ನದಿ ದಂಡಿ ಕೂತು ಇನ್ನ ಭಾಗವತ್ ಚಾಲು ಆಗಿಲ್ಲ, ಶುಕಾಚಾರ್ಯ ಹೇಳಲಿಕ್ಕೆ ಚಾಲು ಮಾಡಿಲ್ಲ. ಇನ್ನ ಪರೀಕ್ಷಿತ ಯಾಂಗ್ ಹುಟ್ಟಿದ ಅನ್ಲಿಕ್ಕೆ ಕೃಷ್ಣನ ಇಷ್ಟೆಲ್ಲ ಕಥೆಯನ್ನ ತಿಳಿಸಿ ಇನ್ನು ಮುಂದೆ ಆ ಪರೀಕ್ಷಿತ ಆ ಅಭಿಮನ್ಯುವಿನ ಮಗ ಭಗವಂತನಿಂದ ಗರ್ಭದೊಳಗಿದ್ದಾಗಲೇ ರಕ್ಷಿತನಾದ ಅನ್ನೋದಕ್ಕೆ ವಿಷ್ಣು ರಾತ ಅನ್ನುವಂತಹ ಹೆಸರು ಕೂಡ ಆ ಪರೀಕ್ಷಿತನಿಗೆ ಬಂದಿದೆ. ಅಂತಹ ಪರೀಕ್ಷಿತನ ದಿವ್ಯವಾದಂತಹ ಮಹಾತ್ಮ್ಯವನ್ನು ಮುಂದೆ ವರ್ಣನ ಮಾಡ್ತಾ ಇದ್ದಾರೆ. ನಾಳೆಯ ದಿನ ಅದನ್ನು ಅವಶ್ಯವಾಗಿ ನೋಡೋಣ. ಇವತ್ತೂ ಕೂಡ ಪ್ರಥಮ ಸ್ಕಂದದ ಅರ್ಧ ಭಾಗ ಮಾತ್ರ ಮುಗಿದಿದೆ. ನಾಳೆ ಪ್ರಥಮ ಸ್ಕಂದ ಮುಂದೆ ಹೋಗಬೇಕು. ಇನ್ನೂ 12 ಸ್ಕಂದಗಳು, ಸಮಯವೂ ಸಾಕಷ್ಟಿದೆ. ಭಾಗವತದ ರಸಾಸ್ವಾದನ ಆಗಬೇಕು. ಸ್ವಾದು ಸ್ವಾದು ಪದೇ ಪದೇ ಅಂತ ಹೇಳಿದಂಗೆ ಒಂದೊಂದು ಅಕ್ಷರ ಒಂದೊಂದು ಶ್ಲೋಕದೊಳಗೆ ಅತೀ ಸ್ವಾದವನ್ನುಳ್ಳಂತಹ ಶ್ರೇಷ್ಠವಾದ ಗ್ರಂಥ ಭಾಗವತ. ಆದ್ದರಿಂದ ಅದನ್ನು ಗಡಿಬಿಡಿ ಒಳಗೆ ಮುಗಿಸುವಂಥದ್ದು ನನಗಂತೂ ಸರ್ವಥಾ ಗಡಿಬಿಡಿ ಇಲ್ಲ. ದಯವಿಟ್ಟು ಕ್ಷಮಾ ಮಾಡಬೇಕು. ಇಷ್ಟೇ ವಿಸ್ತಾರವಾಗಿ ಅದರ ಆಸ್ವಾದನವನ್ನು ಮಾಡ್ತಾ ಹೋಗೋದ್ರೊಳಗೆ ಏನು ಆನಂದ ಅದ ಅದಿನ್ನೆದರೊಳಗೂ ಸಿಗೋದಿಲ್ಲ. ಹಾಗಾಗಿ ಇಷ್ಟೇ ಸಮಯಕ್ಕೇನೆ ನಿತ್ಯದಲ್ಲೂ ಕೂಡ ಪೂರ್ಣ ಮನಸ್ಸಿನಿಂದ ನೀವೆಲ್ಲರೂ ಭಾಗವತದ ಈ ಶ್ರವಣವನ್ನು ನಿಮ್ಮ ಮನೆಯೊಳಗೆ ಬಹಳ ಶುಚಿರ್ಭೂತವಾದ ಪ್ರದೇಶದೊಳಗೆ ನಾನು ಹೇಳ್ದಂಗೆ ಕೂತು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸೀನಿ. ಅಲ್ಲೇ ವಿಶೇಷವಾದ ಭಕ್ತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿರಿ. ಎಲ್ಲ ಸಜ್ಜನರಿಗೆ ಸಂತೋಷವಾಗಲಿ, ಎಲ್ಲ ಸಜ್ಜನರ ಕಷ್ಟಗಳು ಪರಿಹಾರವಾಗಲಿ. ದೇಶದಲ್ಲಿ ವಿಶ್ವದಲ್ಲಿ ಬಂದಂತಹ ಎಲ್ಲ ದುರಿತಗಳು ಯುದ್ಧಗಳು ನಿಂತು ಎಲ್ಲ ಕಡೆಗೆ ಶಾಂತಿ ಇದು ಪಸರಿಸಲಿ. ಎಲ್ಲ ಕಡೆಗೆ ಧರ್ಮದ ಜಯ ಆಗಲಿ. ವಿಶೇಷವಾದ ತಾಪ, ಈ ಬಿಸಿಲಿನ ತಾಪ ಹೋಗಿ ಇನ್ನು ಅನೇಕ ಬೆಳೆಗಳ ಬರುವಂತಹ ಮಳೆ ಇತ್ಯಾದಿಗಳೆಲ್ಲ ಈ ವರ್ಷ ವಿಶೇಷವಾಗಲಿ. ಎಲ್ಲರಿಗೂ ಒಳ್ಳೆಯದಾಗುವಂತಹ ಪ್ರಾರ್ಥನೆಯನ್ನು ಈ ಭಾಗವತ ಶ್ರವಣದಿಂದ ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಆ ದೇವರ ಮುಂದೆ ನೀವು ಹಚ್ಚಿದ ದೀಪವನ್ನೇ ಮುಂದಿಟ್ಟುಕೊಂಡು ಎಲ್ಲರೂ ಈ ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾ, ನಾಳೆ ಮತ್ತೆ ಇದೇ ಸಮಯಕ್ಕೆ 6:15ಕ್ಕೆ ಸರಿಯಾಗಿ ಭಾಗವತದ ಮುಂದಿನ ಆ ಭಾಗ ಪ್ರಾರಂಭವಾಗ್ತದೆ. ಯಾರೂ ಕೂಡ ದಯವಿಟ್ಟು ತಪ್ಪಿಸಬಾರದು. ತಮ್ಮ ಇನ್ನನೇಕ ಬಂಧು ಮಿತ್ರರಿಗೆ ಅವಶ್ಯವಾಗಿ ಇದನ್ನು ತಿಳಿಸ್ಬೇಕು. ಯೂಟ್ಯೂಬ್ನೊಳಗೂ ಇದು ಬರ್ತದೆ ರೀ ಆಚಾರ್ಯ, ನಾಳೆ ಕೇಳಿದ್ರಾಯ್ತು ಅಂತ ಇವತ್ತು ಕೆಲವರು ಹೇಳಿದರು. ಆದರೆ ಇದನ್ನು ಲೈವ್ ಕೇಳುವಾಗೇನೆ ಆ ಒಂದು ನಿಜವಾದಂತಹ ಕೃಷ್ಣನ ಕಥೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಆಗೋದಾದ್ರಿಂದ ಇದೇ ಸಮಯಕ್ಕೆ ಬಂದು ಇಲ್ಲೇ ನೀವೆಲ್ಲರೂ ಕೇಳೋದೇ ನನಗೆ ಅಪೇಕ್ಷಿತ. ಹಾಗಾಗಿ ನಿತ್ಯದಲ್ಲಿ 6:15ಕ್ಕೆ ಈ ಒಂದು ಆನ್ಲೈನ್ ಮೂಲಕ ತಾವು ಇದರ ಶ್ರವಣವನ್ನು ಮಾಡಿರಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕೇಳ್ತಾ ರಾಮನಾಮ ಸ್ಮರಣವನ್ನು ಇನ್ನೊಮ್ಮೆ ಮಾಡಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಮಂಗಳಾರತಿ ಆದ ಮೇಲೆ ಎಲ್ಲರೂ ನಿರ್ಗಮಿಸಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.